ಬೆಲಿಗೋಲ್ ಬಂದಾಗ ಕೂಡಿಬ್ಬೋ ಅಣ್ಣ ತಮ್ಮರೆಲ್ಲಾಗೋ ಅಕ್ಕ ತಂಗಿಯರೆಲ್ಲಾಗೋ ಬೆಲಿಗೋಲ್ ಅಣೆಕಟ್ಟುಗಳ ಸಾರ್ವ ಕೈ ಮುಗಿದು ಬಾರಿ ಬಾರಿ ಒಂದು ಹೇಗೆ ಕೊಡ್ತಿದ್ದೆ ನಂಗ ಇದು ಬೆಲಿಗೋಲ್ ಅಣೆಕಟ್ಟುಗಳು ನಡತುವ 12வது ನಂಗವ ನಂಗ ಅರಿವೋ ಅದಾವುದು ಬಡಗರ ಪತ್ನಿ ಬಡಗರು ಹೆತ್ತಿಯೇಗಿ ಬಡಗರು ಒಳ್ಳೆಗೆ ಅರುವುದು ಅದಾವುದು ನಂಗವ ಪತ್ನಿ ನಂಗವಕ್ಕೆ ಹೆತ್ತಿಯೇಗಿ ಅದಾವುದು ಇದೇನು ನಂಗವಕ್ಕೆ ಹೆತ್ತಿ ಹೇಳುವುದೇನು ಅಂದ್ರೆ ನಾಗಟ್ಟೆ ನಂಗದ ನಂಗೆ ಒಂದು ರೆಫರೆನ್ಸ್ ಬೇಕು ಅಂತಂದ್ರೆ ಒಡನೆ ಒಂದು ಫಾರಿನ್ ಆಥರ್ ರೆಫರ್ ಮಾಡೋದು ಫಾರಿನ್ ಆಥರ್ ರೆಫರ್ ಮಾಡೋದು ತಪ್ಪು ಅಂತಲ್ಲ ಆಲಿಯೋ ಫಾರಿನ್ ಆಥರ್ಗಳು ನಂಗೆ ಮಾಡಿದ್ದಂತೆ ನಂಗಪತಿ ಜೋಶಿಯಲ್ಲಿ ಅರ್ಧೊಟ್ಟಿದ್ದು ಅದು ಬೇರೆ ಅದೊಂದು ವಿಷಯ ಮುಖ್ಯವಾದ ವಿಷಯ ಆಲಿಯು ನಂಗವ ಪತ್ನಿ ನಂಗ ಅಣ್ಣ ತಮ್ಮರು ಮೇಲೂ ಮೇಲೂ ಅದನ್ನ ಮಿರ್ಚಿ ಮಾಡಿ ರಿಸರ್ಚ್ ಮಾಡಿ ಅದರಿಂದ ನಂಗ ಪತ್ನಿ ಒಟ್ಟಾಗ ಕತ್ತು ಅದೇ ನಂಗೆ ಈ ಕಡೆಸಿ 15 ವರ್ಷ ನೆಲಿಗೋಲ್ ಬಿಟ್ಟು ನೆಲಿಗೋಲ್ ಅಟ್ಟಿ ಎಲ್ಲ ಹೋಗಿ ಇದನ್ನ ಆ ತಲೆಗೆ ಹೋಗುತ್ತೆ ಇನ್ನಾಗಟ್ಟ ಎಸಗೋ ಎಲ್ಲ ನಡ್ತಿಂಡಿದ್ದು ಆ ರೀತಿಯಾಗೆ ಈ ಕಡೆಸಿಗೆ 12 ಮಂದವ ಈ ಆನ್ಲೈನ್ ನೋಗ ಮಾಡೋ ಮಂದ 12வது ಮಂದ ಅಂದ್ರೆ 12வது ಆನ್ಲೈನ್ ನೋಗ ನಡ್ಕೋ ಮಂದಕ ಆನಂದ ಮಂದ ಅಂದ್ರೆ ಇದೆಲ್ಲ ಅರ್ತಿ ಕೂಟ 12 ಮಂದನ ಹೋಗಿಯು 12 ಟಾಪಿಕ್ ಎತ್ತಿದ್ದು ಮಾತು ಇದೆಲ್ಲ ವಿವಾದದ ಕೂಟ ಅಂದ್ರೆ ನಂಗೆ ಹೆಸರಲ್ಲ ಇದೆಲ್ಲ ವಿವಾದ ಯಾಕಂದ್ರೆ ನಂಗೆ ಒಂದೊಂದು ನಂಗೆ ಕಲಾಚಾರ ಪಂಪಾಡೆಲ್ಲ ನಂಗೆ ಡಾಕ್ಯುಮೆಂಟ್ ಮಾಡೋದು ಅದೇ ಗುಡಿ ಮಾಡ್ಲಿಕ್ಕೆ ನಾವು ಆ ಡಾಕ್ಯುಮೆಂಟೇಶನ್ ಪರ್ಪಸ್ಗಾಗಿ ಇನ್ನು ಮೇಲೂ ಆರಾಯ್ಕೆ ಮಾಡಿ ಇದನ್ನ ನಂಗೆ ರೆಕಾರ್ಡ್ ಮಾಡಿ ಬಿಟ್ಟು ನೋಡೋಣ ಅದಕ್ಕಾಗಿ ಆ ಡಾಕ್ಯುಮೆಂಟೇಶನ್ ಪರ್ಪಸ್ಗಾನ ಇದು ಬಂದು ಒಂದು ವಿವಾದವತ್ತ ಇದು ಒಂದು ಮಂದ ಅದೇ ಹೇಗೆ ನಾವು ಕೂರ್ಚಿನೋ ಆ ರೀತಿಯೋಗೆ ಈ 12வது ಮಂದ ಬಡುಗರು ಇಟ್ಟು ಅದೇ ಎಂಬ ತಲೆಪುನೋಗೆ ನಂಗ ಚಕ್ಕದ ಅಣ್ಣ ತಮ್ಮ ರಾಮಚಂದ್ರ ಮಾತಾಡೋದಾಗಿ ಬಂತಾರೆ ರಾಮಚಂದ್ರ ನಂಗೆ ನೆಲಿಗೋಲ್ ಅರೆಕಟ್ಟಲ್ಲಿ ಹೋಗಿ ಒಂದು ಟ್ರಸ್ಟಿ ಅನುಭವಕ ಅದು ಮಾತ್ರವಲ್ಲ ಇಂಡಿಯನ್ ಏರ್ ಫೋರ್ಸ್ ಹೋಗಿ 25 ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗಿ ಇಂದು ರಾಣಿಪೇಟ್ BHEL ನೋಗೆ ಸೂಪರ್ವೈಸರ್ ಕೆಲಸ ಮಾಡ್ಯಾರ ಅದೇ ಎಂಬುದು ಒಂದು ಇದು ಅದಕ್ಕೆ ನನಗಾರದ್ದು ತನ್ನ ರಾಮಚಂದ್ರನ ಬಗ್ಗೆ ಬೆಸ್ಟ್ ಫೀಲ್ಡ್ ವರ್ಕರ್ ಅದಾவது ನಂಗೆ ಸಮುದಾಯದವರು ಇಂದು ನಂಗೆ ಒಂದು ಒಂದು ಸಮುದಾಯ ಕೆಲಸ ಮಾಡೋದು ಕೈಗುಟ್ಟೆ ಹೆಣ್ಣು ಮಾಡುವಾಗ ಏ ವಿಧವಾದ ಒಂದು ಎದುರ್ಪಾರ್ಪು ಇಲ್ಲದೆ ಸುಯಿನಳವು ಇಲ್ಲದೆ ಮೀಸಗ ಒಂದು ಸುರುಸುರುಪಾಗಿ ಕೆಲಸ ಮಾಡೋ ಯಂಗ್ಸ್ಟರ್ ಎನಗರದ್ದು ರಾಮಚಂದ್ರ ಮುಖ್ಯವಾದ ಒಂದು ನಬರ್ ಅಥವಾ ರಾಮಚಂದ್ರ ಇಂದು ನಂಗೆ ಬಡವರಿಟ್ಟು ಅದೇ ತಲೆಪುರುವಾಗೆ ಮಾತಾಡೋದಕ್ಕೆ ಬಂದು ತಯಾರಾಗ್ತಾರೆ ತಾ ಆರಂಭಿಸ್ಯಾರ ತಾ ನಡುವರಿಗೆ ಗುರುಪುರ ಅದು ಮುಂದಾಡು ರಾಮಚಂದ್ರ ಆರಂಭಿಸೋರು ಮುಂದಾಡು ನಂಗೆ ಬಡವರಿಟ್ಟು ಅದೇ ನಂಗೆ ಆ ಗಣಾಂಶ ಮುಂದಾಡು ನನಗೆ ಒಂದು ಪುನಃ ಕರುತ ಕೊಟ್ಟು ನಂಗೆ ಇಲ್ಲಿ ಪದವಿ ಮಾಡೋದು ನೆಚ್ಚಿನ ಅದಾವುದು ನಂಗೆ ಇಂದು ನಂಗೆ ಮಕ್ಕಗ ಒಂದು ಜೋಲಿ ಹೇಗೆ ಕೊಟ್ಟು ನಂಗೆ ಮನೆಯೋಗೆ ನಂಗೆ ಮನೆಯಾಗ ಒಂದು ಜೋಲಿ ಹೇಗೆ ಕೊಟ್ಟು ಏನನ್ನೋ ತಮ್ಮ ಇಟ್ಟ ತಿಂಬನೆ ದಯಮಾಡಿ ಸ್ವಾಮಿ ಇದು ತಿನ್ನು ಇದು ಸ್ವಾಮಿ ನಂಗೆ ತಂದು ಸ್ವಾಮಿಗೆ ಅರ್ಪಣೆ ಮಾಡಿ ಸ್ವಾಮಿಯದ ಆರೈಕೆ ಮಾಡಿ ತಿನ್ನೋದೇಗಿ ಒಂದು ನಂಗೆ ಎಲ್ಲಾಗ ಪಾಠ ಹೇಗೆ ಕೊಟ್ಟು ಆಮೇಲೆ ನಂಗೆ ತಿರುಗಿ ನಂಗೆ ಯೋಚನೆ ಮಾಡಿ ನೋಡ್ವಿ ನಂಗೆ ಸಮುದಾಯದೋಗಿ ಈ ಕಲಾಚಾರ ಎತ್ತ ಅಟ್ಟ ಮುದ್ನ ಏನಾದ್ರು ಎಲ್ಲ ಮಾಡ್ನೋಗಿ ನಾ ಅಯ್ಯನಕ್ಕೂ ನೋಡಿದೆ ಅಯ್ಯನಕ್ಕೂ ಎತ್ತಕ್ಕೂ ದಾರ ಆಗಿದೆಯೋ ನಂಗೆ ಹೊರಪುದು ನಂಗೆಲ್ಲ ಎದ್ದು ಕೆಲಸ ಹೋಗೋಕೆ ದಾರು ಮನೆಯಾಗಿ ಇಪ್ಪದಿಲ್ಲ ಅಲ್ಲಿ ಅಟ್ಲೀಸ್ಟ್ ಸಂತೋಷ ಮನೆ ಬಂದು ಇಟ್ಟು ತಿಂಬೋ ಜಾಮನಾಗ ಮೊದಲು ಏನಾಗ್ಯಾರ ಅಂದ್ರೆ ಇಟ್ಟು ತಿಂಬೆ ಇದ್ದು ಕೈ ಕಾಲು ತೋಗಿ ನೀಂದಾರ ಕೈ ಕಾಲು ತೋಗಿ ಬಂದು ಸ್ಯಾನಿಟೈಸ್ ಮಾಡಿಲ್ಲ ಸುತ್ತಾದಾಗಿದ್ದವಳು ಆ ಮೊದಲಾಗಡೋ ದೀವಿಗೆ ಸ್ವಾಮಿ ಹೇಗೆ ಕೂಬಿಟ್ಟು ಕೈ ಮುಗಿದು ಅದು ಇದಾಗುತ್ತ ಮತ್ತೆ ನನಗೆ ಹೋಗ ಮನೆಯೋಗ ಬಂದು ಅಯ್ಯನವ್ರಿಗೆ ಕೈಗೆ ಬಿಟ್ಟು ಇಟ್ಟಿಕ್ಕಿ ಕೊಟ್ಟಾರ ಅಯ್ಯ ಪ್ರಾರ್ಥನೆ ಮಾಡಿ ಸ್ವಾಮಿಯಿಂದ ಅಲ್ಲಿ ಆ ಒಂದು ಮುಖ್ಯತ ಇತ್ತು ಸ್ವಾಮಿ ಹೇಗೆ ಮತ್ತ ಜೀವರಾಶಿಗೆ ಹೋಗ ಹೇಗೆ ತನ್ನ ಇವಾಗ ಬಿಟ್ಟು ತಾತಿನ ಮಕ್ಕಳು ತಯಾರು ಮಾಡುತ್ತಿದ್ದಾರೆ ಅದಾವುದು ನಾನು ಇಂದು ಒಂದು ನಾಗರಿಕವಾದ ಒಂದು ಕಲಾಚಾರ ನೆನೆಸಿ ಒಂದು ದೇವರಿಗೆ ಪಡಚಿ ಇಟ್ಟು ನೆನೆಸಿದವೋ ಅದನ್ನ ನಂಗೆ ಹೆತ್ತಪ್ಪ ಹಲನೂರು ವರ್ಷ ಮುದಾಡುವುದೇ ಪ್ರಾಕ್ಟೀಸ್ ಮಾಡಿ ಬಂದ್ಬಿಟ್ಟಿದ್ದಾನೆ ಅಂತಿದ್ದಲೆ ಆಗ ನಮ್ಮ ಹುಡುಗರು ಇಟ್ಟ ಪದ್ದಿ ಇಟ್ಟು ವಗೆಯಾರ ಪದ್ದಿ ಏಸೆಗೆ ಒಂದು ಉಯರ್ವ ನೆನೆಸಿದಾರ ಏಸೆಗೆ ಒಂದು ವಸ್ತಿಯ ನೆನೆಸಿದಾರ ಅದೇ ಮುನ್ನ ಇದು ಪುನಃ ಒಂದು ಉದಾಹರಣತ ಅದೇ ನೆನ್ಸಿದೆ ಅದ್ರ ಮಾಕೆ ನಂಗೆ ಇಟ್ಟ ಪದ್ದಿ ನಂಗೆ ಏನೇನೆಲ್ಲ ನೆನೆಸಿಬಿಟ್ಟು ಇಟ್ಟ ಪದ್ದಿ ನಂಗೆ ಏನೆಲ್ಲ ಮಾಡಿದೋ ಏನೇನೆಲ್ಲ ನಂಗೆ ಇಟ್ಟ ಅಡ್ಡಾಡದೆ ಅದೇ ಮುದ್ನ ರಾಮಚಂದ್ರ ಇದು ಅಪ್ಪರ ತೆಳಿವಾಗಿ ಹೋಗೋದ್ಗ ತಯಾರಿದ್ದಾರೆ ಅದರಿಂದ ನಾ ಇದು ತೊಂದರೆ ಮಾಡೋದು ಬರುತ್ತದೆ
రామచంద్రని தொடர்ந்து మాట్లాడోంది కూర్చుంటే రామచంద్ర బాగా మాట్లాడు. ಅಪ್ಪ ನನ್ನಿಯಣ್ಣ ಮಂದವ ತೊಡಕನ ಮುಂದೆ ನಂಗೆ ಕೆಕ್ಕಟ್ಟಿ ರಾಜೇಶ್ ಅವರ ಹೆತ್ತ ಇರುವಡೆನ ಅರ್ಕ ಮಾಡ್ಲಿಂದ ಕೇತ್ ನೋಡಿದೆ ನನ್ನಿಯಣ್ಣ ಆಸಿ ಮೆಟ್ಟಿಲಾಲು ನಾಜೆ ಎತೆ ತೂಕಿ ಮೆಟ್ಟಿಲ ತುಪಾದ ಜೆ ಆಸಿ ಮೆಟ್ಟಿಲಾಲು ನಾಜೆ ಎತೆ ತೂಕಿ ಮೆಟ್ಟಿಲ ತುಪಾದ ಜೆ ಎತೆ ಎತೆ ಮಾಯದ ಕಣ್ಣೇ ಎತೆ 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 ಮಾಯದ ಕಣ್ಣೇ ಹಸಿ ಮೆಟ್ಟಿಲ ಹಾಲು ನಾಜೆ ಎತೆ ತೂಕಿ ಮೆಟ್ಟಿಲ ತುಪ್ಪದ ಜೆ ಬಲಮಗಿಲೋ ಎ ಬಾಜಮ ಎತೆ ಬಾಯಿಲಡಿಯ ತರ ಬಾಜಮ ಬಲಮಗಿಲೋ ಎ ಬಾಜಮ ಎತೆ ಬಾಯಿಲಡಿಯ ತರ ಬಾಜಮ ಬಾಯಿಲಡಿಯ ತರದ ಮೇಲೆ ಎತೆ ಬಂಡ ಬದುಕ ನೋಡುವ ಜಮ ಬಾಯಿಲಡಿಯ ತರದ ಮೇಲೆ ಎತೆ ಬಂಡ ಬದುಕ ನೋಡುವ ಜಮ ಎತೆ 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 ಮಾಯದ ಕಣ್ಣೇ ಎತೆ 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 ಮಾಯದ ಕಣ್ಣೇ ಎತೆ ಮಾಯದ ಕಣ್ಣೇ ಎತೆ ಮಾಯದ ಕಣ್ಣೇ. ನನಿ ರಾಜೇಶ್ ನಂಗೆ ಮಂದನ ಆರೋಪಿಸುವ ನಂಗೆ ಶಿವಕುಮಾರ್ ವರ್ಮ ಹೇಗಿದಂಗೆ ನಂಗೆ ಹಿಟ್ಟು ಒಂದು ಹೇಗಿಲಿಯೇ ನಂಗೆ ಬಂದು ಒಂದು ಆಸೆ ಮುಖ್ಯತೆ ಕೊಡಲ್ಲ ಅತ್ತ ತಗೊಂಡ್ರ ಎನಗ ಅದು ಮುಖ್ಯತೆ ಕೊಟ್ಲೆ ಎತ್ತ ಒಳಗಟ್ರ ಮತ್ತೆ ಇಂದ ನಂಗೆ ಮಂದ ಕೂಡಿದ ನೋಡುವಾಗ ಅದು ಅಪ್ಪನಿಂದ ಮಂದಗೆ ಹೋಗ್ಬಿಡುವ ಮಂದಗೆ ಹೋಗ್ನ ಮುಂದೆ ಎಲ್ಲಾಗೂ ಒಂದು ಒಂದು ಪ್ರಾರ್ಥನೆ ಏನಂದ್ರೆ ನಾ ಅಟ್ಟಿ ತೊಟ್ಟಿ ಪಪ್ಪಿಲ್ಲ ಹುಟ್ಟಿ ಪಪ್ಪಿಲ್ಲ ಅಮ್ಮನೆ ನಾ ಬಡುವುದು ನಾಳೆ ಕೊರೆ ಇಟ್ಲೆ ದಯಮಾಡಿ ಎಲ್ಲ ನಮ್ಮ ಮನ್ನಿಚ್ಚಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ಮಂದ ಆರಂಭಿಸಿನೆ. ಬಡುಗುರಿ ಹಿಟ್ಟು ಇಂಗ್ಲಿಷ್ಗೆ ಒಂದು ಭಾಷೆ ಹೇಳಿದೆ, ಯು ಆರ್ ವಾಟ್ ಯು ಈಟ್. ನೀ ಏನು ತಿಂದ್ರೆಯೋ ನೀ ಅರ್ಥ ಮಾಕಿದ್ರೆ ಅಂಬುತ್ತ ಒಂದು ಸೇಯಿಂಗ್. ಇದೀಗ ಏನು ಅರ್ಥ ಅಂಬುದು ನಂಗೆ ಮಂದ ಮುಡುವನಾಗ ನಂಗೆ ಅರ್ಧ ಉಣ್ಣ ಈ ಮಂದಗ ಏನಾಗ ಅಪ್ರ ಒತ್ತಲಿಪ ಇದ್ದ ದೋಸಿಯ ಅಕ್ನಾಲೇಜ್ ಮಾಡಬೇಕಾಗ ರಘುಜೋಗಿ ನಂಗೆ ಡಾಕ್ಟರ್ ಸುಂದರ್ ದೇವರಣ್ಣ, ಡಾಕ್ಟರ್ ಆರ್ ಕೆ ಹಾಲ್ದರಣ್ಣ, ಆರ್ಕ ಮಾಡ್ರ ಮಾದನಣ್ಣ, ಡಾಕ್ಟರ್ ಸುನಿಲ್ ಜೋಗಿ, ನಂಗೆ ಕೆಕ್ಕಡಿ ಧರ್ಮಮ್ಮ, ಅಂದೋಡು ನಂಗೆ ಬೆಟ್ಟೆಟಿ ಮಾದಮ್ಮ, ನಂಗೆ ಅಡ್ವೊಕೇಟ್ ಸುಕುಮಾರಣ್ಣ, ಅಮ್ಮ ಅಭಿನಯ ಮನೋಜ್, ನಂಗೆ ದಾವಣೆ ಶಶಿಕುಮಾರ್, ಕಾವಿಲೂರು ಶ್ರೀನಿ, ನಮಗೆ ನಂಗೆ ಈಗ ಹೋಸ್ಟ್ ಮಾಡುವ ರಾಜೇಶು ಮತ್ತೆ ನೀಲಗೋಳ್ ಟೀಮ್ ಎಲ್ಲ ಅಪ್ಪರ ನನ್ನಿ ಹೇಗಿಂಡು ಈ ಮಂದವ ತೊಡಗಿನೆ. ಈಗ ನಂಗೆ ಡಿಸ್ಕಷನ್ ಏನಂದ್ರೆ ಫುಡ್ ಕಲ್ಚರ್ ಆಫ್ ಬಡಗಾಸ್. ನಂಗೆ ಬಡಗರನ್ನ ಹಿಟ್ಟು ಮೊರೆ ಎತ್ತಟ್ಟದೆ ಅಂತಂಬುದು ಇಂದಿನ ವಿವಾದ. ಅದು ಏನಂದ್ರೆ ವಾಟ್ ಯು ಈಟ್ ಇಸ್ ಡಿಟರ್ಮಿನ್ಡ್ ಬೈ ವಾಟ್ ಯು ಆರ್ ವ್ಯಾರ್ ಯು ಆರ್ ಎಂಬುದನ್ನ. ಅದಾದ ನಂಗೆ ಏನೇ ತಿನ್ನವೋ ಅದು ಬಂದು ನಂಗೆ ಎಲ್ಲಿ ಇದ್ದ ಸುಳ್ಳಿನಿದ್ದ ಎಡೆ ಇದ್ದ ಎಂಬುದು ಅಪ್ರಪ್ರ ಅದು ಇದ ಡಿಸೈಡ್ ಮಾಡ್ರ. ಹಿಟ್ಟು ನಂಗೆ ಕಾಲಾಚಾರ ಎರಡು ಒಂದಕ್ಕೊಂದು ಒತ್ತು ಹೊರ. ಹಿಟ್ಟುತ್ತ ಕಲಾಚಾರದ ಹಿಟ್ಟು ಅತ್ತಮ್ಮ ಅಳವಾಗ ಒಂದಕ್ಕೊಂದು ಒತ್ತಿ ಹೊರ. ಅದು ಆಗ ನಂಗೆ ಹಿಟ್ಟ ಬತ್ತಿ ನೋಡುವನೇ ಅದು ಹಿಟ್ಟ ಬತ್ತಿ ಮಟ್ಟ ನಂಗೆ ನೋಡೋದು ಮುಡಿಯ. ಅದಕ್ಕೆ 2-3 ವಿಷಯ ನೋಡೋದಳದೆ. ನಂಗೆ ಕಲಾಚಾರ, ನಂಗೆ ಎಲ್ಲಿದ್ದ, ನಂಗೆ ಎಕನಾಮಿಕ್ ಸ್ಟೇಟಸ್ ಏನ, ನಂಗೆ ಸುற்றுச்சூழல் ಎನ್ವೈರ್ಮೆಂಟ್ ಏನ, ಸೋಷಿಯಲ್ ಇಂಪ್ಯಾಕ್ಟ್ಸ್ ಏನೇನು ಆಡದೆ ಎಂಬುದು ಅದನ್ನ ಬಿತ್ತ ನಂಗೆ ಹಿಟ್ಟ ಬಿತ್ತಿ ಕಾಣಬಹುದು ನೋಡಿದ್ರ. 3 ಮುಖ್ಯವಾದ ವಿಷಯ ನಂಗೆ ಹಿಟ್ಟು ಏನಾಗೋದನ್ನ ನಂಗೆ ಒಂದು ನಿಮಿಷ ಎರಡು ಇದು ಓಪನ್ ಆಯ್ತು ಇಡದ ಕೀಯ ಬಟರ್ ಮಿಲ್ಕ್ ಎಂಬುದು ಒಂದು ಅಡದ ನೋಡಿವಿ ನಿಂಗೆ ಎರಡು ಏನಾಗ ಮಟ್ಟುತ್ತಾನ ಇಲ್ಲ ಎಲ್ಲಾಗೂ ಒಂದು ಅರಿವಿಲ್ಲ. ಒಂದು ಸೆಕೆಂಡ್ சரியா இடதுண்ணா எனக்கு சரியா சொல்றேன் சுனில் ஜோகி சரியா ತೋರ್ರವಾ ರಾಮಚಂದ್ರ ಓಕೆ ಓಕೆ ಸರಿ. ಆಗ 3 ಮುಖ್ಯವಾದ ವಿಷಯ ಬಂದು ನಂಗೆ ಒಂದು ಹಿಟ್ಟ ತೀರ್ಮಾನ ಮಾಡ್ರ. ಒಂದು ಏನಂದ್ರೆ ಆ ಎಡೆಯ ಮೇ ಮಂಜು ಸೀಸನ್ ಈಗಿನ. ಎರಡಾவது ಆ ಎಡೆ ಎತ್ತಡದ ಎಂಬುದು.
ಬೆಟ್ಟಿದಿಟ್ಟು ಹಿಡ್ದಿಯಾ, ಸೋಲ ಹಿಡ್ದಿಯಾ, ಕಾಡು ಹಿಡ್ದಿಯಾ, ಜಾಗ್ರಫಿಯಿಂದ ಏನು ಅದು. ಇನ್ನೊಂದು ಬಂದು ರಿಲಿಜಿಯಸ್ ರೆಸ್ಟ್ರಿಕ್ಷನ್ಸ್, ಅದಾದ ಒಂದೊಂದು ರಿಲಿಜಿಯಸ್ಗೆ ಬಂದು ಒಂದೊಂದು ಜಾತಿಗೆ ಬಂದು ಇದನ್ನ ತಿನ್ನೋ ಕೊಡೋದು ಅಂತ ತಿಂಬುದು ನಡೆದ ನೆರಿಗೆ ತಮಗ್ ನೋಡ್ಲ. ಈಗ ಅಯ್ಯರೆಲ್ಲ ಬಂದು ಬಾಡು ತಿಂಬುದಿಲ್ಲ. ಅದೇ ಕಲ್ಕಟ್ಟಾಗ ಹೊಲ ಅಯ್ಯರು ಬಂದು ಮೀನ್ ತಿಂದಾರ. ತಮಗ್ ನಂಗ ತುರ್ಕರೆಲ್ಲ ನೋಡ್ಲ ಬಂದು ಹಂದಿ ಬಾಡು ತಿಂಬುದಿಲ್ಲ. ಮೇಲೆ ನಾರ್ತ್ ಇಂಡಿಯಾ ಹೊಡ್ಲ ಬಂದು ದನ ಬಾಡು ತಿಂಬುದಿಲ್ಲ. ತಮಗ್ நிறைய ರೆಸ್ಟ್ರಿಕ್ಷನ್ಸ್ ಆಗ ಇದೆಲ್ಲ ಬಂದು ನಂಗ ತಿಂಬ ಹಿಟ್ಟ ಎತ್ತ ಮಾಕಟ್ರ ಎಂಬುದು ನಿರ್ಣಯ ಮಾಡ್ರ. ನಂಗ ಹಿಟ್ಟ ಪತಿ ಕಣ ಮನೆ ನೀಲಗಿರಿ ಏನಂದ್ರೆ ನೀಲಗಿರಿಯ ಮಣ್ಣಿನ ಅರುಮೆ, ಅಲ್ಲಿ ಎರಡು ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ಮೇ ಮಂಜು. ನಂಗ ನೀಲಗಿರಿ ಇದ್ದ ನಂಗೆ ಎತ್ತಪ್ಪ ನೌಕ ಆ ಕಾಲ ಅಂತ ಬಂದು ಬೇಟೆಯಾಡಿ ಐದಾಡು ಆರಂಭ ಮಾಡಿ ಇಂದು ನೆಲಮೆ ಎತ್ತಿದ್ದ ಅದನ್ನ ಒಂದು ಕ್ರೋನಾಲಜಿಕಲ್ ಎವಲ್ಯೂಷನ್ ಅದನ್ನ ನೋಡ್ಲೆ ನಂಗೆ ಹಿಟ್ಟ ಬತ್ತಿ ಒಳಗೆ ಅರಿಯಕ್ಕೆ ಎತ್ತ ಬಂದ್ರ ಅದನ್ನ ಅತ್ತ ನೋಡ್ಲೆ ಒಂದು ಕೆಟ್ಟದ್ರೆ ಒಂದು 200-300 ವರ್ಷ ಅಂತ ನಂಗೆ ಹಿಟ್ಟು ಪಳಕ್ಕೆಲ್ಲ ಮಾರಿ ಬಂದ ಮುಂದಾಡು ಒಂದು ಸ್ಟೇಪ್ಲ ಅಟ್ಟಾಡದೆ. ಅದು ಮಾರಿ ಈ ಬ್ರಿಟಿಷ್ ಬಂದಗಿಂದಾಡು ಬೇರೆ ಮಕ ಹಿಡ್ದೆ, ಇಂದು ನೆಲವರೆ ಬೇರೆ ಮಕ ಮಾರಿ ಹಿಡ್ದೆ. ಆಗ ನಂಗೆ ಎವಲ್ಯೂಷನ್ ಬಂದು ನಂಗೆ ಹಿಟ್ಟ ಮುಡಿವು ಮಾಡಿ ಹಿಡ್ದೆ. ಹೀಗೆ ಮಂದವ ಬಂದು ನಾನು 4 ಭಾಗ ಪಿರಿಚಿ ಮಾಡುವಂತಿದ್ದೆ. ಮೊದಲ ಭಾಗದಾಗ ಈಗ ಹೇಗಿದಂಗೆ ನಂಗೆ ಬಡಗರು ಹಿಟ್ಟು ಪ್ಯಾಟರ್ನ್ ಬಂದು ಎವಲ್ಯೂಷನ್ ಎತ್ತ ಮಾರಿ ಬಂದವದಾಗಿ ನಂಗೆ ಬೇಟೆಯಾಡಿದ ಕಾಲ ಅಂದಾಡು ಕಾಡು ಹೋಯಿ ಕಾಡು ಹಣ್ಣು ಗಿಣ್ಣೆಲ್ಲ ಎತ್ತಿ ಬಂದ ಕಾಲ, ಐದಾಡು ಬಂಡ ಬೀತ ಕಾಲ, MMEC ಬಂಡ ಬೀತ ಕಾಲ, ಐದಾಡು ನಂಗೆ ಆರಂಭ ಮಾಡಿದ ಕಾಲ ಐದಾಡು ಇಂಗ್ಲಿಷ್ ಕಾರು ಬಂದು ಬೆಳ್ಳೆಕಾರರು ಬಂದಾಗಿಂದಾಡು ನಂಗೆ ಎತ್ತ ಮಾರಿದ ಎಂಬುದು ಅದನ್ನು ನೋಡೋಣ. ಎರಡನೇ ಭಾಗದಾಗ ಬಡಗರ್ಗಾಂತಿಗೆ ಯುನೀಕ ಸ್ಪೆಷಾಲಿಟಿ ಒಂದೊಂದು ಹೊಸಗಿಗೂ ಎತ್ತಮಾಕಿ ಹಿಡ್ತನ್ನ ಅದಕ್ಕೆ ಏನೋ ವಿಶೇಷ ಅದನ್ನ ನೋಡೋಣ. ಅದಿಂದ ನಂಗೆ ಊರು ಕೂಡಿ ಇಲ್ಲ ಅಟ್ಟಿ ಕೂಡಿ ಕೆನಾಲಿ ನಂಗೆ ಹಿಟ್ಟು ಮಾಡಿ ಕೊಟ್ಟವ ಅದನ್ನು ನೋಡೋಣ. ಕಮ್ಯುನಿಟಿ ಫೀಸ್ಟ್ ಎಂಬುದನ್ನ. ಮೂರಾவது ಬಂದು ಎಟಿಕೆಟ್ಸ್ ಟ್ರೆಡಿಷನ್, ನಂಗೆ ಪಾರಂಪರ್ಯ ಒಳಕ ಹಿಟ್ಟದ ಮನೆ ಎತ್ತ ಮಾಡಿ ತಿಂಬುದು. ಆರಂಭದಾಗ ಶಿವಕುಮಾರ್ ಮಮ್ಮ ಮಂದ ತೊಡ್ಕೊಂಡು ಹೇಗುದಿಲ್ಲ, ಒಂದು ಕಾಲ್ ತೋಗಿ ಕೈ ತೋಗಿ ಸೋಮಿಂದ ತಿನ್ನಂದಿಗೆ ಅದ್ರ ಎಟಿಕೆಟ್ಸ್ ಅದು ಏನ್ ಹೇಳೋದು ನೋಡೋಣ. ಐದಾಡು ಬಂದು ಮೆಡಿಸಿನಲ್ ಫುಡ್ ಅಂದಿಗೆ ಏನಾದ್ರು ಸಂಕಟ ಬಂದ್ರೆ ಅದು ಏನ್ ಹಿಟ್ಟು ತಿಂದ್ರೆ ಸರಿಯಾರ ಅತ್ತಂಬದ ಬತ್ತಿ ನಂಗೆ ನೋಡೋಣ. ಮೂರನೇ ಭಾಗದಾಗ ನಂಗೆ ಆರಂಭದಾಗ ಬಂದು ಈ ಸಿರಿಧಾನ್ಯ ಮಿಲ್ಲೆಟ್ಸ್ ಅದಂತ ಬಂದು ನಂಗೆ ಇದು ಬಳಕೆ ಮಾಡಿದ ತಿಂದು ಆರಂಭ ಮಾಡಿದ. ಅಲ್ಲಿಂದ ಬ್ರಿಟಿಷರ್ಸ್ ಬಂದ ಮೇಲೆ ನಂಗೆ ಮೆಲ್ಲ ಅವಕ್ಕೆ ಎತ್ತಿ ಬಂದ ಕಾಯಿಕರಿ ತರಕಾರಿಗೆ ಮಾರಿಬಿಟ್ಟ ವ್ಯವಸಾಯ ಮಾಡೋದಾಗ ಅದನ್ನು ನೋಡೋಣ. ಅಂದ್ರೆ ಕಡೆಸಿಗ ಬಂದು ಸರಿ ಮರ್ಚಿ ನಂಗೆ ನಂಗೆ ಮಿಲ್ಲೆಟ್ಸ್ ಎಲ್ಲ ಕಲ್ಟಿವೇಟ್ ಮಾಡಾಕ, ಅದನ್ನ ಆರಂಭ ಮಾಡಾಕ, ಭತ್ತ ಗಂಜೆಲ್ಲ ಮಾಡಾಕ ಅದನ್ನ ಪಾಸಿಬಿಲಿಟಿ ಅಡದೇ ಆಮದು ನಂಗೆ ನೋಡೋಣ. ಕಡೆಸಿ ಪಾಟ್ 4வது ಪಾಠದಾಗ ನಿಲೆಗೋಲು ಏನಾಗ ಉರುವಾಡಿದ್ರೆ ನಿಲೆಗೋಲು ಬಂದು ಡಾಕ್ಯುಮೆಂಟೇಶನ್ ಆಯ್ತು ಪ್ರೈಮರಿ ರೋಲ್ ನಿಲೆಗೋಲ್ ಅನ್ನೋದು. ಆ ವಿಧದಾಗ ನಂಗೆ ಹಿಟ್ಟು ಸೊಪ್ಪ ಬತ್ತಿ ಡಾಕ್ಯುಮೆಂಟ್ ಮಾಡೋದು ನಮ್ಮನೆ ನಂಗೆ ಅದನ್ನ ಬಂದು ಒಂದು ವಿಡಿಯೋ ಡಾಕ್ಯುಮೆಂಟ್ ಮಾಡಿ ಬೀತುಂದ ಅದನ್ನ ಬತ್ತಿ ನಂಗೆ ನೋಡೋಣ. ಮೊದಲ ಭಾಗದಾಗ ಎವಲ್ಯೂಷನ್ ಆಫ್ ಬಡಗರ್ ಫುಡ್ ಪ್ಯಾಟರ್ನ್ ನಂಗೆ ಹಿಟ್ಟು ಎತ್ತೆಲ್ಲ ಮಾರಿ ಬಂದಡ್ದ ಎಂಬುದು ನೋಡೋಣ. ಆಗ ನಂಗೆ ನೀಲಗಿರಿ ಏನೇನ ಹಿಟ್ಟು ಸಂಬಂಧಪಟ್ಟದಾಗ ಅಫೆಕ್ಟ್ ಆಗಿಡದೆ ಫ್ಯಾಕ್ಟರ್ಸ್ ಕನ್ಸರ್ನಿಂಗ್ ಅವರ್ ಫುಡ್ ಹ್ಯಾಬಿಟ್ಸ್ ಈಗಿನಲ್ಲಿಯಾ ಅತ ನೋಡ್ಲೆ ನಂಗೆ ನೀಲಗಿರಿಗೆ ಬಂದು ನಂಗೆ ಬಡಗರು ಅಟ್ಟಿ ಎಲ್ಲ ನೋಡ್ಲೆ ಅದು ಕಿಟ್ಟತಟ್ಟ 5,000 6,500 ಅಡಿ ನೀರ್ ಮಟ್ಟ ಅಂದ ಮೀನ್ಸ್ ಲೆವೆಲ್ ಅಲ್ಲಿಂದ ಎಲಿವೇಶನ್ದಾಗ ಆಡದೆ ಅದನ್ನೊಂದು ನಂಗೆ ಜ್ಞಾನ ಬೀಳ್ಬೇಕು. ಅದು ಎರಡಾவது ನೀಲಗಿರಿಗೆ ಬಂದು 2 ಮೇಕಾಲ್ ಆಡದೆ. ಮಾನ್ಸೂನ್ ಹೇಗಿನ ಸೌತ್ ವೆಸ್ಟ್ ಮಾನ್ಸೂನ್ ಅದನ್ನ ಬಂದು ಕೋಡಮೆಯಿಂದ ಹೇಗಿನ ಜೂಲೈ ಜೂನ್ ಈ ತಿಂಗಳೆಲ್ಲ ಅದು ಹತ್ರ. ಎರಡಾவது ನಾರ್ತ್ ಈಸ್ಟ್ ಮಾನ್ಸೂನ್ ಅದನ್ನ ಒಂದು ಕಿರು ಮೇಯಿಂದ ಹೇಗಿನ ಅದು ಬಂದು ವರ್ಷ ಕಡೆಸಿ ಈಗ ನವೆಂಬರ್ ಡಿಸೆಂಬರ್ ಜನವರಿ ಟೈಮ್ದಾಗ ಬಂದ್ರ. ಅದು ಮೂರಾவது ನೋಡಬೇಕು ಜೋಲಿ ಏನಂದ್ರೆ ನಂಗೆ ಕೊರು ಕಾಲ ಅಪರಪರ ಕೊರು ಜಾಸ್ತಿ ಅಟ್ಟ ಸಿವಿಯರ್ ವಿಂಟರ್ಸ್ ಅಂತ ಈಗಿನ ಇದೆಲ್ಲ ತಾಂಡಿ ನಂಗೆಲ್ಲ ಒಂದು ಬ್ಲೆಸ್ಡ್ ಪೀಪಲ್ ಅಪರಪ ಕೊಟ್ಟು ಬಿತ್ತವಕ. ಯಾಕಂದ್ರೆ ನೀಲಗಿರಿ ಆಡುವ ಟೋಪೋಗ್ರಫಿ ಕ್ಲೈಮೇಟ್ ಅಂಡ್ ರಿಚ್ನೆಸ್ ಆಫ್ ಸಾಯಿಲ್ ಇಂದ ಈಗಿನ ನೀಲಗಿರಿ ಆಡುವ ಭೂಮಿ ನಡುವ ಕ್ಲೈಮೇಟು ಮೇ ಮಂಜು ಮಣ್ಣು ಮಗಿಮೆ ಎಲ್ಲ ಬಂದು ನಂಗೆ நிறைய ವೆರೈಟಿ ಇಟ್ಟು ತಂದಾಡದ ಅದು ಬಂದು ಅಪರಪರ ಕೊಟ್ಟು ಬಿತ್ತವಕ ಅಂತ ಹೇಗುದು. ಅದೆಲ್ಲ ಮೆಲ್ಲ ಇದಾಡುವ ಸ್ಲೈಡ್ಸ್ ನಂಗೆ ನೋಡೋಣ. ಮೊದಲು ನಂಗೆ ಬಡಗರು ಬಂದು ಬೇಟೆಯಾಡಿ ಬಂದಾರೆ, ಸೋಲಗೋಯಿ ಹಣ್ಣು ಎಲ್ಲ ಕೂದು ಬಂದಾರೆ. ಹಾಗೆ ನೀಲಗಿರಿ ನೋಡ್ಲೆ ನೀಲಗಿರಿ ಬಂದು ಒಂದು ಮಲ ಪ್ರದೇಶ ಅದು ಬಂದು நிறைய ಸೋಲ ಕಾಡು ಅಟ್ಟಾಡದೆ. ತಪ್ಪನ ಕಾಡು ಸೋಲಿಗೂ ಇಬ್ಬರಿಗೂ ಬಂದು ಅಡ್ಯಾಪ್ಟ್ ಆಗಿದ್ದಾರೆ, ಇದ್ದು ಪಳೆಯಿದ್ದಾರೆ. ಅಲ್ಲಿ ಆಡುವ ಆನಿಮಲ್ಸ್ ಮಾಡಿದ್ದಾರೆ, ಬೇಟೆಯಾಡಿ ಬಂದು ಅಲ್ಲಿ ಜೇನ್ ಕಾದು ಬಂದಾರೆ, ಅಂದ್ರೆ ಅಲ್ಲಿ ಹಣ್ಣೆಲ್ಲ ಕೂದು ಬಂದಾರೆ. ಇದೆಲ್ಲ ಮೆಲ್ಲ ಇಂದಣ್ಣ ಸ್ಲೈಡ್ಸ್ ನೋಡುವ. ಅದಕ್ಕೆ அடுத்த ಕಾಲಘಟ್ಟದಾಗ
ಬಡವರು ಬಂದು ಎಮ್ಮೆ ಮೇಯ್ತಿ ಬಂದಾರೆ. ಬಂಡ ಬಿತ್ತು, ಎಮ್ಮೆ ಬಿತ್ತು, ಬಂಡ ಬಿತ್ತು, ಎಮ್ಮೆ ಸಾಕಿ ಅಲ್ಲಿಂದ ಹಾಲು ಕರೆದು, ಹಾಲಿಂದ ಮಜ್ಜಿಗೆ ಮಾಡಿ, ಮಜ್ಜಿಗೆಯಿಂದ ಬೆಣ್ಣೆಯಿಂದ ತುಪ್ಪ ಮಾಡಿ, ಆ ತುಪ್ಪ ಏನು ಮಾಡಿದ್ದಾರೆ ಅಂದ್ರೆ ಮತ್ತೆ ದೇಶನೌಕ ಜಾತಿಯವಕ್ಕೆ ಕೊಟ್ಟು ಬೇರೆ ಬಂಡ ಬೀಸ್ತಾರೆ. ಅದನ್ನ ಒಂದು ಕಮೋಡಿಟಿ ಎಕ್ಸ್ಚೇಂಜ್ ಇದೆ. ಈಗ ತುಪ್ಪ ಕೊಟ್ಟು ಬೇರೆ ಪೊರ್ಲಿಸೋದು. ಅಲ್ಲ, ಇದು ಒಂದು ವಿಷಯ ನೋಡಬೇಕಾದ್ರೆ ಅಂದ್ರೆ ಹಾಲು ಒಂದು ನಂಗೆ ಹುಡುಗರು ಇನ್ನಗಟ್ಟ ಮಾರಿದ್ದಲ್ಲ. ಆ ಕಾರಣದ ಇನ್ನಗಟ್ಟು ನಂಗೆ ಮುಂದೆ ಹಾಲು ಮಾರುವುದಿಲ್ಲ, ಅದನ್ನ ತುಪ್ಪ ಮಾರಿದಾರೆ ಅಂದ್ರೆ ಕಮೋಡಿಟಿ ಎಕ್ಸ್ಚೇಂಜ್ ಮಾಡಿದ್ದಾರೆ. ಇದು ಕೂಡವೇ ಈ ಕಾಲದಲ್ಲಿ ಬಂದು ಆರಂಭ ಮಾಡೋದಕ್ಕೆ ಆರಂಭಿಸ್ತಾರೆ. ಏನೇ ವ್ಯವಸಾಯ ಮಾಡಿದ್ದಾರೆ ಅಂದ್ರೆ ಕೊರ್ಲಿ ಭತ್ತ ಆಗ ವ್ಯವಸಾಯ. ಆ ಕೊರ್ಲಿ ಭತ್ತ ವ್ಯವಸಾಯ ಮಾಡೋನೆ ಶಿಫ್ಟಿಂಗ್ ಅಗ್ರಿಕಲ್ಚರ್. ಈಗ ಶಿಫ್ಟಿಂಗ್ ಅಗ್ರಿಕಲ್ಚರ್ ಅಂದ್ರೆ ಇಂದು ಇಲ್ಲಿನ ಆರಂಭ ಮಾಡಿ ಮುಡಿಸಿದಿಂದಾಡು அடுத்த ಸೀಸನ್ಗೆ ಬೇರೆ ಎಡೆಗೆ ಹೋಗಿನ, ಅಲ್ಲಿ ಹೋಗಿ ಆ ನೆಲವ ಶುದ್ಧ ಮಾಡಿ ಅಲ್ಲಿ ಆರಂಭ ಮಾಡಿನ, ಅಲ್ಲಿಂದ ಮೂರಾದಡವನ ಇದೇ ಸುತ್ತಿ ಪಳೆಯ ಎಡೆಗೆ ಮರ್ಚು ಅವಕ್ಕೆ ಆರಂಭ ಮಾಡೋದಿಲ್ಲ. ಕೆಟ್ಟದ 3 ವರ್ಷ 4 ವರ್ಷ ಹಿಂದಾಡ್ತು ಮರ್ಚ ಎಡೆಗೆ ಬಂದಾರ. ಇದೊಂದು ಶಿಫ್ಟಿಂಗ್ ಈಗ ನೀವು ಸೈಡ್ ನೋಡ್ಲೆ ಅಯ್ಯದ ಎಮ್ಮ ಬಂಡೆ ಮುಂದಾಡಿ ಈ ಕಡೆ ಮಜ್ಜಿಗೆ ಅಪರ ಮುಖ್ಯವಾದ ವಿಷಯ ಇಂದಾಡು. ಯಾಕಂದ್ರೆ ಈಗಿನ ಪಕ್ಕದ ಬಂದು ಅದನ್ನ ಸೊರಕಿ ಬೆಣ್ಣೆ ಎತ್ತಿದ್ದಾರೆ. ಸೊರಕುದಾಗ ಯೂಸ್ ಮಾಡಿದ ಆಡೋದು ನೋಡ್ವಿ. ಮತ್ತು ಬಂದು ದೊಡ್ಡ ಅಟ್ರ ಮೊದಲು ಶಿವಕುಮಾರ್ನ ಇದಂಗೆ ಇದು ಬಂದು 3 ಅಡಿ 4 ಅಡಿ 5 ಅಡಿ 6 ಅಡಿ ಗಟ್ಟವು ದೊಡ್ಡ ಮತ್ತೆ ಆಟಾಡದೆ. ಆ ಅಳವು ಬಂದು ಅವಾಗ ಬೆಣ್ಣೆ ಸೊರಕಿ ಇತ್ತಿದ್ದಾರೆ ಅಂತ ಇಲ್ಲಿಂದ ಹರಿಯಾಕು. ಸರಿ, ಬಡಗರು ಬರ್ತೀವರಿಗೆ ಮಜ್ಜಿಗೆ ಮುಖ್ಯ. ಅದು ಯಾಕಂದ್ರೆ ಆಸಗ ಅಳವಾಗ ಬಂದು ನಂಗೆ ಹಾಲು ಕರೆತದ, ಹಾಲ ನಂಗೆ ಮಾರುವುದಿಲ್ಲ ಅಂತ ಈಗ ಅತ್ತಪ್ಪನ ಹಾಲು ಬಂದು ಮಜ್ಜಿಗೆ ಮಾಡಿದ್ದಾರೆ, ಮಜ್ಜಿಗೆ ಮಾಡಿ ಬೆಣ್ಣೆ ಎತ್ತಿದ್ದಾರೆ. ಅತ್ತಪ್ಪನ ಈ ಧಾರಾಳಿ ಮನೆಗೆ ಬಂದ್ರೆ ಸ್ಥಿತಿ ಅದೇ ಪೇರೆ ಹೆಚ್ಚೆ ಮಾಡಿವಿ ಎತ್ತ ನಂಗೆ ಬಳಕ ಬಪ್ಪಗ ಪೇರೆ ಕೊಟ್ಟನ. ಅದಕ್ಕೆ ಇನ್ನೊಂದು ಕಾರಣ ಬಂದು ನಂಗೆ ಮಜ್ಜಿಗೆ ಸೊರಕಿ ಬೆಣ್ಣೆ ಎತ್ತಿ ಮೇಲೆ ಮಿಚ್ಚೋಡ ಮಜ್ಜಿಗೆ ಇಡದಿಲ್ಲ, ಅದಪ್ಪರ ಕೊಡಾಕೋದು. ಅದನ್ನ ಒಳ್ಳೆ ಗುಣಲಾಡ್ದೆ ನಂಗೆ ನೋಡೋಣ. ಈಗ ಅತ್ತ ನಂಗೆ ಮಜ್ಜಿಗೆ ನೋಡ್ಲ ಲ್ಯಾಕ್ಟಿಕ್ ಆಸಿಡ್ ಎಂಬುದು ನಂಗೆ ಡೈಜೆಸ್ಟಿವ್ ಟ್ರಾಕ್ಟ್ ಇಡದಿಲ್ಲ, ಉಣೋಪಾದಿ. ಅದನ್ನ ಬಂದು ಒಳ್ಳೆ ಕ್ಲೆನ್ಸ್ ಮಾಡ್ರದು. ಅದೊಂದು ಒಳ್ಳೆ ಒಂದು ಗುಣ ಆಡ್ದೆ ಮಜ್ಜಿಗೆ. ಅದಕ್ಕೆ ಇನ್ನೊಂದು ವಿಷಯ ರಿಬೋಫ್ಲಾವಿನ್ ಅಂತ. ರಿಬೋಫ್ಲಾವಿನ್ ಏನಂದ್ರೆ ದಟ್ ಇಸ್ ದ ಫಸ್ಟ್ ಡಿಫೆನ್ಸ್. ಈ ಕರೋನಾ ಕಾಲಘಟ್ಟದಾಗ ಮಜ್ಜಿಗೆ ಕೊಡೋದು ಅಪರ ಮುಖ್ಯ ತೋರ್ರ ನಂಗೆ. ಮಜ್ಜಿಗೆ நிறைய ಕೊಡ್ತಾ ಅಲ್ಲಿ ಆಡುವ ರಿಬೋಫ್ಲಾವಿನ್ ಎಂಬುದು ಬಂದು ನಂಗೆ ಒಂದು ಆಂಟಿ ವೈರಲ್ ಒಂದು ಪ್ರಾಪರ್ಟಿ ತಂದ್ರ ಒಡಂಬ ಅಂಬುದು ಒಂದು ವಿಷಯ. ಮೂರಾவது ಬಂದು ಡಿಟಾಕ್ಸಿಫೈ ಮಾಡ್ರ, ಒಂದು ಆಂಟಿ ಆಕ್ಸಿಡೆಂಟ್ ಇಲ್ಲ ಅದ ಮಕ್ಕಳು ಒಂದು ಡಿಟಾಕ್ಸ್ ಮಾಡ್ರ, ಫುಲ್ ಬಾಡಿ ರಿನ್ಸ್ ಮಾಡಿ ಕುಳಿರ್ಚಿ ಹೇಗೋ ಒಂದು ಮಾಯಿಸ್ಟ್ ಪದ ಓಡ್ ಬೀತ್ರ ನಂಗೆ ತೋಳೆಲ್ಲ ಒಣಗಾದ ಶಿಂಕ್ ಆಗದ ಅಥವಾ ಒಂದು ಪದ ಬೀಪದ ಒಂದು ತಣ್ಣ ಮಾಡದೆ ಮಜ್ಜಿಗೆ. ಏನಂದ್ರೆ ನಂಗ ಬೆಣ್ಣೆ ಎತ್ತಿಲ್ಲ ಅಲ್ಲಿ ಫ್ಯಾಟ್ ಎಲ್ಲ ಐತಿವ್, ನಂಗೆ ಕೊಳ್ಕೊಲ್ಲ ಐತಿವ್. ಮುಂಚೆ ಹೊಡೆದು ನೋಡ್ಲೆ ಪೊಟ್ಯಾಷಿಯಂ, B12, ಕ್ಯಾಲ್ಸಿಯಂ ಇತಮಾಕ್ ಪೊರ್ಲ ಬಂದು ಅಪರಪ್ಪ ಮುಖ್ಯ. ಆಗ ಮಜ್ಜಿಗೆ ಏಸಗೊಂದು ಆರಂಭ ಪ್ರಮಾಣ ನಂಗೆ ಹರಿಯಾಕು. ನಂಗೆ ಶಿವಕುಮಾರ್ ಮೊದಲೇ ಇದಂತ ಬರ ಹಿಟ್ಟು ಮಜ್ಜಿಗೆಯೋಡ ಕೊಟ್ಟ ಮಜ್ಜಿಗೆ ಇಲ್ಲ ತಿಂದಲೆ ಅದು ಬರ ಇಟ್ಟು ಆಗ ಆಸೆ ಮುಖ್ಯತ ಮಜ್ಜಿಗೆ ಅಲ್ಲ. ಮಜ್ಜಿಗೆ ಇತ್ತು ನಂಗೆ ಹಿಟ್ಟದಿಂದಲೇ ಅದನ್ನ ಹಸಿ ಇಟ್ಟು ಒಂದು ಈಗ ಹಸಿಗೆ ಪೆರುಮೆ. ಆಗ ನಂಗೆ ಮಜ್ಜಿಗೆ ಇಲ್ಲ ಅಂದ್ರೆ ಇಂದು ಬರ ಇಟ್ಟು ಅತ್ತಂದ ಈಗಿನ ಅತ್ತಮಾಕೆ ಆಸೆ ಮುಖ್ಯತ್ವ ನಂಗೆ ಮಜ್ಜಿಗೆ. ನಂಗೆ ಏದಿಲ್ಲ ಎಮ್ಮ ಬಂಡೆ ಬೀತ ಅಯ್ಯ ಬಂದು ಆರಂಭ ಮಾಡಿದೆ ಅಂದಿಗೆ. ಆ ಏನೇನು ಆರಂಭ ಮಾಡಿದ್ದೇನೆ ಅಂದ್ರೆ ಕೊರ್ಲಿ ಭತ್ತ, ಗಂಜೆ, ಭತ್ತ, ಕೀರೆ, ಎರಿಗಿ, ಬೋಳೆ ಅಂದ್ರೆ ಗೋಧುಮೆ, ಕಡುಗು, ಕಳ್ಳೆ ಇವೆಲ್ಲ ಆರಂಭ ಕಾಲಘಟ್ಟದಾಗ ಐನೋಕ್ ಬಂದು ಅದಕ್ಕಿಂದಾಡು ಬ್ರಿಟಿಷ್ ಬಂದ್ಬಿಟ್ರು, ಬೆಳ್ಳಕಾರ ಬಂದ್ಬಿಟ್ರು. ಇಂದಾಡು ನಂಗೆ ಆರಂಭ ಮಾಡೋ ಇದೆಲ್ಲ ಮಾರಿಟ್ಟ ತರಕಾರಿ ಮಾಡೋದು ಆರಂಭಿಸಿಟ್ಟ. ಕ್ಯಾರೆಟು, ಕೋಸು, ಗಾಸು ಅವರೇ ಇತಮಾಕ ಪೊರುಳ ನಂಗೆ ಒಂದು ವ್ಯವಸಾಯ ಮಾಡೋದು ಆರಂಭಿಸಿಟ್ಟ. ಮಾಡಿದ್ರೆ ನಂಗೆ ಬಂದು ಅವಕರ ಕಾಯಿಕರಿಯ ಮಾಡೋದನ್ನ ನಂಗೆ ಎಂಟೈಸ್ ಮಾಡಿದ್ದಾರೆ. ನಂಗೆ ಒಂದು ಫೋರ್ಸ್ ಮಾಡಿ ಒಂದೊಳಗೆ ಇದು ಮಾಡಿ ತಾಜಾ ಮಾಡಿ ನಂಗೆ ಒಂದು ಪಾರಂಪರ್ಯ ವ್ಯವಸಾಯದಿಂದ ಇದನ್ನ ಮಾಡೋದು ಬಂದು ಎತ್ತಿ ಬಂತಾರೆ. ಅತ್ತ ನಂಗೆ ಬಂದು ಅಲ್ಲಿ ಬೇರೆ ವ್ಯವಸಾಯ ಮಾರಿ ಬಂದದ. ಅದು ಏಕ ಮಾರಿದೆ ಎತ್ತ ಮಾರಿದ ಅಂಬುದು ಇಂದಾಡಿನ ಸ್ಲೈಡ್ಸ್ ನಂಗೆ ನೋಡೋಣ. ಒಂದು ಸೆಕ್ಷನ್ ಆಡೋದು ಅದಕ್ಕಾಗಿ ಅಥವಾ ಏನಾಯ್ತಂದ್ರೆ ನಂಗೆ ಈ ಗಂಜೆ ಗೋಧಿಮೆಲ್ಲ ಈ ಭತ್ತ ಎಲ್ಲ ನಂಗೆ ಒಂದು ಜಾಸ್ತಿ ಮಾಡೋದಪ್ಪನ ಹಿಟ್ಟಿಗೆ ಏನ ಮಣ್ಣ ತರಕಾರಿ ಬಿದ್ದು ತಿಂಬ ಮುಡಿಯ ಅಥವಾ ಏನಾಯ್ತಂದ್ರ ಕೀ ದೇಶ ಅಂದ ಅಕ್ಕಿ ಎತ್ತಿಬೇಕು ಆರಂಭಿಸಿದ್ರು ಬ್ರಿಟಿಷ್ಕಾರರು. ಎತ್ತಿ ಬಂದು ಅಕ್ಕಿ ತಂದು ನಂಗೆ ಅಕ್ಕಿ ತಿಂದು ಪಳಗಿಟ್ಟ. ಅದಕ್ಕೆ ಇನ್ನೊಂದು ತೇದಿ ಬಿಟ್ಟು ನಂಗೆ ತಿಂದುಣದ ಅಕ್ಕಿ ಮಾಡಿ. ಆಗ ಇಂದು ನಂಗೆ ಇಬ್ಬದು ಬಂದು ಮಿನಿಲಗಿರಿಗೆ ನಂಗೆ ತಿಂಬ ಹಿಟ್ಟೆಲ್ಲ ಬ್ಲೂ ಪ್ರಿಂಟ್ ಅಂದೇ ಆಯ್ತ.
ಆ ಕಾಲದ ಬ್ರಿಟಿಷರ್ ಮಾಡಿದ ಮಾಟತ ಒಳ್ಳಿತೋ ಒಲ್ಲವೋ ಅದನ್ನ ಬ್ಲೂ ಪ್ರಿಂಟ್ ಇಂದು ನಂಗೆ ಇದ್ದ ಲೈಫ್ ಅವಕ ನಂಗೆ ತಂದು ಬಿತ್ತ ಕಾಯ್ಕರಿ ತರಕಾರಿ ಅಕ್ಕಿ ಇದೆಲ್ಲ ಆಲೆಯೋ ನಂಗೆ ಬಂದ ನಂಗೆ ಪಾರಂಪರ್ಯ ಬುಡಕೊಳದೊಂದಿಗೆ ಈಗ ಸಹಿತ ಅಲ್ಲಿ ಒಸಿ ನಂಗೆ ಪಳೆಯ பொருளವ ಇನ್ನು ಬೇತುಂಡಿದ್ದಾರೆ ಅಲ್ಲಿ ಗಂಜ ಬೇತುಂದಾರೆ ಭತ್ತ ಬೇತುಂದಾರೆ ಈಗ ಬಂದು ಪಾರಂಪರ್ಯ ಒಂದೊಂದು ಹೊಸಗ ತೇವಪಟ್ರ ಅದ್ರ ನಮ್ಮ ಮುಂದೆ ಅಂದುಕೊಂಡಾಳು ಹೋಗಿ ಬಂದು ಎಲ್ಲಾಡಿಯೂ ಮಾಡಿದ್ದಾರೆ. ಸರಿ, ಬಡಗರ್ ನಂಗ ಐನೋಗ ಬೇಟಾಡಿದ ಕಾಲದಾಗ ಏನೇನ ಬೇಟಾಡಿದಾರೆ ನೋಡುವ. ನಂಗೆ ಐನೋಗ ಬೇಟಾಡಿದ್ರೆ ಖಂಡಿತ ಬಂದು ಅಸೈವ ತಿಂದಿದ್ದಾರೆ, ನಾನ್ ವೆಜ್ ತಿಂದಿದ್ದಾರೆ, ಅದು ಖಂಡಿತ ಅರಿಯಾಕು. ಅಲ್ಲಿ ಏನೋ ಬೇಟಾಡಿದ ಅನ್ನೋದು ನಿನ್ನಗಟ್ಟ ಒಂದು ರೆಕಾರ್ಡ್ ಇಲ್ಲ. ಅಲ್ಲಿಯೋ ನಂಗೆ ಅರ್ಧವರೆಗ ಐನೋಗೆ ಈದವರೆಗ ಅವಕ್ಕೆ ಮೆಗಬಾಡು ಮೊಲ ಕಾಡಂದಿ ಇವೆಲ್ಲವ ಬೇಟೆ ಅವಕ್ಕ ತಿಂದು ಬಂದಾರೆ. ಇದಕ್ಕೊಂದು ಮುಖ್ಯವಾದ ವಿಷಯ ಏನಂದ್ರೆ ಆ ಕಾಲದೀಗ ಐನೋಕ ಈ ಮೆಗಬಾಡು ಬಂದು ಅವರ ಕಾಲಘಟ್ಟ ಪದಪಡ್ತಿ ಬಿಪ್ಪುದಾಗ ಅದನ್ನ ಪ್ರಿಸರ್ವ್ ಮಾಡಿದುಕೊಂಡ ಟೆಕ್ನಿಕ್ ಅರ್ದು ಬಿತ್ತಾರೆ. ಉಪ್ಪು ಹಾಕಿ ಪ್ರಿಸರ್ವ್ ಮಾಡೋಕ್ಕೂ ಅಥವಾ ಅರ್ದು ಬಿತ್ತಾರೆ, ಅದನ್ನ ಉಪ್ಪು ಕಂಡ ಈಗ ಆಗ ಮೆಗಬಾಡ ಉಪ್ಪು ಹಾಕಿ ಪದ ಮಾಡಿ ಬೀತಲೆ ಅಬ್ಬರ ಜನಗಟ್ಟ ಬಿ ಹಾಕೊಂಬಂದ ಟೆಕ್ನಿಕ್ ಐನೋಕ ಅರ್ದು ಬಿತ್ತಾರೆ ಆ ಕಾಲದಲ್ಲಿ. அடுத்தது ವೈಲ್ಡ್ ಫ್ರೂಟ್ಸ್, ಕಾಡು ನೋಡುವ ಹಣ್ಣೆಲ್ಲ ಏನೇನು ಐನೋಕ್ ತಿಂದು ಬರೋದು ನೋಡುವ. ಫಸ್ಟ್ ಇದು ಬಂದು ನೀಲಗಿರಿ ಮಾಡುವ ಹಣ್ಣು ಹೋಗೈತೆ, ಎಮ್ಮ ಮುಳ್ಳಿಂದ ಈಗಿನ. அடுத்தது ಇದು ಬೆಳ್ಳ ಮುಳ್ಳಿ, ಇದು ತವಟೆ, ಸೇವಣ್ಣು ಗೋವಂದ ಏನಿಲ್ಲ ಹೋಗೋಸ್ಕೆ ಸೋನಟ್ರ, ಇದೊಂದು ನಂಗೆ ನಾಡು ಸೇವ. ಮಸಕೆ ಹಣ್ಣು, ಇದು ಗಾಕೆ ಹಣ್ಣು, ಇದು ದೊಂಬ ಹಣ್ಣು, ಇದು ಓಡಣ್ಣು, ಸಾರಿ ಅಂದೋಣ ಹಣ್ಣು, ಓಡಲ್ಲ ಅಂದೋಣ ಹಣ್ಣು ಮಣಿಚಿವಿ. ಇದು ಮುಳ್ಳಿ ಹಣ್ಣು, ಇದು ಗಣ್ಣೆ ಹಣ್ಣು ಅಲ್ಲದು ಹೂಂಜೆ ಹಣ್ಣು ಒಂದು ಈಗ ಇರೋದು. ಇದು ಮೋಳಹಣ್ಣು, ಇದು ಅದುವೆ ಹಣ್ಣು, ಅದು ಮರದಗಾರ, ಇದು ನೇರಳೆ ಹಣ್ಣು, ಇದು ತುಪ್ಪ ಮುಳ್ಳಿ, ಇದು ಹತ್ತಿ ಹಣ್ಣು, ವಾಯ್ಸ್ ಬತ್ಲೆ ಮ್ಯೂಟ್ ಆಗಿ. ರಾಮಚಂದ್ರನ ಈಗ ಬಂದ್ರವಾ? ಈಗ ಬಂದ್ರಿ. ರೈಟ್, ಓಕೆ. ಇದು ಬಂದು ಸೀತ ಹಣ್ಣು, ಮರ್ಚಿ ರಿವೈಸ್ ಮಾಡಿದಾಗ ಅಣ್ಣ ಹಿಂಗ ಇದೊಂದು ಬರ್ರಿ ನಾ ನಿಂಗ ದೊಂಬ ಮುಳ್ಳಿ ನಂಗ ರೈಟ್, ಒನ್ ಸೆಕೆಂಡ್ ರೈಟ್. ಮುಳ್ಳಿ ಅಲ್ಲಿಂದ ಬರ್ರಿ. ಹತ್ತಿ ಹಣ್ಣು ಇದು ತುಪ್ಪ ಮುಳ್ಳಿ. அடுத்தது ಇದು ಹತ್ತಿ ಹಣ್ಣು, ಇದು ಕೋತರ ಹಣ್ಣು, ಇದು ಇನ್ನೊಂದು ಹತ್ತಿ ಹಣ್ಣು ಅಪರ ಅಡರ್ತಿ ಆರ ಮೊರದೆ, ಇದು ಓಡಣ್ಣು, ಇದು ಕಾಡಣ್ಣು, அடுத்தது ಇದು ಕಪ್ಪು ಹಣ್ಣು ಅಲ್ಲದು ಅಕ್ಕಿ ಹಣ್ಣು ಈಗಿನ, ಇದು ಸೀತಣ್ಣು, ಇದು ಬಿಕ್ಕಣ್ಣು, ಇದು ಕೊಳಗನಣ್ಣು, ಇದು ಜಕ್ಕಲಣ್ಣು, ಇದು ಕಾವಿಲಣ್ಣು, ಪಿಟ್ಲಣ್ಣು, ಇದೆಲ್ಲ ಹಣ್ಣು ಬಗೆ. அடுத்தது நாங்கள் ஐநோக்கு ಜೇನು ಕಾದು ತಿಂದಾರ ಇದಿಲ್ಯಾ, ಆಗ ಜೇನು ನೆರೆಯ ವಿಧವ ಜೇನು ಇಟ್ಟರದ ಜೇನು ಉಳ್ಳಿತ್ತು ಒಂದು ಅರ್ದು ಒಂದೊಂದು ಜೇನು ಒಂದು ಹೆಸರು ಕೊಟ್ಟು ಅದನ್ನ ಜೇನು ಎತ್ತಿ ತಿಂದು ಬಂದಾರೆ. ಆ ಜೇನು ನೋಡ್ಲು ಬಂದು ನಂಗೆ ಸೀಸನ್ ತಗೊಂಡಾಗ ಜೇನ್ನ ರುಚಿ ಮಾರಿರ, ಅದೇ ಮಾಕ ಎಲ್ಲಿ ಯಾರು ಅದನ್ನ ತಗೊಂಡಾಗ ಅದನ್ನ ರುಚಿ ಮಾರಿರ. ಆಗ ಏನೇನು ವಿಧದ ಜೇನ ಐನೋಕ ಕಂಡು ತಿಂದು ಬಂದಾರ ಅಂತ ನೋಡುವ. ಹೆಜ್ಜೇನು, ಕೊಂಬು ಜೇನು, ಕೋಲ್ ಜೇನು, ಬರಜೇನು, ಮಂಡೆ ಜೇನು, ಮಲೆ ಜೇನು ಒಂದು ಇದು ಮಕ್ಕ ನೆರೆಯ ವಿಧವಾನ ಜೇನೆಲ್ಲ ಐನೋಕ ಅರಿದು ಕಂಡರ್ದು ಅದನ್ನ ಎತ್ತಿ ತಿಂದು ಬಂದಾರೆ. அடுத்தது ನಂಗೆ ಸೋಲೆ ಸಿಕ್ಕುವ ಅಚ್ಚಕೊಲ ಏನೇನ ನೋಡುವ. ಆ ಅಚ್ಚಕೊಲ ನೋಡೋದ್ರ ಮುಂದೆ ಒಂದು ಸ್ವಾರಸ್ಯವಾದ ಒಂದು ವಿಷಯ ಇರುವುದನ್ನು ವಿರಿಮಿನೆ. ಒಂದೊಂದು ವರ್ಷವೂ ಸೆಪ್ಟೆಂಬರ್ 18 தேதி ಬಂದು ವರ್ಲ್ಡ್ ಬ್ಯಾಂಬೂ ಡೇ ಎಂದು ಕೊಂಡಾಡಿಯಾರ. ಆಗ ಈ ವರ್ಷ ಸೆಪ್ಟೆಂಬರ್ 18 தேதி ಹಿಂದೂದಕ್ಕೆ ಒಂದು ಆರ್ಟಿಕಲ್
ರಾಹುಲ್ ಕರ್ಮಾಕಾರ್ ಅನ್ನೋದು ಅಸ್ಸಾಮಿ ರೈಟರ್ ಬಂದು ಒಂದು ಆರ್ಟಿಕಲ್ ಬರೀತಾನೆ. ಅವಕ್ಕೆ ಏನಂತ ಬರೀತಾನೆ ಅಂದ್ರೆ, ಬ್ಯಾಂಬೂ ಶೂಟ್ಸ್ ಕ್ಯಾನ್ ಬಿ ಅಮಂಗ್ ದಿ ಚೀಪೆಸ್ಟ್ ಇಮ್ಯುನಿಟಿ ಬೂಸ್ಟರ್ಸ್ ಇದ್ದಾರೆ. ಈ ಕೊರೋನಾ ವೈರಸ್ ಕಾಲಘಟ್ಟದಾಗ ಬಂದು ಎಲ್ಲಾ ಅಡಿಯೋ ನಂಗೆ ನೋಡ್ಲೆ ಇಮ್ಯುನಿಟಿ ಬೇಕು ಅಂತ ಅದನ್ನ ಇದನ್ನ ಹಾಳು ಮಾಡುತ್ತಿದ್ದು ಅಂತ ಏನ ಇದು ಬಂದಾರೆ ಅಂದ್ರೆ, ಬ್ಯಾಂಬೂ ಶೂಟ್ ಅಂದ್ರೆ ನಂಗೆ ಓಟು ಕುಡಿ ಆಳವಾಗ ನಂಗೆ ಇಮ್ಯುನಿಟಿ ಬೂಸ್ಟ್ ಆಡದೆ, ಅದು ಚೀಪೆಸ್ಟ್ ಇಮ್ಯುನಿಟಿ ಬೂಸ್ಟ್ ಅಂದಿಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ. ನಂಗೆ ಅಪರ ಪೆರ್ಮೆಯಾದ ವಿಷಯ. ನಮಗೆ ಇದನ್ನ ಕಂಡವ್ರದ್ದು ನಂಗೆ ಐನೋ ಕಾಲದಾಗ ಓಟು ಕುಡಿ ತಿಂದು ಬಂದಾರೆ. ಓಟು ಕುಡಿ ನೋಡ್ಲೆ ಅದಕ್ಕೆ 2 ವಿಧ ಆಡದೆ. ಒಂದು ಓಡೆ ಹಾಪುದು, ಆ ಓಡೆ ಹಾಪುದು ಕೊಂಡ್ಕೊಳ್ಳೋದು ಇಲ್ಲಿ ಬಲ ಪಕ್ಕದ ನೋಡ್ವಿ ನಾನು ಓಟು ಕುಡಿದ ಇನ್ನೂ ಒಂದು ಬಿದಿಲ್ದಾಗ ಹಾಪುದು. ಸ್ವಲ್ಪ ಮಲ ಪ್ರದೇಶದ ಕೀಯ ಹೋಲ ಅಲ್ಲಿ ಬಿದಿಲಟ್ರ ಆ ಬಿದಿಲ್ದಾಗ ಹಾಪೋದು ಕುಡಿತಾ ಬಿದಿ ಕುಡಿ. ಆಗ ಏಸ್ ಕಾಲಂದಾಗ ಐನೋಗಿ ಓಟು ಕುಡಿ ಬಿದಿ ಕುಡಿ ತಿಂದು ಬಂದಾರೆ ಅಂದಾಗೆ ನಂಗೆ ಅರಿಯೋಗ ಫ್ರಮ್ ಟೈಮ್ ಅನ್ನೋನ್ ದೇ ಬಿನ್ ಈಟಿಂಗ್. ಇದ್ದಾಗ ಒಂದು ವಿಷಯ ನೋಡ್ಬೇಕಂದ್ರೆ ನ್ಯೂಟ್ರಾಸ್ಯೂಟಿಕಲ್ ಪ್ಯಾರಾಮೀಟರ್ ಒಂದು ಆಡ್ದೆ. ನ್ಯೂಟ್ರಾಸ್ಯೂಟಿಕಲ್ ಪ್ಯಾರಾಮೀಟರ್ ಅಂದ್ರೆ ಮೆಡಿಸಿನಲ್ ಅಂಡ್ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಪತಿ ಹೋಗೋದು. ಅದು ನಂಗೆ ಹೊರತು ನಾವು ಅಲ್ಲಿ ಒಂದು ಪ್ಯಾರಾಮೀಟರ್ ಬಂದು ನ್ಯೂಟ್ರಾಸ್ಯೂಟಿಕಲ್ ಅಂತದ್ದು. ಆ ನ್ಯೂಟ್ರಾಸ್ಯೂಟಿಕಲ್ ನಂಗೆ ಇದನ್ನ ಓಟು ಕುಡಿ ನೋಡ್ಲಿ ಏನಂದ್ರೆ, ಅದನ್ನ ಪ್ರೋಟೀನ್ ಬಂದು ಕಿಟ್ಟತ್ತ 1.49 ಅಂದ್ರೆ 4.04% ಆಳವಾಗ ಇನ್ನೊಂದ ಅದನ್ನ 15 ವಿಧ ಅಮಿನೋ ಆಸಿಡ್ಸ್ ಆಡ್ದೆ. ಅದಕ್ಕೆ 8 ಅಮಿನೋ ಆಸಿಡ್ಸ್ ಬಂದು ಅಪರಪ್ರ ಮುಖ್ಯನ ಒಡಮುಗ ನಂಗೆ ಒಳ್ಳೆಯ ಇಮ್ಯುನಿಟಿ ಬೂಸ್ಟ್ ಮಾಡ್ರ ಎಂಬುದು ನಂಗೆ ಇದೊಂದು ಅರಿಯಾಕು. ಅದನ್ನ ಓಟು ಕುಡಿ ಏಸಗ ಒಳಗು ಒಳ್ಳಿ ತುಂಬುದು ನಂಗೆ ಇದೊಂದು ಅರಿಯಾಕು. ಅದೇ ಓಡೆಗ ಅಕ್ಕಿ ಬಂದ್ರ ಅದನ್ನ ಬಿದಿ ಅಕ್ಕಿಯಿಂದ ಈಗ ಸ್ವಲ್ಪ ಅಪೂರ್ವವಾದ ಅಕ್ಕಿ ಅಪ್ಪರ ಕಮ್ಮಿತ ಸಿಕ್ಕಿರ ಅದಪ್ಪನ ಅಪ್ಪರ ವಿಶೇಷ. ಆ ಅಕ್ಕಿ ಕೂದು ಬಂದ ಅದನ್ನ ಕುಮ್ಮಿ ಅದನ್ನ ಕೂ ಮಾಡಿತಿ ಅಂದ್ರೆ ಅದನ್ನ ಬಿದಿ ಕೂಂದಿ ಈಗ ಇದು ಏಕ ವಿಶೇಷ ಅಂದ್ರೆ ಬಿದಿ ಕುಂಬುದು ಅಪ್ಪರ ವಿಶೇಷ ಆದಂತ ನಂಗೆ ಸತ್ತವಕ್ಕರ ಕೊರುಂಬರ್ಸುನ ಅಪ್ಪರ ದಾರಿ ಕೇವುನೆ ಅವಾಗ ಹಿಂಡಕ್ಕೂ ಮಾಡೋದು ಬಂದು ಈ ಬಿದಿ ಕೂದತ ಮಾಡಿದಾರೆ. ಬಿದಿ ಅಕ್ಕಿ ಬಂದು ಅದನ್ನ ಶಾಸ್ತ್ರ ಮಾಡಿ ಅದನ್ನ ಕುಮ್ಮಿ ಅದಕ್ಕೂ ಬೇಯಿಸಿ ಅವಕ್ಕೆ ಪಡಚಿದ್ದಾರೆ. ಆ ಹಿಂಡಕ್ಕೂ ಪಡಚಾರಲ್ಲಿಯಾ ಒಂದು ವಿಶೇಷವಾದ ಒಂದು ಪೊರಳು ಪಡಚುವುದು ಸತ್ತು ಅರ್ಥ ನಂಗ ಮಲ್ನಾಡು ಓಪ ತಮ್ಮನ ಬಂದು ಅದನ್ನ ಪಡಿಸಿದ್ರೆ ಏಸಿಗೆ ವಿಶೇಷ ಅನ್ನೋದು ನೋಡಿದ್ವಿ. ಸಿಕ್ಕ ಸ್ವಲ್ಪ ಅಪೂರ್ವ. ಅಲ್ಲಿ ಈಗ ಬಂದು ಇದು ಬಿದಿಗೂ ಸಿಕ್ಕಾದಪ್ಪನ ಬಿದಿಯಕ್ಕೆ ಸಿಕ್ಕಾದಪ್ಪನ ಬಂದು ಸಾಧಾರಣ ನೆಲ್ಲಿ ಸುಮದ ಅದನ್ನ ಕುಮ್ಮಿತನಂಗ ಶಾಸ್ತ್ರ ಮಾಡಿದ್ದ. ಅಲ್ಲ ಬಿದಿಯಕ್ಕೆ ಈಸಗ ಒಂದು ಮುಖ್ಯತ್ವ ಅವನಿಗೆ ಅದ್ರಲ್ಲಿ அடுத்தது கூணு வந்து மஷ்ரூம் காடுதுக்கு நிறைய விதமான கூணற்ற அதில் கூணு ತಿನ್ನಲ ಒಳ್ಳಿತು ನಂಗೆ ಅದು ಅರಿದು ಐನವಾಗ ಒಂದು ಆ ಕೂನೆಲ್ಲ ತಿಂದು ಬಂದಾರೆ. ಅದು ಏನೇನಂದು ನೋಡುವ. ಅಣ್ಣಿ ಕೂನು, ಹತ್ತಿ ಕೂನು, ಅರೆಕೂನು, ಕೆಳಕೂನು, ಕೊಮೆ ಕೂನು, ಸೋಲೆ ಕೂನು, ಜಂಡು ಕೂನು, பூசை கூணு, பூதி கூணு, பூசு பண்ற இந்த மாதிரி நிறைய விதவிதமான ಕೂನು ತಿಂದು ಬರ್ತಾರೆ. ಆ ಕೂನು ತಿಂದಾರಂದ್ರೆ ಏನೋ ಒಂದು ವಿಶ್ವಾಸ ಆಡೋದಿಲ್ಲಯಾ. ಆ ಕೂನ್ದಾಗ ಏನೋ ವಿಶ್ವಾಸ ಅಂದ್ರೆ ಆ ಕೂನ್ದಾಗ ಬಂದು ವಿಟಮಿನ್ ಬಿ நிறைய ಆಡ್ದೆ. ಅದಕ್ಕೆ ರಿಬೋಫ್ಲಾವಿನ್, ನಿಯಾಸಿನ್ ಜೋಲಿ நிறைய ಬಂದು ನಂಗೆ ಹಾರ್ಟ್ಗೆ ಅಪರಪ್ರ ಉಳಿತಿದ್ದಾಗ ಅದಕ್ಕೆ ಈ ರಿಬೋಫ್ಲಾವಿನ್ ಬಂದು ಏನಂದ್ರೆ ನಂಗೆ ರೆಡ್ ಬ್ಲಡ್ ಕಾರ್ಪಸ್ RBC ಇಂದ ಏನಿಲ್ಲ ಅದಕ್ಕೆ ಅಪರಪ್ರ ಉಳಿತದು. ಈ RBC ಬಂದು ನಂಗೆ ಒಡಂಬ ಫುಲ್ ಆಗಿ ಆಕ್ಸಿಜನ್ ಕೊಡೋದು ಸೇತದು. RBC ಮಾಡೋದು ಇದು ಡೆವಲಪ್ ಮಾಡಿದಾಗ ಈ ರಿಬೋಫ್ಲಾವಿನ್ ಅಪರಪ್ರ ಉಳಿತು. ಆಗ ಕೂನ್ಗೆ ಅಸಲು ವಿಶೇಷ ಆಡ್ದೆ ಬರ್ತಾ ಎರಡ ಏನಂದ್ರೆ ಇಲ್ಲಿ ಒಂದು ಅದು ಡೈಜೆಸ್ಟಿವ್ ಸಿಸ್ಟಮ್ ಬಂದು ಅಪ್ಪರ ಹೆಲ್ದಿ ಬಿತ್ತರ ಸ್ಕಿನ್ಸ್ ಎಲ್ಲ ಅಪ್ಪರ ನಂಗೆ ಕೂನ್ ತಿಂದಲ್ಲ. ಅದಕ್ಕೆ ಕೂನ್ ಮರ್ಸಿ ನೋಡ್ಲಿ ಆಂಟಿ ಆಕ್ಸಿಡೆಂಟ್ಸ್ நிறைய ಆಡದ, ಬೀಟಾ ಗ್ಲೂಕನ್ಸ್ ಆಡದ, ಬಿ ವಿಟಮಿನ್ಸ್ ಆಡದ, ಇದೆಲ್ಲ ಬಂದು ನಂಗೆ ಹಾರ್ಟ್ಗೆ ಅಪರಪ್ರ ಉಳಿತು. ಇದೆಲ್ಲ ಇದು ಕಾಪರ್ ಆಡದೆ. ಕಾಪರ್ ನೋಡ್ಲ ಬಂದು ಕಾಪರ್ ಮುಖ್ಯವಾದ ಒಂದು ಪೊರುಳು ನಂಗೆ ಆಕ್ಸಿಜನ್ ಎಲ್ಲ ಡೆಲಿವರಿ ಮಾಡಿದೆ. ನೆಕ್ಸ್ಟ್ ಪೊಟ್ಯಾಷಿಯಂ ಮಾಡಿದೆ. ಪೊಟ್ಯಾಷಿಯಂ ಬಂದು ನಂಗೆ ಹಾರ್ಟ್ಗೆ ಇಲ್ಲದೆ ನಂಗೆ ತಸೆ ನರಂಬು ಮಾಡಲಾಗ ಅಪರಪ್ರ ಉಳಿತು. ಆಗ ಕೂನ್ ತಿಂದಲ್ಲಿ ಏಸ ಉಳಿತು ಎಂಬುದು ನಂಗೆ ಅರಿದು ಹಾಕಿದ್ರಿಂದ ಅದಿಂದಾಡು ನಂಗೆ ಕಾಡು ಬೈ நிறைய ಗಾಸು ಐನವಾಗ ಕಂಡರ್ದು ತಿಂದು ಬಂದಾರೆ. ಕಾಡು ಗಾಸು ಈಗ ನಂಗೆ ಮುಂದಾಡು ತೋರಿದು ಒಂದು ಎಕ್ಸಾಂಪಲ್ ತೋರಿಸಿದ್ ನಿಂಗ ನಾ ಕವ್ವ ಗಾಸಿಂದ ಈಗಿನ ಕರೋನಟ್ರ ಇದು ಓಡೆ ಬೈತೆ ಸಿಕ್ಕಿರೋದು. ಇದನ್ನ ತೋಲು ಕರೋಣ ತಿಕ್ಕಾಟ್ರ ಅದನ್ನ ಸುಳತಲೆ ಹೋಗಸ್ ಬೆಳ್ಳೆ ಗಾಸಟ್ರ ಆ ಗಾಸ ಅಚ್ಚೇವು ತಿನ್ನಾಕು ಬೇಯಿಸಿ ತಿಂದಲೆ ಇನ್ನೂ ರುಚಿ ಆಟ್ರ. ಇದನ್ನ ಕವ್ವ ಗಾಸಿಂದ ಈಗ್ಯಾರ. ಅದೇ ಮಾತ್ರ ಬೇರೆ ಏನೇನು ವಿಧವಾದ ಗಾಸು ಐನವಾಗ ಕಂಡರು ತಿಂದು ಬಂದಾರೆ ಎಂಬುದಾಗ ಲಿಸ್ಟ್ ಇಲ್ಲಿ ಆಡ್ದೆ. ಅದಕ್ಕೆ ನೋಡ್ವಿ ಅಟ್ಟುಗಾಸು, ಕರುಗಮೆಗಾಸು, ಕರೆಗಾಸು, ಕಗ್ಗಿಲಿಗಾಸು, ಕೋರೆಗಾಸು, ನೂರೆಗಾಸು, ನೆಗ್ಗುಲಿಗಾಸು, ಬಗ್ಗುಲಿಗಾಸು ಅಲ್ಲದು ಬೇಗುಲಿಗಾಸು, ಹಾಗಗಾಸು ಅದೊಂದು ಈ ವಿಧವಾನ ಕಾಡು ಗಾಸು ಆಟದೊಂದಿಗೆ ಐನವಕವನ್ನು ಬಂದು ಎತ್ತಿ ತಿಂದು ಬಂದಾರೆ. ನೆಕ್ಸ್ಟ್ அடுத்தது ಬಂದು ಸೊಪ್ಪು ಬಂದು ಅಪರ ಮುಖ್ಯ ಬಡಗುರ್ಗ ಏಸು ವಿಧವಾನ ಸೊಪ್ಪು ಅರ್ಧ ನಂಗೆ ತಿನ್ನನ ಬಡಗುರು ಬುರ್ಗ ನೋಡಿಲ್ಲ. ಅರಕೀರೆ, ದಾಕೆ ಸೊಪ್ಪು,
ಸಿಲ್ಕು ಸೊಪ್ಪು ಒಂದಿನ, ನಲ್ಲಕೀರೆ, ನೆಲ್ಲೆಕೀರೆ, ಮಂದೆ ಸೊಪ್ಪು, ಮರುಗು ಸೊಪ್ಪು, ಪುದೀನ ಅಂದಿಲ್ಲ ಮರುಗು ಸೊಪ್ಪು, ಮುಳ್ಳುಕೀರೆ, ಮೊಜ್ಜೆ ಸೊಪ್ಪು, ಕಡುಗು ಸೊಪ್ಪು, ಕೀಕೆ ಸೊಪ್ಪು, ಮೆತ್ತೆ ಸೊಪ್ಪು ಒಂದಿಗೆ ಅದೆಲ್ಲ ಬಂದು ನಂಗೆ ನೆರೆಯ ಬೀಟ್ರೂಟ್ ಸೊಪ್ಪು ಅದರ ತಿಂದು ಬಂದ. ಇದು ಒಂದು ಸಿಲ ಮುಖ್ಯವಾದ ಸೊಪ್ಪಿನ ಲಿಸ್ಟು ಜಸ್ಟ್ ನಿಂಗೆ 60 ಕೈ ಹಾಕಿ ಬಿತ್ತೆ. அடுத்து ಅವರೆಲ್ಲ ಬಡಗಲ್ಲ ಅಂತ ಅವರೆಲ್ಲ ಒಂದೊಂದು ವರ್ಷಕ್ಕೆ ಬಂದು ನಂಗೆ ಅವರೆಲ್ಲ ಅದ ನಂಗೆ ಉದಕ ಮಾಡೋದಿಲ್ಲ. ಎಲ್ಲ ವರ್ಷಕ್ಕೆ ಅವರ ಹಾಕಿತ್ತ ಶಾಸ್ತ್ರಗಾಲಿ ಅವರ ಹಾಕಿ ನಂಗೆ ಉದಕ ಮಾಡಿನ ಅಥವಾ ಅವರೇ ಏನೇನೇ ವಿಧಾನ ನೋಡುವ ನಂಗೆ ಬಡಗರು ತಿಂದ ಅವರೇ ಅದಕ್ಕೆ ನೋಡ್ಲೆ ಲಿಸ್ಟ್ ಮನನ್ನ ಓದಿನೆ. 60 ಅವರೇ, ಅರ್ಚಿನವರೇ, ಎಮ್ಮಕ್ಕಣ್ಣವರೇ, ಎರಿಗಿಟ್ಟವರೇ, ಎಲ್ಲವರೇ, ಕಟ್ಟಿಯವರೇ, ಕಪ್ಪವರೇ, ಕೆಪ್ಪವರೇ, ಕಪ್ಪಟವರೇ, ಕುಣ್ಣವರೇ, ಕೂಕ್ಕಲವರೇ, ಹೂವವರೇ, ಕೊಂಬವರೇ, ಗುಂಡುಮಣಿಯವರೇ, ಸಟ್ಟವರೇ, ಸೆಬ್ಬವರೇ, ಚಂಡಾಮಳಿಯವರೇ, ಸೋನವರೇ, ಸೋರವರೇ, ತೂರವರೇ, ನರೋಲವರೇ, ನಟ್ಟವರೇ, ಮೇಲವರೇ, ಬಾಡವರೇ, ಬೇಲಿಯವರೇ, ಮಂಡ್ರವರೇ, ಮಜ್ಜಿಗೆಯವರೇ, ಮೊಟ್ಟೆಯವರೇ, ಇಟುಲವರೇ, ಹೆಬ್ಬಾಟವರೇ, ಅದೋட ಹೆಂಗುಟ್ಟವರೇ, ಹೆಂದಲವರೇ, ನಮಗೆ நிறைய ಅವರ ಆಡಿದೆ. ಇನ್ನೂ நிறைய ಅವರ ಆಟ ಆಡಿದೆ. ನಂಗೆ ಸರ್ ಅದನ್ನ ಈಗ ನಂಗೆ ಸರ್ ಲಿಸ್ಟ್ ಗಮನ ಇಲ್ಲ. ಇದನ್ನೆಲ್ಲ ಒಂದು ಹೈಲೈಟ್ ಮಾಡಿ ಹಿಡಿದು 21 ನಟ್ಟವರೇ ಅಂದಿಗಿ ನಾಟವರೇ ಅಂದಿಗಿ ನಾಟವರ ಬಂದು ನಂಗೆ ಉನ್ಯಾನ ಒರಿಜಿನಲ್ ನಂಗೆ ಬಡಗರ್ನ ಅವರ ಆ ಕಾಲನಾಗ ಮತ್ತೆ ಅವರೆಲ್ಲ ಬಂದು ಬೆಳ್ಳಕಾರಿ ರೀತಿ ಬಂದು ಸೇತಿದಿತ್ತ. ಅದು ಮುಂದಾಡು ಬಂದು ನಂಗೆ ಸರ್ ಪಾರಂಪರ್ಯ ಅವ್ರು ಬಂದು ನಾಟವರ್ತ ಆ ಹೆಸರೇ ರೇಕು ನಾಟವರ ಅಂದಲ್ಲ ನಂಗೆ ಇಂಡಿಜಿನಿಯಸ್ ಅವರೇ ಅಂಬುದು. ಇದು ಕೂಡ ಕಳ್ಳೆ ಆಟ ಆಡಿದ ಇಂಡಿಜಿನಿಯಸ್. ಅವರೇ ಫೋಟೋಸ್ ಮನ ನೋಡಿ ಬಿಡುವ. ಒಂದು ನೋಡಿ ತೋಲವರೇ, ಕುಡಿಯವರೇ, ಕುಚಿಯವರೇ, ಸಾಲವರೇ, ಮೊಟ್ಟೆಯವರೇ, ಕುಗ್ಗೆಯವರೇ, ಕುಡಿಯವರೇ, ಇನ್ನೊಂದು ವಿಧ ಮೊಟ್ಟೆಯವರೇ, ಇದು ಇನ್ನೊಂದು ವಿಧ ಮೊಟ್ಟೆಯವರೇ. ಮೊಟ್ಟೆ ಬರುತ್ತೆ ನೆರೆಯ ವಿಧ ನೆರೆ ಕಲರ್ದಾಗೆ. ಅಂದ್ರೆ ಸಂಡಾಮಳಿ ಅವರೇ ಕೀ ನೋಡಿವಿ. ಅಂದಡ 60 ಅವರೇ, ಅಂದಡ ಎಲ್ಲಾನವರೇ, ಹಟ್ಟಿಕಳ್ಳಿ ನಂಗೆ ಇಂಡಿಜಿನಸ್ ಆ ಕಾಲದಾಗ ಬಂದು ಕುನ ಸ್ಮಾಲ್ ಪೀಸ್ ಇಂದ ಈಗ ಅದು ನಂಗೆ ನೀಲಗಿರಿಗುಂಟ ಇಂಡಿಜಿನಸ್ ಒಂದು ದಾಣಿ ಅದು ಕೀ ನೋಡ್ವಿ. ಗುಗ್ಗಿಯವರೇ, ಕುಡಿಯವರೇ, ತುಂಬ ವಿಧ ವಿಧಾನ ಅವರೆಲ್ಲ ತಿಂದು ಬಂದಾರೆ. ಆಗ ಇಂದು ನಂಗೆ ಈ ಸಕ್ಕಳು ಹಣ್ಣು ಕೂನು ಸೊಪ್ಪು ಅವರೆಲ್ಲ ನಂಗೆ ನೋಡಿದಿಲ್ಲ. ಈ ಏಸಗವೈ ನಂಗೆ ಇಂದು ಬಿತ್ತ ನಂಗೆ ಅರ್ಧ ಏನೋ ತೊಲ್ತದ ಅಂಬ ನೋಡಿ. ಅದೊಂದು ಇಂಗ್ಲಿಷ್ ಕಾರ ಬಂದು ಇಲ್ಲಿ ರಿಸರ್ಚ್ ಮಾಡೋ ಒಂದು 6 ವಿಧಮಾನ ಕೂನು ಬಂದು ಇಂದು ಹೆಸರೇ ಇಲ್ಲ ಆ ಕಾಲದಲ್ಲಿ ತಿಂದು ಬಂದು ಕೂನ್ ಇಲ್ಲ ಅಂದ ಏನು half a dozen variety of quality soup quality mushrooms are not known anymore ಅಂತ ಈಗ ಬಂದಾರೆ. ಅದೇ ಮ್ಯಾಕ್ ಬಂದು ಅವರೇ ಇಂದು ನಂಗೆ ಸರ್ ಅವರೇ 3 ಮಡಂಗು ಜಾಸ್ತಿ ಅವರ ಆ ಕಾಲದಾಗ ಐನಕ್ಕೆ ಬಿತ್ತಾರೆ. ಅವರೆಲ್ಲ ಇಂದು ಇಲ್ಲ ಅದೆಲ್ಲ ತೊಳ್ದಾಡದೆ. ಇನ್ನೊಂದು ಏನ ಈಗ ಅಂದಲ್ಲ ಇದು ನಂಗ ಅಲ್ಲ ಇದು ಒಂದು ಹೊರಾಸನ ಬಂದು ಆರೈಕೆ ಮಾಡೋ ಏನಂದ್ರೆ ಆ ಕಾಲನ ನಂಗೆ ಸಿಕ್ಕುವ ಹಣ್ಣು ಕೋಲ ಎಲ್ಲ ಬಂದು ಇಂದು ಕಾಣೆ. ಅದೇ ಮ್ಯಾಕೆ ಕೀರೆ ಮಾಡುವ ಡೆಲಿಕೇಸಿಸ್ ಎಲ್ಲ ಕಾಣೆ. ಕೀರೆ ಇಟ್ಟು ಕೀರೆ ಬಾಸುದೆಲ್ಲ ಕಾಣ ಈ ಕಡೆ ಮುಂದೆಲ್ಲ ಬಂದು ನೋಡ್ಲೆ ಬಂದು ಇದು ಉಡೀಟ ಮಾಡನೆ ಇದು ಕೀರೆಟ್ ಮಾಡಲ್ಲ ಅದ್ರ ಬಂದು ಕೇಳಿ ಪಡೆದ ಅಪೂರ್ವವಾಗಿ ನಡೆದ ಅಂದಿಗೆ ಅವ್ರಿಗೆ ಹೇಗ್ಯಾರ ಅದನ್ನಷ್ಟು ನಂಗೆ ಒಂದು ನಾಲೆಜ್ಗೆ ಶೇರ್ ಮಾಡಿದ್ದೆ. ನೆಕ್ಸ್ಟ್ ಬಂದು ದಾಣಿಯ ಏನೇನು ದಾಣಿಯ ಏನಕ್ಕೆ ಬಂದು ಆ ಕಾಲದಾಗ ಆರಂಭ ಮಾಡಿದ ನೋಡುವ. ದಾಣಿ ನೋಡಿದ ಮುಂದೆ ದಾಣಿನ ಮುಖ್ಯತ್ವ ಏನ ಸಿರಿಧಾನಿಯನ ಮುಖ್ಯತ್ವ ಏನೋ ನೋಡುವ. ಅದಾவது 1950 ಮುಂದಾಡು ಬಂದು ಕಿಟ್ಟತ್ತೆ ಎಲ್ಲ ಬಂದು ನಂಗೆ ಬಂದು ಬಾರ್ಲಿ, ಕೊರಳಿ, ರಾಗಿ ಅದಾவது ಎರಿಗಿ, ಗಂಜೆ, ಎರಿಗಿ, ಈ ಕೊರ್ಲಿ ಮಕ್ತ ನಂಗೆ ತಿಂದು ಬಂದ. ಇದಕ್ಕೆ ವಿಶೇಷ ಏನಂದ್ರೆ ಇದು ಬಂದು ಹೋಲ್ ಗ್ರೈನ್ ಏನೇ ವಿಶೇಷ ಅಂತ ಈಗಲ್ತ ನಂಗೆ ಬಂದು ಅರ್ಥ ಪಡಿಗೆ ಹೋಗಬೇಕು. ಈಗ ಬಲಪಕ್ಕಡು ಒಂದು ಪಡವ ನೋಡಿ ಈ ಹೋಲ್ ಗ್ರೈನ್ ಅಂದಾಗ 3 ಭಾಗ ಆಡದೆ. ಬ್ರ್ಯಾನ್ ಅಂತ ಹೊರಸನ ತೋಲು, ಜರ್ಮ್ ಎಂಬುದು ಹೋಗಸಡುವ ಮೊಳೆ, ಅದರ ಹೋಗಸಡುವ ಎಂಡೋಸ್ಪಮ್ ಒಂದು ಪರ್ಪು. ಆ ಬ್ರ್ಯಾನ್ ನೋಡ್ವಿ ಅದಕ್ಕೆ ಬಂದು ಫೈಬರ್, ವಿಟಮಿನ್ ಬಿ, ಮಿನರಲ್ಸ್ ಎಲ್ಲ ಹೇಗೆ ಬಟ್ಟಾಡದೆ ನೋಡುವ. ಜರ್ಮ್ ಆಡದಲ್ಲ ಅದು ಅಪ್ರಮುಖ್ಯ. ಅದು ಬಂದು ನ್ಯೂಟ್ರಿಯನ್ಸ್ ಸ್ಟೋರ್ ಹೌಸ್ ಈಗ ರಾಸಕುಲ ನ್ಯೂಟ್ರನ್ಸ್ ಲಿಗೋಸ್ ಆಡದೆ. ಅದೆಲ್ಲ ಅದು ಕೂಡ ಆಂಟಿ ಆಕ್ಸಿಡೆಂಟ್ಸ್ ಆಡದೆ, ವಿಟಮಿನ್ ಇ ಆಡದೆ, ವಿಟಮಿನ್ ಬಿ ಆಡದೆ, ಫ್ಯಾಟ್ ಆಡದೆ, ಇದೆಲ್ಲ ಆಡದೆ. ಆಮೇಲೆ ಹೋಗಸಡ ಪರ್ಪದಾಗ ಸಿಟಿ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಮಾಡ್ತಾ ಇರ್ದೆ. ಅಂಡ್ ಜಸ್ಟ್ ನಿಂಗೆ ಹೊಸ ಮಾಡಿ ನೋಡ್ವಿ ಏಂದ ಬಪ್ಪ ಅಕ್ಕಿ ಅದೆಲ್ಲವ ನಂಗೆ ಪಾಲಿಶ್ ಮಾಡಿ ತೋಲ್ ಐತಿ ಮನ ಆ ಮೊಳೆಲೆ ಎತ್ತಿ ಪೂರ ಅಕ್ಕಿ ಪರ್ಪಲ್ ಎತ್ತನ ಅದೇ ಮ್ಯಾಕ ಈ ಉದುಕ ಮಾಡೋ ಪರ್ಪಲ್ ಆಡದಿಲ್ಲ ಅದು ಅದೇ ತಮ್ಮ ನನಗೆ ಆಗ ಏನೋ ತೊಲ್ತದ ಅಂದ್ರೆ ಬ್ರ್ಯಾನ್ ತೋಲು ಇದು ಮೊಳೆ ಅದಲ್ಲವ ಇಲ್ಲ ಅಂತ ತಿಂದೊಂಡಿದ್ದ. ಅಲ್ಲ ಮುಂದಿನ ಕಾಲದಾಗ ಬಂದು ಅದನ್ನ ಮುಳುಸ ತಿಂದಿದ್ದಾರೆ, ಆ ಶಕ್ತಿಯೋடு ತಿಂದಿದ್ದಾರೆ ಅಂಬುದು ಇದನ್ನ ಅರಿಯಾಕು.
ಅದಕ್ಕೆ ನೋಡ್ಲೆ ಈ ರಾಗಿ ಎರಿಗೆ ಎಂಬುದು ಬಂದು ಅಪರ ಮುಖ್ಯ. ಎರಿಗೆ ಬಂದು ಅವರ ದಾರ ಒಂದು ಕ್ಲೀನ್ ಮಾಡೋದು ಮುಡಿಲ್ಲ ಟೆಕ್ನಾಲಜಿ ಸಿಕ್ಕಿಲ್ಲ ಅವ್ರ. ಇಲ್ಲಾಂದ್ರೆ ಏನ್ ಮಾಡಿದ್ರೆ ಎರಿಗೆ ತೋಲ ಸೀತಿ ಎತ್ತಿ ಬೆಳ್ಳೆ ಮಾಡಿ ತಿಂದಾರೆ. ಯಾಕಂದ್ರೆ ಮನುಷ್ಯಗೆ ಬಂದು ಬೆಳ್ಳೆ ಕಲರ್ ತಾಪರ್ ಇಡ್ತು ನೋಡಿದ್ರೆ ಏನ್ ಮಾಡೋದು. ಈಗ ಇದು ಸಕ್ಕರೆ ತಿನ್ನ ಬೆಲ್ಲ ತಿಂಬೋದಿಲ್ಲ. ಯಾಕಂದ್ರೆ ಬೆಲ್ಲನ ಕಲರ್ ಸಿರಿಲ್ಲ ನಮ್ಗೆ. ಅತ್ತ ಒಂದು ಮನೆ ನೀರಿಗೆ ಬಂದ್ಬಿಟ್ಟ. ಅಲ್ಲ ರಾಗಿ ಅದೊಂದು ತಪ್ಸಿ ಬಂದ್ಬಿಟ್ಟ. ರಾಗಿ ಮುಳು ಸಾತ ತಿಂಬುದು ಮುಡ್ದ ಏನಾದ್ರೆ ಅದ್ರ ರಾಗಿ ಇಸ್ ದ ಟಾಪ್ ಆಫ್ ಆಲ್ ಗ್ರೇನ್ಸ್ ಅಂತಾರೆ. ಅದನ್ನ ಕಿಂಗ್ ಆಫ್ ಆಲ್ ಗ್ರೇನ್ಸ್ ಅಂತ ಈಗ ನಮಗೆ ಎರಿಗೀಗ ಒಂದು ಮುಖ್ಯತ್ವ ಒಳಗ. ಈಗ ಸಾಮೆ ಭತ್ತ ಅರ್ಥದಲ್ಲಿ ಏನ? ಸಾಮೆ ಅಂದ್ರೆ ಏನ, ಭತ್ತ ಅಂದ್ರೆ ಏನ? ಸಾಮೆ ಭತ್ತ ಮುಳು ಧಾನ್ಯ ತೋಲೋಡ ಹೊಡೆದು ಸಾಮೆ. ಆ ತೋಲ ಎತ್ತಿಬಿಲ್ಲ ಅದನ್ನ ಹೆಸರು ಭತ್ತ ಅಂದೀಗ. ಅದನ್ನ ಕುಮ್ಮಿ ಎತ್ತಿಬಿಲ್ಲ ಅದನ್ನ ಭತ್ತ. ಬಂದು ಭತ್ತ ಕುಮ್ಮಿ ಅದೇ ರಾ ರೈಸ್ ಮಾಡಿ ತಿಂದದಲ್ಲ ಇನ್ನಾಗ ಕುಚ್ಚಿ ತಿಂದಿದ್ದಾರೆ. ಅದನ್ನ ಬಾಯ್ಲ್ ಮಾಡಿ ಅದನ್ನ ಕುಚ್ಚಲಕ್ಕಿಂದ ಈಗ ಕುಚ್ಚಲಕ್ಕಿಂತ ನೆರೆ ತಿಂದಿದ್ದಾರೆ. ಏಸು ವಿಧವನ್ನ ಸಾ ಮಾಡಿದೆ ಅಂತ ನೋಡುವ. ಅದನ್ನ ಒಂದ್ಸಲ ಭತ್ತ ಅನ್ಸಿದ್ ಡೈರೆಕ್ಟ್ ಆಗಿ ಈಗ್ಯಾರ ಅದನ್ನ ಸಾಮಿಗೆ ನೋಡ್ಲೆ ಬರಗು ಅಂತಾರೆ. ಈಗ ವರಗು ಅಂತ ಸಿಕ್ಕಿರಲಿಲ್ಲ ನಂಗೆ ಸೂಪರ್ ಸ್ಟೋರ್ ಎಲ್ಲ ನೆರೆ ಸೂಪರ್ ಮಾರ್ಕೆಟ್ ಆಡದೆ ವರಗು ಕೋಡೋ ಮಿಲೆಟ್ಸ್ ಅಂತ ಆಗ್ಯಾರ ಈಗ್ಯಾರ. அடுத்தது ಕೊರ್ಲಿ ಭತ್ತ ಅಲ್ಲದ ಆಂಡಿ ಭತ್ತ ಅಂತ ಈಗಾರ. ಯಾಕಂದ್ರೆ ಆಂಡಿ ಭತ್ತ ಅಂದ್ರೆ ಏಳೆಗಳಿಂದ ಸಾಪಾಡು ಅಂತ ಈಗಾರ. ಆ ಕಾಲದಾಗ ಕೊರ್ಲಿ ಭತ್ತದ ಅಪರ ಏಳಗ ತಿಂದಾರ. ಕೊರ್ಲಿ ಭತ್ತ ಆಂಡಿ ಭತ್ತ ಅಂತ ಈಗಾರ. ಫಾಕ್ಸ್ ಟೈಲ್ ಮಿಲೆಟ್ ಇಲ್ಲ ಇಟಾಲಿಯನ್ ಮಿಲೆಟ್ ಅಂತ ಈಗಾರ. ಅದು ಹೊರತು ಕಾ ಭತ್ತ ಅಲ್ಲದು ಬೇಟ್ಲು ಭತ್ತ ಅಂತ ಈಗ. ಇದೇನಂದ್ರೆ ಒಂದು ಭತ್ತ ನಂಗ ಬೇಪನ ಬಂದು 9 ತಿಂಗಳ ಕೈದನ್ನ ಎತ್ತಿಲ್ಲ. ಅದು ಕಾ ಭತ್ತ ಲಿಟಲ್ ಮಿಲೆಟ್ಸ್ ವೆರೈಟಿ ಅದಂತ ಬಂದು ನಂಗ ಕಾಯಿ ಬೆಟ್ಟಿದವನೇ ಅದನ್ನ ಎತ್ತಿ ಬಂದು ನಂಗ ಅದನ್ನ ಭತ್ತ ಎತ್ತಿ ಈಗ ಈರೋಡೆಗೆ ಪಡಚಿ ಹಬ್ಬ ಮಾಡ. ಅದು ಬಂದು ಬೇಟ್ಲಿ ಭತ್ತ ಹಬ್ಬ ಅಂತ ಅಪ್ಪರ ಮುಖ್ಯವಾದದ್ದು. ಅದಕ್ಕೆ அடுத்தது ಬಂದು ಏರ್ ಭತ್ತನ, ಹಾಲ್ ಭತ್ತನ, ಕೂಸು ಭತ್ತನ 3 ಒಂದು ತ. ಅದು ಲಿಟಲ್ ಮಿಲೆಟ್ ಅದು ಬಂದು 6 ತಿಂಗಳು ಅರವಣೆ ಮಾಡಿಟ್ಟ. 6 ತಿಂಗಳು ಅರವಣೆ ಮಾಡಿ ಅದು ಬಂದು ಬಾತಿ ಹೆಮ್ಮಕ್ಕಗ ಕುನ್ನ ಕೊಡದು ಅಪ್ಪರ ಪಾಯಿಂಟ್ ಕೊಟ್ಟರು. ಅದ್ರ ಮೇಲೆ ಬಾತಿ ಭತ್ತ ಅನ್ಸಿತ್ತು. ಇದನ್ನ ಒಂದೆರಡು ಹೀಗ್ಯಾರ. ಕೂಸು ಭತ್ತ ಅಂತ ಹೀಗ್ಯಾರ. ಅದನ್ನ ಕಡೆಸಿ ನೋಡ್ಲೆ ಕರಿಯ ಭತ್ತ. ಕರಿಯ ಭತ್ತದಲ್ಲಿ ಹೆಸರು ತಗೊಂಡಾಗ ಅದು ಬ್ಲಾಕ್ ಕಲರ್ ಕರೋನಟ್ರ. ಇದು ಬಂದು ನಂಗೆ ಆರಂಭ ಮಾಡೋದಿಲ್ಲ, ವ್ಯವಸಾಯ ಮಾಡೋದಿಲ್ಲ. ಅಲ್ಲಿ ಕಲ್ಲು ಒಡಗರೆಗೆ ಅದನ್ನ ಹುಟ್ಟಿ ನಟ್ರ ಅದನ್ನು ತಿಂದು ಬಂದಾರೆ ಬರಿಯಾಕು. ಸರಿ, ಒಂದೊಂದು ಭತ್ತ ನೋಡಿ ಬಿಡುವ. ಫಸ್ಟ್ ಕೊರ್ಲಿ ಭತ್ತ. ಕೊರ್ಲಿ ಭತ್ತ ಅಂದ್ರೆ ಇದು ಒಂದು ವಿಧ ಸಾಮೆ. ಇದು ಬಂದು ನಾನು ಮುಂದೆ ಇದಂಗೆ ಪೋರ್ ಮ್ಯಾನ್ಸ್ ಫುಡ್ ಅಂತ ಈಗ. ಇದು ವಿಶೇಷ ಅಂತಲೇ ಇದು ಎಲ್ಲಿ ಬೇಕಲೂ ಅದು ಹುಟ್ರ. ಇದು ಮಣ್ಣಿನ ತನ್ಮೆ ರಿಚೆಸ್ಟ್ ಸಾಯಿಲ್ ಟು ದಿ ಫಾರೆಸ್ಟ್ ಸಾಯಿಲ್. ಆ ಮಣ್ಣಿನ ತನ್ಮೆ ಅಪ್ಪರ ಒಳ್ಳೆಗಟ್ಲು ಒಳ್ಳೆಗಿಲ್ಲ ಆದ್ರೆ ಅದು ಬಂದಲ್ಲಿ ಅದು ಹುಟ್ರ ಅಂಬುತ್ತೆ. ಇದನ್ನ ವಿಶೇಷ. ಇದು ಒಂದು ಕೊರ್ಲಿ ಭತ್ತ. ಇದು ಕೊರ್ಲಿ ಭತ್ತದ ಬತ್ತಿಟ್ಟು ಮಾಡಿ ತಿಂದಿದ್ದಾರೆ. அடுத்தது ಬಂದು ಲಿಟಲ್ ಮಿಲೆಟ್ ನಂಗೆ ಸಾಮೆ ಭತ್ತ. ಈ ಭತ್ತ ಬಂದು ನಂಗೆ ಅಪರ ಮುಖ್ಯ. ನಂಗೆ ಬಂದು ಅಪರ ಪೆರುಮೆ ಬಾರೆ ಪೆರುಮೆಯಾಗಿ ಭತ್ತ ಅಂದ್ರೆ ಅಪರ ಪೆರುಮವಾದ ವಿಷಯ. ಅದನ್ನ ಇಟ್ ಗ್ರೇಟ್ಲಿ ಎಸ್ಟೀಮ್ಡ್ ಬೈ ದ ಬಡಗರ್ಸ್ ಅಂತ ಈಗಾರ. ಅದು ಏಕಂದ್ರೆ ಇಂದಣ್ಣ ಸ್ಲೈಡ್ ನೋಡುವ. ಅಲ್ಲ ಇದು ಏನಂದ್ರೆ ಭತ್ತ ಬಂದು ಅದು ಈಲ್ಡ್ ಅಪರ ಕಮ್ಮಿ. ಒಂದು ಏಕರಾಗ ಅದು ಈಲ್ಡ್ ನೋಡ್ಲೆ ಮತ್ತೆ ಭತ್ತ ಕೂಡ ಸ್ವಲ್ಪ ಕಮ್ಮಿ ಬಂದಿರೋದು. ಈಲ್ಡ್ ಅಪರ ಕಮ್ಮಿ ಇತ್ತು. ನಂಗೆ ಮೊದಲು ಏನಿಗೆ 2 ಸ್ಮಾಲ್ ಮಿಲೆಟ್ಸ್, ಏರ್ ಭತ್ತ, ಕಾ ಭತ್ತ. அடுத்த ನೋಡ್ಲೆ ಭತ್ತ ಒಂದು ಏನೇನ ಮಾಡಿದಾರೆ ಎತ್ತೆಲ್ಲ ಉಪಯೋಗ ಮಾಡಿದಾರೆ ಅಂದ್ರೆ ಭತ್ತ ಅಕ್ಕಿಯ ಕುದಿಸಿ ಅಲ್ಲಿ ಎರಿಗಿಟ್ಟು ಹಾಕಿ ಎರಿಗಿ ಮಾವು ಹಾಕಿ ಎರಿಗಿಟ್ಟು ಮಾಡಿ ತಿಂತಾರೆ. ಇನ್ನೊಂದು ಭತ್ತವೇ ಉಣಿ ಮಾಡಿ ಭತ್ತಿಟ್ಟು ಮಾಡಿ ತಿಂತಾರೆ. ಅಚ್ಚಿಕೆ ಮಾಡಿದ್ದಾರೆ. ಭತ್ತ ಒಳ್ಳಂಗೆ ಕುಚ್ಚಿ ಅದನ್ನ ತೋಲೆತ್ತಿ ಉರಿತು ಅದನ್ನ ಬಂದು ಹಚ್ಚಿಕೆ ಮಾಡಿ ತಿಂತಾರೆ. ಇನ್ನೊಂದು ವಿಶೇಷವಾದ ವಿಷಯ ಹಚ್ಚಿಕೆ ಏನಂದ್ರೆ ಅಚ್ಚಿಕೆ ಬಂದು ನಣತು ಬಪ್ಪಗೂ ಕೊಟ್ಲ. ಅದು ಒಂದು ಹಾನರ್, ಒಂದು ಪುಣ್ಯ ನೆನ್ಸ್ಯಾರ ಆ ಕಾಲದಲ್ಲಿ. ಒಂದು ನಟಗ ಇಲ್ಲ ಒಂದು ವರಸ ಬಪ್ಪ ಮಗ ಹಚ್ಚಿಕೆ ಕೊಟ್ಲ ಒಂದು ಆಣರ್ ನೆಂಚಿ ಹಚ್ಚಿಕೆ ಕೊಟ್ಟಿದ್ದಾರೆ. ಆ ಒಳಗ ಹಚ್ಚಿಕೆಗ ಒಂದು ವಿಶೇಷವಾದ ತನ್ಮೆ. அடுத்து ಬೆಣ್ಣಕು ಮಾಡೋಣ. ಬೆಣ್ಣಕು ಅಂದ್ರೆ ಏನಂದ್ರೆ ನಂಗ ತುಪ್ಪ ಮಾಡಣ ಇಲ್ಲಿಯ ಬೆಣ್ಣೆ ಕರ್ಕಿ. ಆ ಬೆಣ್ಣೆ ಕರ್ಕಿ ತುಪ್ಪ ಮಾಡಣ ಕರ್ಗುನಿ ಬೆಣ್ಣೆಗೆ ಹೋಗೋಸ ಬಂದು ಭತ್ತ ಹಾಕಿಟ್ಟಾರ. ಹಾಕಿ ಒಳ್ಳಂಗೆ ಕೊದಿ ಬಂದು ಅದು ತುಪ್ಪ ಮಾರೋಣ ಗಟ್ಟ ಅದು ಒಳ್ಳಂಗೆ ಬಂದುಟ್ರ ಆ ಕೂ ಆಸೆ ಒಂದು ಋಷಿ ಆದಾಗ ಆಸೆ ಒಂದು ಶಕ್ತಿ ಅದನ್ನ ಬಂದು ಬೆಣ್ಣಕು ಒಂದು ಹೀಯಾರ. ಸರಿ, ಭತ್ತ ನಂಗೆ ಹಿಟ್ಟು ಮಟ್ಟಲ್ಲ. ಭತ್ತ ನಂಗೆ ಅಪರ ಮುಖ್ಯವಾದ ಇಲ್ಯಾ ಇಟ್ ಇಸ್ ಎಸ್ಟೀಮ್ಡ್ ಫಾರ್ ಬಡಗಾಸ್ ಅಂತ. ಏಕಂದ್ರೆ ಅದು ಹಿಟ್ಟು ಮಟ್ಟಲ್ಲ. ಒಂದು ವಿಶೇಷ ತೆಗಿಯೋ ಒಂದು ಕಾರ್ಯ ತೆಗಿಯೋ ನಮ್ಮ ಭತ್ತ ನಂಗೆ ಫೈನ್ ಪಡ್ತೀನ. ಕೂಸು ಹೆಸರು ಕೂಗೊಂಡು ಹಿಡ್ತು, ಮದುವೆ ಅಂತ ಹಿಡ್ತು ನಂಗೆ ಸಾವಸರಂಗು ಕುರುಂಬ ವರ್ಷ ಗಟ್ಟ ಭತ್ತ ನಂಗೆ ತೇಗ್ಬಿಟ್ಟ. ಅದನ್ನ ಈ ಭತ್ತ ಬಂದು ಅಪರ ಮುಖ್ಯ. ನಂಗೆ ಒಂದು ಎಸ್ಟೀಮ್ ಒಂದು ಕುಂಬಿಟ್ಟು ಕೊಂಡಾಡಬೇಕ ಒಂದು ಧಾನ್ಯ ಅಂದ್ರೆ ಇದು ಭತ್ತ. ನಂಗೆ ಬಡಗ ಬರ್ತವೆ. அடுத்தது எரிகி விடுவா. ಬಂದು ಎರಿಗೆ ಬಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಒಂದು ಅಪರ ಜಾಸ್ತಿ. ಆರಂಭ ಕಾಲದಾಗ ಎರಿಗೆ ಬಂದು ನೀಲಗಿರಿನ ಬಂದು ತವನಾಡು ಪರಂಗಾಳ ಸೀಮೆತ ಅಪ್ಪರ ಬೇದು ಬಂದಾಡ್ದೆ. ಅಲ್ಲ
ಆ ಎರಿಗಿ ನಂಗೆ ನೀಲಗಿರಿ ಬೇರೆ ಬಂದು ಬಡವರಿಗೆ ಹೆಚ್ಚುಲ ತಪ್ಪನ ಎರಿಗಿ ಈ ದೇಶದಿಂದ ಈಸಿ ತಿಂದು ಬಂದಾರೆ ಅವಾಗ ಕಮ್ಮಿತ ಎರಿಗಿ ಬೇದು ಬಂದಾಡದೆ ಎರಿಗೆ ಕಾರ್ಬೋಹೈಡ್ರೇಟ್ಸ್ ಅಪ್ಪರ நிறைய ಆಟಾಡದೆ ತಪ್ಪನ ನಂಗೆ ಒಡಂಗ ಅಪರಪ್ಪ ಒಳ್ಳಿತು ಎರಿಗಿಗೆ ಏನೇನು ಮಣ್ಣದಲ್ಲ ಹೈ ನ್ಯೂಟ್ರಿಷನ್ ವ್ಯಾಲ್ಯೂ ಅಪ್ನ ಅದಕ್ಕೆ ಬಂದು ನೋಡಿ ಇಲ್ಲಿಯ ಎರಿಗಿಟ್ಟು ಮಣ್ಣ ತೆರಳು ಎರಿಗಿಟ್ಟಿನ ಮಣ್ಣ ತೆರಳು ಎರಿಗಿಟ್ಟಿನಲ್ಲ ಅದು ಕೂಡ ಒಂದು ಮಿಕ್ಸ್ ಮಾಡಾದ ಹೂವು ಇಲ್ಲ ಭತ್ತ ಮಿಕ್ಸ್ ಮಾಡಾದ ಬುರು ಎರಿಗೆ ಹಾಕಿ ಹೋಗಿಲ್ಲ ಅದನ್ನ ತೆರಳು ಎರಿಗಿಟ್ಟಿನ ಅಂದ್ರೆ ಎರಿಗೆ ದೊಡ್ಡಿ ಮಾಡಿ ತಿಂದಾರೆ ಎರಿಗೆ ತುಪ್ಪದಿಟ್ಟು ಮಾಡಿ ತಿಂದಾರೆ ಆ ಕಾಲದಾಗ ಈಗ ಬಂದು ನಂಗೆ ಮೈದಾ ಅಂತ ಈಗ ಇದು ತುಪ್ಪದಿಟ್ಟು ಮಾಡಿ ತಿನ್ನ ಮುಂದೆಲ್ಲ ಒಂದು ಎರಿಗಿಟ್ಟದಾಗ ಗೋಧುಮೆ ತುಪ್ಪದಿಟ್ಟು ಮಾಡಿ ತಿಂದಾರೆ ಇದಕ್ಕೆ நிறைய ಅಮಿನೋ ಆಸಿಡ್ ಅಟ್ಟವನ್ನೇ ಇದು ಅಪರಪರ ಮುಖ್ಯ ನಂಗೆ ಎರಿಗಿಂಬುದು ಅದಕ್ಕಡ್ತು ನೋಡ್ಲೆ ಗಂಜೆಯ ಬಾರ್ಲಿಯಿಂದ ಹೇಗ್ಯಾರ ಅದು ಬಾರ್ಲಿ ಎಂಬುದು ಒಂದು ಜನರಲ್ ವರ್ಡ್ ಬಾರ್ಲಿ ಫ್ಯಾಮಿಲಿ ಗಂಜೆಲ್ಲ ಬಂದ್ರ ಗಂಜೆ ಅಂದ್ರೆ ಬಾರ್ಲಿ ಅಲ್ಲ ಬಾರ್ಲಿ ಎಂಬುದು ಗಂಜೆ ಎತ್ತೆ ಹೇಗೋದಂದ್ರೆ ಗಂಜೆ ಇಸ್ ಆಫ್ ಅ ಬಾರ್ಲಿ ಫ್ಯಾಮಿಲಿ ಹೇಗೋದು ಯಾಕಂದ್ರೆ ನೀವು ಕಡೆ ಹೋಯಿಂದ ಬಾರ್ಲಿ ಅಂದ್ರೆ ಗಂಜೆ ತರಮ್ಮ ಬ್ಯಾರಣೆಲ್ ತನ್ನ ಇದೆಲ್ಲ ಬಾರ್ಲಿ ಫ್ಯಾಮಿಲಿ ಸೇರೋದು ನಂಗೆ ಪೋದುವ ಗಂಜೆಯ ಬಾರ್ಲಿಂದ ಹೇಗಿನ ಗಂಜೆ ಇದು ನೋಡ್ಲೆ ನೀಲಗಿರಿಯ ಮಣ್ಣು ಅದನ್ನ ಮೇ ಮಂಜಲ ನೋಡ್ಲೆ ಬಾರ್ಲಿಗೆ ಅಪ್ಪರ ಸೂಟಾರ ಅದನ್ನ நிறைய ಗಂಜೆ ಬಿತ್ತಾರೆ ಇದು ಇದಿಗೆ ನೋಡ್ಲೆ ಒಂದು ವಿಶೇಷವಾದ ಕೋತಗಿರಿ ಅಡಿ ಬಂದು ಒಂದು ವಿಶೇಷವಾದ ಗಂಜೆ ಇದೆ ಬ್ಲಾಕ್ ಬಾರ್ಲಿಂದ ಈಗ ಅದು ಒಂದು ವಿಶೇಷವಾದ ಗಂಜೆ ಅದರಲ್ಲೂ ಬೀರ್ ಗಂಜೆ ಅಂದ್ರೆ ಒಂದು ಗಂಜೆ ಬಂದು ಇಲ್ಲಿ ನಂಗೆ ಇಂಗ್ಲಿಷ್ಕಾರರು ಬಂದು ಬೇತ್ತಾರೆ ಏನಂಗಂದ್ರೆ ಬೀರ್ ಮಾಡಿದ್ರು ಇಂಡಿಯಾದಾಗ ಎರಡೆಡ್ತ ಬೀರ್ ಮಾಡಿದ್ದಾರೆ ಬ್ರೀವರೀಸ್ ಅಂದಿನ ಎರಡು ಬ್ರೀವರಿ ಬಂದು ಒಂದು ಹಿಮಾಚಲ ಪ್ರದೇಶ ಆಟಾಡದೆ ಇನ್ನೊಂದು ಬಂದು ನೀಲಗಿರಿ ಆಟಾಡದೆ ನೀಲಗಿರಿಯ ಬೀರ್ ಮಾಡಿದ್ದಾರೆ ಇಲ್ಲಿ ಆ ಬೀರ್ ಗಂಜೆ ಬಿತ್ತು ಅದು ಕ್ವಾಲಿಟಿ ಅಪರಪರ ಒಳಗಡದಿಂದಿಗೆ ಮೆಚ್ಚಿದ್ದಾರೆ ಎಲ್ಲ ಆಡಿ ಆಳೋಗ ನಂಗೆ ನೀಲಗಿರಿಯ ಬೇವ ಗಂಜೆಯ ಅರುಮೆ அடுத்தது ಬೋಳೆ ಅಲ್ಲದು ಗೋಧುಮೆ ದಗಿನ ಈ ಬೋಳೆ ಬಂದು ನೀಲಗಿರಿ ಪೊತ್ತೂರಿಗೆ ಬೋಳೆ ಒಂದು ಅಪರ ಬೇಯ ನೀಲಗಿರಿಯ ಕಮ್ಮಿತ ಬೇದ್ರ ಅಥವಾ ಬೋಳೆಗೆ ಆಸೆ ಒಂದು ನಂಗ ಮುಖ್ಯತ್ವ ಕೊಡಲ್ಲ ಬೋಳೆ ಬಂದು ಬೇಕಾದ ಬಂದು ಕೀದೆ ಸಂದರ್ಭ ಈಸಿ ಬಂತಾರೆ ಬೋಳೆಗೆ ನಂಗೆ ಬಂದು ತುಪ್ಪದಿಟ್ಟಲ್ಲ ಪಣೀರ್ ಮಣ್ಣ ಕಲಿಕಿಟ್ ಮಣ್ಣ ಕೊತ್ತಿಟ್ಟು ಮಣ್ಣ ಆಯ್ತು ಮತ್ತೆ நிறைய ಬೋಳೆಗೆ ಚಪಾತಿ ಎಲ್ಲ ಮಾಡಿ அடுத்தது ಕೀರೆಯು ಬಡಗ ಮುಖ್ಯವಾದ ಕೀರೆ ಒಂದು ಮುಖ್ಯವಾದ ವಿಷಯ ಕೀರೆ ಬಂದು ಮಾರುವುದಿಗೋ ಇಲ್ಲ ಅದನ್ನ ಟ್ರೇಡ್ ಮಾಡುವುದೋ ಬಡಗ ಬಂದು ಅದನ್ನ ಆರಂಭ ಮಾಡಲೆ ನಂಗೆ ಲೋಕಲ್ ಕನ್ಸಂಪ್ಷನ್ ಆಯ್ತು ಅದನ್ನ ಬಂದು ಆರಂಭ ಮಾಡಿದ್ದಾರೆ ತಪ್ಪನ ನಂಗೆ ಏರಿಗಿ ಬೇಪನ ಅದು ಕೊಡವೆ ಸೇದು ಕೀರೆಯು ಬೇತು ಬಂದಾರೆ ಇದು ಓನ್ಲಿ ಫಾರ್ ಲೋಕಲ್ ಕನ್ಸಂಪ್ಷನ್ ಕೀರೆ ಎಂಬುದು அடுத்து ಪಾಪರೆ ಜೋಳು ಎರಡು ಪಾಪರೆ ಅಂದ್ರೆ ಒಂದು ಸದೃವಾದ ಒಂದು ಮಿಲಿಟಲ್ಲಿ ಫೋಟೋ ತಂತ ನೋಡಿ ರೈಟ್ ಸೈಡ್ದಾಗ ಪಾಪರೆ ಇದು ಒಂದು ಎತ್ತಂದ್ರೆ ಇದನ್ನ ತೋಲ ಒಂದು ಅದನ್ನ ಒಳ್ಳೆ ಗುರ್ತು ತೋಲ ಎತ್ತಿ ಅದನ್ನ ಪರ್ಪ ಎತ್ತಿ ಉಡಿ ಮಾಡಿ ಪಾಪರೆ ಇಟ್ಟೊಂದಿಗೆ ಅದಂತ ಇಡ್ತಂದು ಬಂದಾರೆ ಎರಡಾದ್ರು ಜೋಲ್ನಂಗೆ ಅರ್ಧ ಜೋಲು ಸೇತಿ ಉಡಿ ಮಾಡಿ ಜೋಲು ಮಾಡಿ ತಿಂತಾರೆ ಇದು ಮುಖ್ಯವಾದ ವಿಷಯ ನೋಡ್ಬೇಕು ಏನಂದ್ರೆ ಪಾಪರಿ ಜೋಲು ಪೂರ್ ಮ್ಯಾನ್ಸ್ ಫುಡ್ ಅಂತ ಈಗ ಅದೊಂದು ಮನೆಗೆ ಆ ಕಾಲದಾಗ ಒಂದು ಮನೆಗೆ ಪಾಪರ ಹಿಟ್ಟು ಇಲ್ಲಿ ಜೋಲಿಟ್ಟು ಮಾಡಿರಂದ್ರೆ ಅವಕ್ಕಪ್ಪರ ಹೊರಮೇಗಿದ್ದಾರೆ ಎಂಬ ಅರ್ಥ ಇದು ಬಂದು ಪೂರ್ ಮ್ಯಾನ್ ಸೆಟ್ ಪಾಪರೆಗ ಇನ್ನೊಂದೊಂದು ಇಂಗ್ಲಿಷ್ ಇದು ಬೆಳಕಾಡದೆ ಪಾಪೋಸ್ ಫುಡ್ ಅಂತ ಈಗ ಪಾಪ ಅಂದಲ್ಲ ಏಳಗಾರ ಪಾಪೋಸ್ ಫುಡ್ ಎಂಬುದು ಪಾಪರ ಎಂದು ಈಗ್ಯಾರ ಇದು ಪಾಪರಿಯು ಮುಂದಿನ ಕಾಲದಾಗ ಪಾಪರ ತಪ್ಪರೆ ತಿಂದಾರ ಇನ್ನೊಕ್ಕ ಈಗ ಈ ಸಗಲ್ಲ ನಂಗೆ ಲಿಟಲ್ ಮಿಲೆಟ್ಸ್ ಎಲ್ಲ ನೋಡಿದಿಲ್ಯಾ ರೆಡಿ ಟು ಈಟ್ ಫುಡ್ ಏನೇನು ನಡೆದೆ ನಂಗೆ ನೋಡ್ಬೋದು ಅಂತ ಕೀರೆ ಇಟ್ಟು ಇದನ್ನೆಲ್ಲ ಕೀರೆ ಒಳ್ಳೆಂಗೆ ಹುರಿತು ಅದನ್ನ ಉಡಿ ಮಾಡಿ ಬಿತ್ತಾರ ಅದನ್ನ ಮರಕನ ದಾಳಿ ಬಂದಲ್ಲ ಅದನ್ನ ಮಜ್ಜಿಗೆಗೆ ಬಾಸಾಕು ಎಲ್ಲ ಬಂದು ಜೇನಟ್ಟಿ ತಿನ್ನಾಕು ಎರಡಾவது ಗಂಜಿಟ್ಟು ಅಂದ್ರೆ ಗಂಜೆ ಒಳ್ಳೆಂಗೆ ಹುರಿತು ಅದನ್ನ ಹುಡಿ ಮಾಡಿ ಬಿತ್ತಾರ ಅದನ್ನ ಒಂದು ಹೀಗೆ ಮಜ್ಜಿಗೆ ಕೂಡ ಅದನ್ನ ಮಾಡಿ ತಿನ್ನಾಕು ಅದನ್ನ ಬಂದು ಗಂಜಿಟ್ಟು ದಗಿನ ಇಲ್ಲಾದಲ್ಲ ತುಪ್ಪವು ಅದನ್ನ ಸಕ್ಕರೆ ಬೆಲ್ಲ ಅಲ್ಲದು ಹನಿ ಇದನ್ನೆಲ್ಲ ಹಾಕಿ ನಂಗೆ ಮಿಕ್ಸ್ ಮಾಡಿ ತಿಂದ್ರೆ ಅದನ್ನೊಂದು ಉಡಿ ಇಟ್ಟು ಒಳ್ಳೆ ಟೇಸ್ಟ್ ಅದನ್ನ ತಿನ್ನಾಕು அடுத்தது ಗಂಜಿಗೆ ಏನಂದ್ರೆ ಗಂಜೆಯ ಒಂದು ಉಪ್ಪು ನೀರ್ದಾಗದೆ ನಣತಿಟ್ಟು ಒಳ್ಳೆ ಊರ್ತಿಟ್ಟು ಅದನ್ನ ತಿಂದ್ರೆ ಬಂದು ಒಳ್ಳೆ ಜೋರಾಟ ಅದು ಒಂದು ಈವ್ನಿಂಗ್ ಸ್ನಾಕ್ ಮಾಡ್ತಿದಾರ ಇಲ್ಲ ದೂರ ಓಪನ ಬಂದು ಗಂಜಿಗೆ ನೆರೆ ತಿನ್ನೋದಾರ ಈಗ ಒಲಬಾಯಿ ಗುಡ್ಲು ಕಾಪುದ್ಗ ಇಲ್ಲೆಲ್ಲ ಓಪನೆ ಗಂಜಿಗೆ ಊರ್ತಿದ್ದ ಮಳುಗಾಗಿ ತಿನ್ನೋದಾರ ಅಲ್ಲಿ ಹೋಗಿ ಹೊಟ್ಟೆಸ್ಪನ್ನ ತಿಮ್ಮನ ಟೈಮ್ ಪಾಸ್ ಮಾಡಿದಾಗ ಗಂಜಿ ಐತೆ ನೆರೆ ಐತೆ ಊರ್ತಿ ತಿನ್ನೋದ್ರೆ ಗಂಜಿಗೆ ಕಡೆ ಬಂದು ಅಚ್ಚಿಕೆ ಆಯ್ತಾ ಭತ್ತ ಅಂತ ಬಂದ್ರ ಭತ್ತವ ಒಳ್ಳಂಗೆ ಕುಚ್ಚಿ ಆ ತೋಲೆ ಎತ್ತಿ ಅದನ್ನ ಹುರ್ತು ಅದನ್ನ ಬಂದು ಹಚ್ಚಿಕೆ ಅಂತ ಹಚ್ಚಿಕೆ ಏನೋ ವಿಷಯ ಮುಂದೆ ಈಟ್ ಅದನ್ನು
ಅಚ್ಚಿಗೆ ಬಂದು ನಂಗೆ ಒಳ್ಳೆಂಗೆ ನಣುತ್ತು ಹಾಲು ತೆಗಿಯೋ ಇಲ್ಲ ನೀರು ನಣುತ್ತು ಅದು ಕೂಡ ಸ್ವಲ್ಪ ಏನಾಳಿ ಸಕ್ಕರೆಯೋ ಇಲ್ಲ ಬೆಲ್ಲವೋ ಹಾಕಿ ತಿಂದಲೆ ಒಳ್ಳೆಂಗೆ ಜೋರಾಟ್ರ. ಸರಿ, மெடிசினல் ஃபுட் படுகரசுக்கு ஏனேனா மெடிசின் ஃபுட் அது உணவே மருத்துவம், உணவே மருந்து, மருந்தே ಉಣವು ಅಂತ ಹೀಗಾರ. ಅದ್ರ ಮ್ಯಾಗ ಬಡಗರ ಸಾರಿಯೋ ಹಿಟ್ಟಾಟದ ಅದು ಏನಾದ್ ನೋಡುವ. ಈಗ ನಂಗ ಬೇಗ ಉಣ್ಣಾಡದ ಇಲ್ಲ ಹೊಟ್ಟೆ ಉಣ್ಣಾಯಿಟ್ಟಂದ್ರೆ ಗಾಕೆ ಸೊಪ್ಪು ಅப்புறம் ಉಳಿತು. ಗಾಕೆ ಸೊಪ್ಪಿಂದಲ ಉಣ್ಣೆಲ್ಲ ಹೋಗಿ ಕಾಣ್ಬೋದು ಉಂಟು. ಗ್ಯಾಸ್ಟ್ರಿಸ್ ಆಯ್ಬಲೆ ಸುಟ್ಟ ಬೆಳ್ಳೆ ಬಂಗುವೆ, ಸುಟ್ಟಿ, ಮರುಗು ಸೊಪ್ಪು, ಗಾಕೆ ಸೊಪ್ಪು ಇವೆಲ್ಲ ಸೇತ್ತೋ ಇಲ್ಲ ತಣಿತೀಯಾವೋ ಇದೋ ಒಂದಡೆಗೆ ನಂಗೆ ಹಿಟ್ಟು ಕೂಡ ಸೇರ್ತಿಂದ್ರೆ ಗ್ಯಾಸ್ಟ್ರಿಸ್ಗೆ ಅப்புறம் ಉಳಿತಿದ್ದು. ಬೈಲ್ ಪ್ರಾಬ್ಲಮ್ ಪಿತ್ತ ಆಡದಿಲ್ಲ. ಪಿತ್ತ ಪಪ್ಪನ ಏನ ಮಾಡಿರಂದ್ರೆ ಕೊತ್ತಂಬಳ್ಳಿಯ ಉಡಿ ಮಾಡಿ ಕಾಪಿ ಉಡಿ ಬಲ್ಲ ಕೊತ್ತಂಬಳ್ಳಿ ಹಾಕಿ ಕಾಪಿ ಕಾಸಿ ಕೊಡ್ತಾರ. ಅದು ಅப்புறம் ಉಳಿತು ಪಿತ್ತಗ. ಗಾಯಿ ಮುದ್ದು ನಡ್ದ ನಂಗೆ ಅಲ್ಲ ಅರ್ಧ ಗಾಯಿ ಮುದ್ದುಗೆ ಏನ್ ಮಾಡಿದ್ನಿ ಈರಬಂಗುವೆ, ಜೀರಂಗೆ, ಗರಿಕೆ, ಇಟ್ಟು ಬೆಲ್ಲ ಅದು ಕೂಡ ಒಂದು ಹೊಸಿ ಸೆಗಣಿ ಮುಟ್ಟಿ ಅದನ್ನ ತಿಂದಾರ. ಅದು ಒಂದು ಗಾಯಿ ಮುದ್ದು ತಿಂದಾರ. ಇನ್ನೊಂದು ಮುಂದು ಅವಂಟೆಣ್ಣೆ ಆಮಣಕೊಂಡ ಅವಂಟೆಣ್ಣೆ ಏನಾಗಂದ್ರೆ ನಂಗೆ ಒಡಂಬು ಡೈಜೆಸ್ಟಿವ್ ಟ್ರಾಕ್ಟ್ ಇರಲಿಲ್ಲ, ಉಣವು ಕುಳಾಯ್ ಸಿಸ್ಟಮ್ ಅದನ್ನ ಒಂದು ಆಗ ಕ್ಲೀನ್ ಮಾಡೋದು. ಅದನ್ನ ಕ್ಲೆನ್ಸ್ ಮಾಡೋದು ಒಂದು ಇದನ್ನ ಅವಂಟೆಣ್ಣಿಗೆ ಆಗ ಚಿಟ್ಟಿಟ್ಟು ಎತ್ತಿಯಾರ. ಎತ್ತಿಲ್ಲ ಅಂದ್ರೆ ಫುಲ್ಲ ಬೇದಿ ಆಯ್ಟ್ರ. ಬೇದಿ ಎಲ್ಲ ಒಡಂಬು ಒಂದು ಕ್ಲಿಯರ್ ಆರ ಅಂದು ನಮಗೆ ಆಗ ಅಡಿಕಡಿ ನೋಡ್ಲೆ ಕುನ್ನ ಇದನ್ನ ಕೊಟ್ಟಾರ, ಕೊಟ್ಟು ಕ್ಲೆನ್ಸ್ ಮಾಡ್ಯಾರ. ಅಂದಳು ನಂಗೆ ಹೊಟ್ಟೆ ಕಚ್ಚಲಿ ಏನ್ ಮಾಡಂದ್ರೆ ಎರಿಗೆ ಜಾಸ್ತಿ ಕೊಡೋದಿಲ್ಲ. ಇನ್ನು ಎರಿಗೆ ತಂದ್ರೆ ಒಂದು ಹೊಟ್ಟೆ ಕಚ್ಚಬಹುದು ವಾಯು ಪಡೆದ ಕೈ ಒಂದು ಎರಿಗೆ ಜಾಸ್ತಿ ಕೊಡೋದಿಲ್ಲ, ಕಮ್ಮಿ ಅಂತ ಕೊಟ್ಟನ. ಗಂಜೆಗೆ ಒಂದು ವಿಷಯ ಸಡ್ದೆ. ಗಂಜೆ ಏನಂದ್ರೆ ಡ್ಯೂರೆಟಿಕ್ ಪ್ರಾಪರ್ಟಿಯಿಂದ ಈಗಾರ ಸಿರುನೀರ್ ತಿರುಪು ಎಂಬುದು ಇದು ತಿಂದ್ರೆ ಬಂದು ಅப்புறம் ಒಳ್ಳೆಂಗ ಫಂಕ್ಷನ್ ಆಗ ಕಿಡ್ನಿ. ಆಗ ನಂಗೆ ಕಿಡ್ನಿ ಸ್ಟೋನ್ ಹಾಕೋದು ವಾಯು ಪಪ್ಪರ ಕಮ್ಮಿ. ಗಂಜೆಗೆ ಆಸೆ ಒಂದು ವಿಶೇಷ ಅದಂತ ನೋಡ್ಲ ನೀಲಗಿರಿ ಭಾಗ ಒಂದು ಮುಂದೆ ಕಾಲದಾಗ ಒಂದು ಕಿಡ್ನಿ ಡಿಸೀಸ್ ಅಪ್ಪರ ಕಮ್ಮಿಯ ಬಂದಾಡ್ದೆ. ಈ ಕಾಲದ ಬಂದ ಕಿಡ್ನಿ ಸ್ಟೋನ್ ನರಿಯ ನೋಡಿಂದ ಮುಂದೆ ಬಂದು ಕಿಡ್ನಿ ಸ್ಟೋನ್ ಕಿಡ್ನಿ ಡಿಸೀಸ್ ಅಪ್ಪರ ಕಮ್ಮಿ ಆಟ ಆಡ್ದೆ ನೀಲಗಿರಿಗೆ. அடுத்து ಕಡಿಮೆಟ್ಟಿ ಕೀರೆಟು. ಈ ಕಡಿಮೆಟ್ಟಿ ಕೀರೆಟು ಒಂದು ಕೊನೋಗ ಅಪ್ಪ ಜಾಸ್ತಿ ಕೊಡೋದಿಲ್ಲ, ಯಾಕಂದ್ರೆ ಮುಕ್ಕಳೋಟ ಇಟ್ರ ಅಥವಾ ಅಪ್ಪ ಒಳ್ಳೆಗ ಟೇಸ್ಟ್ ಆಟ್ಲ ಸೈತಿ ಕೊನೋಷ್ಟು ಕಮ್ಮಿದ ಕೊಟ್ಟನ. ಇನ್ನೊಂದು ಅಪ್ಪರ ನಂಗೆ ಬೇಲ ಬರಂಡು ನೀರು ಕಮ್ಮಿ ಆಗ್ಲ ಡಿಹೈಡ್ರೇಟ್ ಆಗ್ಲ ಮಜ್ಜಿಗೆಯ ಸ್ವಲ್ಪ ಸೂಡು ಮಾಡಿ ಮಜ್ಜಿಗೆ ಕೊಟ್ಟಾರ. ಅದು ಬಂದು ಡಿಹೈಡ್ರೇಷನ್ಗೆ ಅದು ಉಪಯೋಗ ಪಟ್ರ. ತಬಟ್ಟನ್ನು ಬಂದು ತಿಂದಲೆ ಜಾಸ್ತಿ ತಿಂದಲೆ ಅದು ಮುಕ್ಕಳೋಟಾರ ಕಾನ್ಸ್ಟಿಪೇಷನ್ ಆರ. ತಬಟ್ಟನ್ನು ಜಾಸ್ತಿನೂ ಕೊಡೋದು. ಸರಿ, ಬಡಗರಿಗಾಯಿ ವಿಶೇಷವಾದ ಇಟ್ಟು ಒಂದೊಂದು ಹೊಸಗೆಗೂ ಏನ ಇಟ್ಟು ಮಾಡೋಣ ಅಂದ್ರ ನಮ್ಗೆ ನೋಡೋಣ. ಅದಕ್ಕೆ ಫಸ್ಟ್ ನೋಡ್ಲೆ ಬಸರಿ ಅಮ್ಗ ಇದ್ದಲ್ಲ ಅಡ್ವಾನ್ಸ್ ಸ್ಟೇಜ್ ಈ ತಿಂಗಳ ಮೇಲೆ ಏನ್ ಮಾಡಿರಂದ್ರೆ ಹಟ್ಟಿಗೆ ಒಂದೊಂದು ಮನೆಗೆ ಅವ್ರ ಕೊರ್ಚಿ ಒಳ್ಳೆ ಹಿಟ್ಟು ಕೊಟ್ಟಾರ. ಇದೊಂದು ಪಳಕನಿಗೆ ಬಡವರು ಸೆಲೆಕ್ಟ್ ಆಡ್ದೆ, ಇನ್ನೂ ಅಡಗದು. ಅದೇ ಮಕ್ಕ ಬಂದು ಕೂಸು ಹುಟ್ಟಿದ ಮೇಲೆ ಬಾತಿಯ ಮಕ್ಕಗ ಏರು ಬತ್ತವ 60 ಭತ್ತ ಅಂದಿಗಿನ 60 ಭತ್ತ ಅಂದಿಗಿರ ಅದನ್ನ ಏರ್ ಬತ್ತವ 60 ಜನರಿಗೆ ಅದನ್ನ ಒಂದು 6 ತಿಂಗಳು ಅದನ್ನ ಸಾಗುಬಡಿ ಮಣ್ಣ. ಆ ಭತ್ತ ಒಳ್ಳೆಂಗ ಬೇಯಿಸಿ ಅದು ಕೂಡ ತುಪ್ಪ ಹಾಕಿ ಬೆಲ್ಲ ಹಾಕಿ ಮಗ ಕೊಟ್ಟಾರ. ಫಸ್ಟ್ ಒಂದು 10 ದಿನ ಅಂತ ಕೊಟ್ಟಾರ. ಅದ್ರ ಮೇಲ್ತಾ ಬಂದು ಭತ್ತ ಬಂದು ಏನ್ ಮಾಡಿ ಅಂದ್ರೆ ಉಪ್ಪು ಸೀತಿ ಕೊಟ್ಟಾರ. ಇದು ಬಾತಿಯ ಮಕ್ಕಗ. ಅದೇನಾದ್ರು ಬಂದು ಹುಟ್ಟಿದ ಕುನೋಗ ಬಂದು ಏನ್ ಮಾಡಿರ ಅಂದ್ರೆ ಒಂದು 45 ಜನ 50 ಜನ ಏನಿಲ್ಲ ಫಸ್ಟ್ ಕೂಟುನೆ ಇದೊಂದು ವಿಶೇಷ. ಇದು ಏರ್ಬತ್ತವ ಎತ್ತಿ ಒಂದು ಹೊಸ ಮಡಕೆ ಎತ್ತಿ ನಾವು ಹೊಸ ಮಡಕೆ ಒಳ್ಳೆಗೆ ತೋಗಿ ಅಲ್ಲಿ ತುಪ್ಪ ಹೋಗಸ್ ಮುಟ್ಟಿ ಕೆಂಡದಾಗ ಒಳ್ಳೆಂಗೆ ಸುಟ್ಟಾರ. ಸುಟ್ಬಿಟ್ಟು ಅದೇ ಕಂಡ ಮೇಲೆ ಅದನ್ನ ಬೀತು ಭತ್ತವ ಹಾಕಿ ಬೇಯಿಸ್ಯಾರ. ಒಳ್ಳೆಂಗೆ ನೊಣಕನ ಬೇಯಿಸಿ ಅದನ್ನ ಹೋಗಿ ಅಲ್ಲಿ ದೋಸಿ ತುಪ್ಪ ಹಾಕಿತ ಕುನೋಗ ಫಸ್ಟ್ ಹುಟ್ಟ್ಯಾರ. ಆಮೇಲೆ ಇದನ್ನ ಕೂಸು ಭತ್ತ ಅನ್ಸಿ ತೆಗಿಯಾರ. ಅದನ್ನ ಇದು ಅಪರ ವಿಶೇಷವಾದದು. ಐದೋಡು ಇನ್ನೊಂದೇನಲ್ಲ ನಂಗೆ ಮದುವೆ ಜನ ಏನ್ ಮಾಡಿರಂದ್ರೆ ಮದುವೆ ಹೆಣ್ಣು ಕೊಳೆ ಹೋರಿಗೆಲ್ಲ ಕೂಡ ಒಂದೇ ತಟ್ಟದಾಗ ಹಾಲು ತಿಂಚಾರ. ಈಗ ಎತ್ತ ಮಾರಿ ಹಿಡಿದ್ರೆ ಹಾಲು ಕೂಡ ಅಣ್ಣ ಬಿಸ್ಕಿಟ್ ಅಂತ ತಿಂಚಾರ. ಇದು ಬಂದು ನಂಗ ಕುಟುಂಬ ಬಂದು ಎಣ್ಣ ಇಟ್ಟೆ ನಂಗ ಕೂಡ ಒಂದ ಇಟ್ಟೆ ಮತ್ತೆ ಒಂದು ಐದೀಗ ಅದಕ್ಕೆ ಬಂದು ಹೋರಿಗಿತ್ತರೆಲ್ಲ ಕೂಡ ಬಂದು ಎಣ್ಣೆ ಬಂದು ಹಾಲು ಅಣ್ಣ ಬಂದು ಹೆಚ್ಚೆ ಮಾಡಿಸೋದು. ಇದು ಒಂದು ಇಟ್ಟು ಇನ್ನೊಂದು ಬಂದು ಕುನೋ ದೊಡ್ಡ ಕಾಯಿಬ್ಲ ಅದದು ಫಸ್ಟ್ ಹೊರ ಸಾಯಿಬ್ಲ ಮಡಕ ಮುಟ್ಕೊನೆ ಅದು ಮುಂದಾಡು ಏನಾಗಿಲ್ಲ ನೆರೆದ ಒಡನೆ ಕಳ್ಳೆಯೋ ಬೆಲ್ಲವು ಕೊಟ್ಟಾರ ಕೊಡೋರ್ಗ ಕುನೋಗ. ಅದಕ್ಕೆ ನೋಡ್ಲ ಗಂಜಿ ಅದದು ಒಂದು ಅಯ್ಯ ಇದನೆ ಒಂದು ಎತ್ತೆ ಇದನೆ ಸ್ವಂತಕಾರ ಅಯ್ಯ ಸಾಯವಣ ಅಂದ್ರೆ ತನ್ನ ನಟ್ರು ಎಲ್ಲ ಬಂದು ಹೋಗಿ ಗಂಜಿ ಹೆಚ್ಚು ಮಾಡಿಸ್ಯಾರ. ಇದು ಒಂದು ವಿಶೇಷ ಇತ್ತು ನಂಗೆ. ಹೋಗಿ ಗಂಜಿ ಹೆಚ್ಚು ಮಾಡಿಸ್ಲ ಸಾವಮ್ಮ ನಂಗೆ ಗಂಜಿ ಕೊಡ್ಸೋಣ ಅಂತ ಒಂದು ಪಾರಂಪರ್ಯ ಆಡದ.
ಇನ್ನೊಂದು ಮುಂದೆ ಒಂದು ಎಮ್ಮಾತಿ ಓಲೆ ಕಟ್ಟಿಲ್ಲ, ಗಂಡಸಿದ್ದ ಓಲೆ ಕಟ್ಟಿ ಬಿರಿಗಿ ಬಂದ ಒಡನೆ ಅವ ಎಮ್ಮಾತಿಗೆ ಬಂದು ಓಲೆ ಕಟ್ಟಿದಾಗ ಎರಿಗಿಟ್ಟು ಮಾಡಿ ಉಪ್ಪು ಕೊರೆ ಸೊಪ್ಪು ಇದೆಲ್ಲ ಸೇದು ಕೊಟ್ಟಾರ, ಕೊಡು ನಟೃತ ಕೊಟ್ಟಾರ, ಅಟ್ಟಿ ಉಪ್ಪು ಕೊಟ್ರು. ಇದು ಒಂದು ವಿಧವಾನ ಇಟ್ಟು, ವಿಶೇಷವಾದ ಇಟ್ಟು. ಆಮೇಲೆ ಸೌತೆ ಅಂದ್ರೆ ಏನಂದ್ರೆ ಹೊರಾಸನ ಹಿಟ್ಟೆಲ್ಲ ತಿಂಬುದಿಲ್ಲ ನಂಗೆ, ನೀರು ಸೇತು ಹೊರಾಸನ ಕೊಡ್ತಲ್ಲ, ಮನೆ ಇಟ್ಟು ತಿನ್ನ ಮನೆ ನೀರು ಕೊಡ್ತಾನ, ಇನ್ನೊಂದು ಸೌತೆ ನಾವು ಒಪ್ಪು ತಿಂಬುದಂತ ಈಗ್ಯಾರ. ಇದು ಹೇಗು ಅಂದ್ರೆ ನಂಗೆ ಹೆದ್ದಪ್ಪ ಟೈಮ್ದಾಗ ಬಂದು ಈ ಒಪ್ಪು ತಿಂತಾನ. ಕಡೆಸಿಗೆ ಹಿಂಡಕು ಮುಂದೆ ಬಂದು ನಂಗೆ ಕೊಂಬರ್ಷಣ ಮಾಡ್ಯಾರ. ಎರಡನೇ ಐದಂಗೆ ಇದಕ್ಕೂ ಐತೆ ಬಂದ ಹಿಂಡಕು ಮಾಡಿದ್ದಾರೆ. ಹಿಂಡ ಮುದ್ದೆ ಬೀತಗಿಂದಾಡು, ನಂಗೆ ಸತ್ತವಕ್ಕೆ ಪಡಿಸಿದಿಂದಾಡು, ಮಿಚ್ಚಾಟು ಕೂವೆಲ್ಲ ಬಂದು ಒಂದು ನಮಗೆ ಹಾಕಿ ಅಣ್ಣ ತಮ್ಮಗಳ ಸೇದಲ್ಲಿ ಹೆಚ್ಚ ಮಾಡ್ಯಾರ. ಇದು ಬಂದು ಹಿಂಡಕ್ಕೊಂದು ಈಗಿನ ಇದೊಂದು ವಿಶೇಷ. அடுத்து ಊರ್ ಸೇದು ಅಟ್ಟಿ ಸೇದು ಮಾಡೋ ಹಿಟ್ಟು ಏನೇನ ನೋಡುವ. ಫಸ್ಟ್ ಬಂದು ಗಂಜಿ. ಇದೇನಂದ್ರೆ ಅಟ್ಟಿ ಒಂದು ಸಾವಯವ ನಟರೆಲ್ಲ ಬಂದು ಹೋಗ್ತಾನೆ ಸಾವು ಬಿರಿಗೆ ಹೋಗ್ತಾನೆ ಅವ್ಕೆ ಹೇಗಾರ ಗಂಜಿ ಹೆಚ್ಚು ಮಾಡಿ ಹೋಗಿ ಈಗ ದೂರ ಬಂದಾಗ ಕೊಡೋದು ಬಗ್ಗೆ ಅವ್ಕೆ ಗಂಜಿ ಹೆಚ್ಚು ಮಾಡಿಸ್ಯಾರ. ಈಗ ಬಂದು ನಂಗೆ ಹಿಟ್ಟು ಮಾಡಿಕ್ಕಿನ ಬಂದು ಗಂಜಿ ಕೊಟ್ಟಿದ್ದಾರೆ, ಗಂಜಿ ಹೆಚ್ಚು ಮಾಡಿಸಿದ್ದಾರೆ. அடுத்து ಅರವೆಟ್ಟೆ ಎಂಬುದು ಅರೆ ಹೊಟ್ಟೆ. ಇದು ಹೊಸಗೆ ಜನ ಹಬ್ಬ ಜನ ಎಲ್ಲ ದೂರ ಬಂದಲೆ ಅವ್ಕೆ ಮುಂದೆ ಹೊಟ್ಟೆ ಸ್ಪೋಡ್ ಬಂದಾರ. அடுத்து ಹಿಟ್ಟು ಮಾಡಿ ತಿಂಬನಗಟ್ಟ ಹೊಟ್ಟೆ ಸ್ಪೋಡ್ ಇರ್ಕೊಡೋದಾಗಿ ಅವ್ಕೆ ಕುನ್ನ ಕಾಪಿ ಒಂದು ತುಂಬ ಕೊಲ ಏನಾದ್ರು ಕೊಟ್ಟಾರ. ಅದ್ರ ಬಂದು ಅರೆ ಹೊಟ್ಟೆ ಅಂದೀಗಿನ ಅರವೆಟ್ಟೆ. ಅದಕ್ಕೆ ಕಂಬುವ. ಈ ಕಂಬುವ ಎಂಬುದು ಅಪ್ಪರ ವಿಶೇಷವಾದ ಒಂದು ಜೋಲಿ. ಇದು ನೆರೆಯ ಟ್ರೈಬಲ್ ಕಲ್ಚರ್. ಇದು ನಂಗೆ ಈಸ್ಟರ್ನ್ ಇಂಡಿಯಾ ಅಸ್ಸಾಂದೆಲ್ಲ ನೋಡಾಡದೆ, ಆಫ್ರಿಕಾದಾಗ ಆಡದೆ, ಅದೇ ಮಗ ನಂಗೆ ನೀಲಗಿರಿಸಿದ ಆಡದೆ. ಕಂಬುವ ಅಂದ್ರೆ ಏನಂದ್ರೆ ಒಂದು ಅಟ್ಟಿಗೆ ಒಂದು ಮನೆಗೆ ಬಂದು ಒಂದು ಗೆಲ್ಸ ಬಂದುಬಿಟ್ಟ, ಲೇಬರ್ ಇಂಟೆನ್ಸಿವ್ ವರ್ಕ್. ಅಂದ್ರೆ ನೆರೆಯ ಗೆಲ್ಸಗಾರ ಬೇಕು, ಮನೆ ಗೆಲ್ಸ ಬಿರ್ಕೋದು. ಒಂದು ಉದಾಹರಣೆ ಬಂದು ಮನೆ ಓಡು ತಿರ್ಕೋದು ಅದನ್ನ, ಇಲ್ಲ ಬಂದು ಒಂದು ದೂರ ಎಡಗೋದು ಗಾಸ ಹಾಕೋದು. ಆ ಗಾಸ ಹಾಕಿ ಅಲ್ಲಿಂದ ಒಂದೊಂದಕ್ಕೂ 2 ಜನ 3 ಜನ ಅಂದ್ರಿಗೂ ಹೋಗಿ ಮುನಿಯನ್ನ ಒಂದೇ ಜನ ಬಿರ್ಕೋದೆಲ್ಲ ಜೋಳಿ ಎಲ್ಲವ ಅಥವಾ ಒಂದು ಗೆಲ್ಸ ತಮ್ಮ ನಾಳೆ ಗೆಲ್ಸಟ್ಲೆ ಊರ್ದಾಗ ಇಬ್ಬ ಆ ಎಲ್ಲ ಸೇದು ಆ ಮನೆ ಗೆಲ್ಸಿಗೆ ಹೋಗಿ ಅದ ಬಿರಿಕ್ ಕೊಟ್ಟಾರ. ಓಡ್ತಿರ್ಗು ಒಂದೇ ದಿನದ ಬಿರಿಕ್ ಕೊಡೋದು. ಇತ್ತಮಾಗ ಜನದಾಗ ಏನ್ ಮಾಡಿದ್ರೆ ಮನೆ ಅವಕ ಬಂದವಕ್ಕೆಲ್ಲ ಒಂದು ಹಿಟ್ಟು ಮಾಡಿ ಕೊಟ್ಟಾರ. ಅದು ಮುಂದೆ ಒಂದು ಹಸುವು ಕೊಟ್ಟಿದ್ದಾರೆ. ಏನಂದ್ರೆ ನಂಗೆ ಕಡಿಮೆ ಇಟ್ಟು ಕೊಟ್ಟಾರ, ಒತ್ತಿಟ್ಟು ಕೊಟ್ಟಾರ, ನಮ್ಗೆ ನಾಳೆ ತುಂಬದು ಕೊಟ್ಟಾರ, ಇಲ್ಲಿ ಒಂದು ಹಿಟ್ಟು ಸತಿ ಮಾಡಿ ಕೊಟ್ಟಾರ. ಇತ್ತಮಾಕ ಒಂದು ಹಿಟ್ಟು ಕೆಲ್ಸಕ್ಕೆ ಬದಲಾಗಿ ಹಿಟ್ಟು ಕೊಡೋದು ಬಂದು ಕಂಬುವ ಅಂದ ಇನ್ನಗ. ಇದು ಅಪರ ವಿಶೇಷವಾದ ವಿಷಯ. ಇನ್ನೂ ಬಡಗರ್ದಾಗ ನಂಗೆ ಒಂದು ಅಡಗ ಮೇಂಟೈನ್ ಮಾಡಿಂದ ಈಗ ನಂಗೆ ಅಧಿಕ ರೇಟಿ ನೋಡ್ಲಿ ಬಂದು ಈಗ ಡೆಕ್ಕ ಹಾಕೊಂಡೆಲ್ಲ ಬಂದಿಸಿದ ಏನ್ ಮಾಡಿದ್ರೆ ಅಟ್ಟಿಗೆಲ್ಲ ಕೊರ್ಸಿ ಮುಂದೆ ಕಂಬು ಮಾಡ್ಯಾರ. ಪಳಕ ಇನ್ನೂ ಬೀಳ್ತಿದ್ದಾರೆ. ಇದು ಕಂಬುವ. அடுத்து ಎಟಿಕೆಟ್ಸ್ ಅಂದ್ರೆ ನಂಗೆ ಬಂದು ಹಿಟ್ಟದ ಮನೆಗೆ ಏನೇನ ಪರೆಮುறை ಬೀತ್ತಂಬುದ ಎಟಿಕೆಟ್ಸ್ ಈಗಿನ ಅದು ಮುಂದಾಡೋ ಎಟಿಕೆಟ್ಸ್ ಮುಂದಾಡೋ ಕಮೆನ್ಸಾಲಿಟಿ ಒಂದು ಜೋಲಿ ಆಡುತ್ತೆ. ಕಮೆನ್ಸಾಲಿಟಿ ಅಂದ್ರೆ ಅಸರ್ಷನ್ ಆಫ್ ರೈಟ್ ಟು ಕಿನ್ಶಿಪ್. ಅದು ಹೆಂಗ ಅಣ್ಣ ತಮ್ಮರು ಅತ್ತಂಬುದು ಬಂದು ಉರಿಮಿಯೋடு ಕೊಂಡಾಡೋದು ಬಂದು ಇದು ಬಂದು ಕಮೆನ್ಸಾಲಿಟಿ ಈಗಿನ ರೈಟ್ ಟು ಮ್ಯಾನ್ಶಿಪ್ ಅಂದ. ಅದು ಏನಂದ್ರೆ ಅದನ್ನ ಆಗ್ನೇಟ್ಸ್ ಅಂದೀಗಿನ. ಆಗ್ನೇಟ್ಸ್ ಅಂದ್ರೆ ಅಣ್ಣ ತಮ್ಮರು ಒಂದೇ ಎತ್ತಪಕ್ಕ ಬಂದ ಆಗ್ನೇಟ್ಸ್ ಅಂತ. ಹಿಂಗ ಆಗ್ನೇಟ್ಸ್ ಒಂದ ಇದೆಯೋ, ಹೆಂಗ ಆಗ್ನೇಟ್ಸ್ ಹೆಂಗ ಒಂದು ಗ್ರೂಪ್ ತನಿಯ ಇದೆಯೋ ಅಥವಾ ಒಂದು ಪ್ರೂವ್ ಮಾಡಿದಾಗ ಇದನ್ನ ಕಮೆನ್ಸಾಲಿಟಿ ಮಾಡ್ಯಾರ. ಇದನ್ನ ದೈಗೆ ಅಂತ ಈಗ್ಯಾರ. ಮುಂದೆ ಸುಖಮನೆ ಇದಂಗೆ ದೈಗೆ ಒಂದು ದೊಡ್ಡ ಬಟ್ಲು ಅದಕ್ಕೆ ಬಂದು ಹಿಟ್ಟು ಎಲ್ಲ ಒಂದೇ ಬಟ್ಲೆ ಅಣ್ಣ ತಮ್ಮರಲ್ಲ ತಿಂದಾರ. ಇದಕ್ಕೆ ಬಂದು ನಟರದಾರು ಸೇತುವುದಲ್ಲ, ಹೊರ ಸೇತುವುದಲ್ಲ, ಅಣ್ಣ ತಮ್ಮರ ಮಟ್ಟು ಸೇದೆ ತುಂಬದ ಮುಂದೆ ದೈಗೆ ಅಂತ ಈಗ್ಯಾರ. ಇದು ಯಾಕಂದ್ರೆ ಈಗ ನಂಗ ಉಪ್ಪುಟ್ಟು ಹಬ್ಬ ಕೈದು ಬಂದು ಹಿಟ್ಟು ತಿಂದಾರ ಇಲ್ಲಿಯಾ, ಆಗ ಸಿತಿ ಈಗ ಇದು ತಿಂದಾರ, ದೈಗೆ ತಿಂದಾರ ಅಣ್ಣ ತಮ್ಮರು. ಅದೇ ಮಗ ಕೊರಂಬರ್ಸ್ನಿ ತಿಂದಾರ. ಇದು ಒಂದು ಕುಣ ಪಾಮ್ ಆಡದೆ. ಆ ಕಾಲದಾಗ ಬಂದು ಕೋಡಯ್ಯ ಸೆಂಗೋಡ ಮಾದಿ ಎರಡ ಬಂದು ಹಟ್ಟಿ ಕಟ್ಟಿಂದಾಗಿ ನಡೆದು ಬಪ್ಪನೆ ಕೇತಿಗೆ ಬಪ್ಪನೆ ನಂಗೆ ಸೆಂಗೋಡ ಮಾದಿಯ ಬಂದು ಈ ಎಡೆನ ಒಳಗೆ ಇಡ್ತಾರದೆ ಒಳಗೆ ಆರಂಭ ಮಾಡಕ್ ಮಕ್ಕೆ ಇಲ್ಲಿ ಹಟ್ಟಿ ಕಟ್ಟಿದ್ದಾನೆ ತಂದಿಗಿನ ಸರಿ ಎಂದಿ ಕೋಡಯ್ಯ ನಾ ಬೇರೆಡೆ ಹೋಗ್ಬನೆ ಅತ್ತಂದಿಗಿ ಅಲ್ಲಿ ಇರುಡು ಬಪ್ಪನ ಒಂದೊಂದೆಡೆ ಓಪನ ಹಟ್ಟಿ ಕಟ್ಟದು ಓಪನ ಏನ್ ಮಾಡಿದ ಎಮ್ಮೆ ಬಂಡಲ್ಲಿ ಈದ್ ಬಂದಾರ. ಮತ್ತೆ ಬಂದ್ಬಿಟ್ಟು ವರ್ಕ್ ಜಾಮದಾಗ ಕೋಡಯ್ಯ ಏನ ಮಾಡಿದನೆ ಎಮ್ಮೆ ನೆರೆಯ ಎಮ್ಮೆ ಇದನ್ನು ಇದನ್ನ ಸರಿಯಾ ಸೆಂಗೋಡ ಮಾದಿಗ ಎಮ್ಮೆ ಕಮ್ಮಿ ಬಿಟ್ಟು ನೆರೆಯ ಎಮ್ಮೆ ಏದಿನ ಒಂದು ಪಾಮ್ ಆಡವೆ. ಅತ್ತ ಅಪ್ಪನ ಇವಕ್ಕೂ ಒಂದು ಕೋಪ ಹೆಂಗ ಬಂದು ಸರಿ ಹಚ್ಚುಲ ಹೆಂಗ ಎಮ್ಮೆ ಕಮ್ಮಿ ಆದ ಅಂದ್ಬಿಟ್ಟು ನೆರೆಯ ಎಮ್ಮೆ ಏದಿನೂ ಇಟ್ರು. ಅಯ್ಯ ಕೋಡೆಯ ಬಂದು ಕುಂದೆ ಹೋಗಿ ಸಟ್ಲ ಇಟ್ಟ, ಕುಂದೆ ಹಟ್ಟಿ ಕಟ್ಟಿಯಲ್ಲಿ ಇದ್ದಿಟ್ಟ. ಅಥವಾ ಇಂದು ಬಂದು ಕುಂದೆ ಹೊಲ ಕೆಚ್ಚ ಮಾಡುದಿಲ್ಲ ಮನಗೋಸ್ ಒಂದು ಪ್ರೊಟೆಸ್ಟ್ ಈ ಕಾಲ ಮಾರಿಟ್ಟ ಮುಂದೆಲ್ಲ ಹೊಲ ಒಂದು ಹೆಚ್ಚ ಮಾಡುದಿಲ್ಲ. ಅಥವಾ ಏನಂದ್ರೆ ಇದನ್ನ ಬಂದು ಕುಂದೆಗೂ ಕೇತಿಗೂ ತೈಗ ಹಚ್ಚುಲ ಅಂತ ಈಗ ಅದನ್ನ ಇದು ನೋಡಿ ತೈಗೆ ಎಂಬುದು ಒಂದು ವಿಶೇಷ ನೋಡಿಲ್ಲಿ ಈಗ ಅದ್ರಲ್ಲಿ ಇಲ್ಲದ ಇಟ್ಟ ತೈಗಿಗೆ ಆಸೆಗೊಂದು ವಿಶೇಷ ಹಿಡಿದಿಲ್ಲ. ಅದೇ ಮ್ಯಾಗ ಅರ್ಥದ ಬಂದು ಹೊಸಗೆ ಜನ ಏನ ಮಾಡದಲ್ಲ
ಅಟ್ಟಿ ದೊಡ್ಡವಕ್ಕ ಇದಾವ ಹೋಗಮನಿಗೆ ಫಸ್ಟ್ ಅವಕತ್ತು ಇಟ್ಟು ತಿಂದ ಮೇಲೆ ಮನೆ ಹೆಮಕ ಕೈ ತೋಗಿಷ್ಟು ನೆಲವ ಕುಡ್ದ ಎಡೆಯ ಬಂದು ಒಂದು ಪಟ್ಟದ ಅವಕ್ಕೆ ಮಂಡಿ ಕಟ್ಟಿಬ ಪಟ್ಟು ಇಲ್ಲ ಒಂದು ಒಳ್ಳೆ ಹೊಸ ಪಟ್ಟು ಬೆಳ್ಳೆ ಪಟ್ಟ ಎತ್ತಿ ಅದನ್ನ ನೆಲವ ತೊಡೆದು ಆ ತೊಡೆದ ಪಟ್ಟ ಮಂಡೆ ಹಾಕಿ ಅಡ್ಡ ಬದ್ದು ಅವಕ್ಕೆ ಬಂದು ಅರಕೆ ಕೆತ್ತಾರೆ ಅವಕ್ಕೆ ಬಂದು ಅರಸಿಟ್ಟು ಹೋದಾರೆ ದೊಡ್ಡಕ್ಕ. ಇದು ಒಂದು ವಿಶೇಷವಾದ ವಿಷಯ ಅದು. ಅದೇ ಮೇಲೆ ಕಾಡ್ತದೆ ಏನು ನೋಡಿದ್ರೆ ನಂಗೆ ಹೆಮ್ಮಕ್ಕೆ ಬಂದು ಹೋಗ ಮನೆಗೆ ಪೊದುವಾಗಿ ಇಟ್ಟು ತುಂಬುದಿಲ್ಲ. ಅದು ಒಂದು ಪಾರಂಪರ್ಯ ಅಲ್ಲಿ ಆ ಕಾರಣದಾಗಿದೆ. ಅದೇ ಮೇಲೆ ಇಟ್ಟು ತುಂಬನೆ ನಂಗೆ ರಟ್ಟೋ ಇಲ್ಲ ಏದೋ ಒಂದು ಹೊತ್ತುಂಡಿದಲ್ಲ ಅಲ್ಲಿ ಅಡಿಯಾಸ್ದಾರಿ ಕೈ ಕೊಟ್ಟು ತಿಂಬುದಿಲ್ಲ. ಅದನ್ನ ಬಂದು ನಂಗೆ ಬಲಕೈಗೆ ಅಡಿಯಾಸ್ದಾರಿ ಎತ್ತಿ ಮೇಲೆ ಹೊತ್ತು ಅದನ್ನ ಬಾಸಿ ಹೊರುವುದೇನ ಅತ್ತೆ ಮಾಡಿತ ನಂಗೆ ಕೈ ಹೊರಾಸಿ ಬಿತ್ತ ಇಡ್ತೀನಿ. ಇದೊಂದು ಪಳಕಡದೆ. ಅದೇ ಮೇಲೆ ಇಟ್ಟು ಮುಂದೆ ನಂಗೆ ಐನೋಕೆ ಏನು ಮಾಡಿರಂದ್ರೆ ಒಂದು ಮುದ್ದೆ ಹಿಟ್ಟೆ ಎತ್ತಿ ಅರಿಚಿ ತನಿಯ ಬೀತಾರ ನಂಗೆ ಎತ್ತಪ್ಪ ಕೊಡುವುದಿಲ್ಲ ಒಂದೊಂದು. ಅದೇ ಮಕ್ಕ ನಂಗೆ ಕುಳುವಣ ಹಿಟ್ಟು ತುಂಬುದು ಬಪ್ಪನೆ ಉಳ್ಳ ಕೈ ಕಾಲು ತೋಗದಾರ ಹಿಟ್ಟು ತುಂಬುದಿಲ್ಲ. ಕೈ ಕಾಲು ತೂಗಿ ಮದಿಲ್ಗೆ ಹೋಗಿ ಸ್ವಾಮಿನ ದೇಗಿ ದೇವಿ ಮುಟ್ಟಿ ಸ್ವಾಮಿನ ದೇಗಿ ಅರಕೆ ಮಾಡಿ ಕೊನೆಲ್ಲ ಕೊರ್ಚಿ ಅವ್ರ ಅರಿಸಿ ಇಟ್ಟಿಗೆ ಅನ್ನೊಂದು ಕೊನೆಗೆ ಒಂದೊಂದು ಮುದ್ದೆ ಇಟ್ಟ ಊಟಿ ಐದು ಹಿಟ್ಟು ತಂದು ಬಂದಾರೆ. ಇದು ಇನ್ನೊಂದು ವಿಷಯ ಏನಂದ್ರೆ ನಂಗೆ ಹೆಮ್ಮಕ್ಕ ಬಂದು ಪೊದುವ ಗಂಡಸರು ತಿಂಬ ಬಂದು ಹೆಮ್ಮಕ್ಕೆ ತಿಂಬುದಿಲ್ಲ. ಆ ಕಾಲನ ಒಂದು 5 ಅಟ್ಟಾಡದವ್ರು ಅದು ಒಂದು ವಿಶೇಷ. ಅದೇ ಮೇಲೆ ಹೆಮ್ಮಕ್ಕೆ ಹಿಟ್ಟು ಮಾಡೋನೆ ಮಂಡೆಗೆ ಪಟ್ಟು ಕಟ್ಟದ ಹಿಟ್ಟು ಮಾಡೋದಿಲ್ಲ. ಇದು ಒಂದು ಪಾರಂಪರ್ಯ ಅಟ್ಲ ಸ್ಥಿತಿ. ಇದು ಒಂದು ಕಾರಣ ಆಡದೆ. ಯಾಕಂದ್ರೆ ಮಂಡೆ ಹೊರಮಲ್ಲಿ ಬೂಯಿ ಕೊಡ ಮೊದಲಿಗೆ ಪಟ್ಟು ಕಟ್ಟಿನ ಇಟ್ಟು ಮಾಡ್ಯಾರ. ಇದೆಲ್ಲ ಎಟಿಕೆಟ್ಸ್ ನಂಗೆ ಆಯ್ದ ನೋಡ್ಲೆ ನಂಗೆ ಒಂದೇ ಒಂದು ಅಪ್ಪರ ವಿಶೇಷವಾದ ವಿಷಯ ಬಡಗರು ಮಟ್ಟು ಉಲಗದಿಗೆ ಆಡದೆ ಏನಂದ್ರೆ ನಂಗೆ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ ಕೂಡಿಯಾರ, ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ಸ್ ಕೂಡಿಯಾರ. ಇದು ಬಂದು ಒಂದು ರೆಸ್ಟ್ರಿಕ್ಷನ್ ಇಲ್ಲ. ಬೇರೆ ಅಡೆಲ್ಲ ನೋಡಲ್ಲ ಬಂದು ಬ್ರಾಹ್ಮಣ ಅಂತ ಮೊದಲು ಮಣ್ಣ, ಶೈವ ಕೊಡ್ತಾ ಮೊದಲು ಮಣ್ಣ ಅತ್ತ ಮಕ್ಕಳನ್ನ ಬಡಗ ಆಗ್ತಿಲ್ಲ. ಇಂದು ಹೆಣ್ಣು ಬಾಡಿ ತುಂಬುವ ಬಾಡಿ ತಿನ್ನೋದು ಮನೆಗೆ ಹೋಗಲ್ಲ, ಅಲ್ಲಿ ಕೂಡಿಟ್ಟು ಬಾಡಿ ತಿನ್ನೋ ಇದೆಯಾ. ಅದೇ ಮೇಲೆ ಅಲ್ಲಿಂದ ಹೆಣ್ಣು ಇಲ್ಲಿ ಬಂದ್ರೆ ಬಾಡ್ತಿದ್ಯಾ. ಒಂದು ರೆಸ್ಟ್ರಿಕ್ಷನ್ ಇಲ್ಲ. ಇದು ಬಂದು ಉಲಗದಿಗೆ ಒಂದೇ ಒಂದು ಟ್ರೈಬ್ ನಂಗೆ ಬಡಗರು ನಂಗೆ ಮಟ್ಟ ತಾಯಿ ಒಳಕಡದೆ. ಇದು ಬಂದು ನಂಗೆ ಪೆರುಮೆ ಪಡಬೇಕಾದ ವಿಷಯ. ಸರಿ, ಈಗ ನಂಗೆ அடுத்த ಪಗದಿ ಗೋಪ ಮುಂದೆ ನಂಗೆ ಮಾಡಿದ ಆರಂಭದಿಂದ ಈ ಬೆಳ್ಳಕಾರ ಬಂದಾಗಿಂದ ನಂಗೆ ಮಾಡಿದ ತರಕಾರಿಗಳು ಏಕ ಮಾರಿ ಬಂದ ಕಾರಣ ಏನೆಲ್ಲ ಆತ ನಾನು ನೋಡುವ. ರಾಜೇಶ್ ಟೈಮ್ ಕರೆಕ್ಟ್ ಏನಿದೆಯಾ? ಓಕೆ ಅದು ಮುಡಿಸ್ಬಿಡಾಕ. ಓಕೆ ಮುಡಿಸ್ಬಿಡಾಕ. ಈಗ ಪಾಲ್ ಹಾಕಿನ್ಸ್ ಎಂಬ ಒಂದು ರಿನೌಂಡ್ ಆಂಥ್ರೋಪಾಲಜಿಸ್ಟ್ ಏನ ಬರ್ದಾನ ಅಂದ್ರೆ கிட்டத்தட்ட 400 ವಿಧ ಸ್ಪೀಸೀಸ್ ಆಫ್ ಪ್ಲಾಂಟ್ಸ್ ಫಾರ್ ಫುಡ್ ಟ್ರೆಡಿಷನಲ್ ರಿಚುವಲ್ಸ್ ಅಂಡ್ ಮೆಡಿಸಿನ್ಸ್ ಪ್ರಾಕ್ಟಿಸ್ ವಿತ್ ಬಡಗಾಸ್. கிட்டத்தட்ட 400 ವಿಧವಾನ ಹಿಟ್ಟು ಸೊಪ್ಪಲ್ಲಿ ಅರಿದು ಬಿತ್ತಾರೆ. ಏನವಕ್ಕ ಹಿಟ್ಟು ತಿಂಬುದುವೋ ಇಲ್ಲ ಬಂದು ಶಾಸ್ತ್ರ ಮಾಡೋದುವೋ ಇಲ್ಲ ಮದ್ದುಗೋ ಅರಿದು ಬಿತ್ತಾರೆ ಅಂದ್ರೆ ಈಗ ಆಳೋಗ ಬಂದು ನಂಗೆ ಐನೋಕ್ ಬಂದು ನಾಲೆಜ್ ಅಟ್ಟಾಡಿದೆ. ಅಲ್ಲ ಬ್ರಿಟಿಷ್ ಬಂದಿಂದ ಆಡ್ತಾ ಏನಾಗ್ತಂದ್ರೆ ಈ ನಂಗೆ ನೀಲಗಿರಿಗೆ ಮುಂದೆ ಬಂದು ಮಲ್ಟಿ ಕ್ರಾಪ್ ಸಿಸ್ಟಮ್ ಮಾಡ್ತು. ನಂಗೆ நிறைய ವಿಧವಾ ಅಲ್ಲಿ ಬೇತುಂಡದ ಗಂಜೆ ಭತ್ತ ಅದು ಒಂದು நிறைய ಬೇತು ಅಲ್ಲ ಬಂದಿದ್ದ ಮೋನೋ ಕ್ರಾಪ್ ಸಿಸ್ಟಮ್ ಆಗ್ಬಿಟ್ಟ. ಉಂಡಾ ಗಾಸು ಮಟ್ಟದ ಬೇತುಂದಾರ ಇಲ್ಲ ಕಾರಟ್ ಮತ್ತೆ ಬೇತುಂದಾರ கிட்டத்தட்ட ಗಾಸು ಮಟ್ಟದ ಅದಿಗಳು ಬೇತಾರೆ. ಮೋನೋ ಕ್ರಾಪ್ ಸಿಸ್ಟಮ್ ಆಗ್ಬಿಟ್ಟ. அதுல அது வந்து நிறைய ஃபெர்டிலைசர் அண்ட் பெஸ்டிசைட்ஸ் மದ್ದು ಹೂಮದ್ದು ಇದೆಲ್ಲ ಅಪ್ಪರ ಯೂಸ್ ಮಾಡೋದು ಆರಂಭಿಸಿಟ್ಟು ಈಗ ನೋಡ್ಲೆ ನೀಲಗಿರಿ ಬಂದು ಹೈ ಡೈವರ್ಸಿಟಿ ಪ್ರಿಯಾರ್ ಟು ಗ್ರೀನ್ ರೆವಲ್ಯೂಷನ್ 1960 ಆಯ್ತು. ಅದಕ್ಕೆ ಮುಂದೆ ನೋಡ್ಲೆ நிறைய ವಿಧವಾನ ಆರಂಭ ಮಾಡಿದ್ದೆ ನಂಗೆ. ಅದಕ್ಕಿಂತ ನೋಡ್ಲೆ 1960 ಮೋನೋಕ್ರಾಪ್ ಆಯ್ತು ಕಿಟ್ಟತಟ್ಟ. ಅದು ಏಕ ಏನ ಬಂತು அடுத்த ಸ್ಲೈಡ್ ನೋಡುವ. ಇದಕ್ಕೆ ನೋಡ್ಲೆ ಈ ಕೀರೆ, ಈ ಎರಿಗಿ, ಸಾಮೆ, ಕೊರ್ಲಿ ಇದೆಲ್ಲ ಒಂದು ವಿಧ ಬೇತುಂಬಿದ್ರು. ಅಲ್ಲಿ ಈ ಗ್ರೀನ್ ರೆವಲ್ಯೂಷನ್ ಬಂದಗಳ ಏನಪ್ಪ ಮಿರಾಕಲ್ ಸೀಡ್ ಅಂದಿರ ಅದು ಬಂದು ಮೊತ್ತ ಕೆಡಿಸಿಟ್ಟ. ಕೆಡಿಸವನೇ ಮುಂದಾಟ ಕ್ರಾಪ್ ಅಲ್ಲಿ ಹೋಯ್ತ. ಅದು ನಂಗೆ ಉಳಿತಾವಲ್ಲ ಅಂಬುದು ಇಂದಾಡು ನೋಡುವ. ಬ್ರಿಟಿಷ್ಕಾರ ಬಂದು ಅದಿಂದಾಡು ನಂಗೆ ದೋಸಿ ಕ್ರಾಪ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬ್ರಿಟಿಷ್ಕಾರ ಬಪ್ಪನ ಮುಂದೆ ನಂಗೆ ಬೇತ ಕ್ರಾಪ್ಸ್ ಇದು ಸಾರಿ ಅದು ಬೇತ್ ನಾವು ಬ್ರಿಟಿಷ್ ಬಪ್ಪನ ಮುಂದೆ ನೋಡ್ಲೆ ಏನ್ ಆಡದ ಬಾರ್ಲಿ ಲಿಸ್ಟ್ ಆಡದ ನಾವು ಓದಬೇಕು ಅವಶ್ಯ ಹಿಂಗೆ ನೋಡಾಕು ಕಳಿಯ ಇದೆಲ್ಲ ತಾಡದ ಬಾರ್ಲಿ, ಕೀರೆ, ಕೊರಲಿ, ಕಡುಗು, ಒಂದೆರಡು ಬೆಳ್ಳಬಂಗುವೆ, ಪಂಪ್ಕಿನ್, ರಾಹಿ ಇದು ಮಕ್ಕ ನೆರೆಯ ವಿಷಯ ನಂಗೆ ಆ ಕಾಲ ಏನಕ್ಕೆ ಬೇತು ಬಂದಾರೆ. ಬ್ರಿಟಿಷರ್ ಬಪ್ಪನ ಮುಂದಾಡು ನೋಡ್ಲೆ ಈ ನೆಲಪರಪು ನೋಡಿ ಕಿಟ್ಟತಟ್ಟ ಮೇಲೆ ರಾಗಿ, ಕೊರ್ಲಿ, ಸಾಮೆ, ಬಾರ್ಲಿ ಇದ ನೋಡ್ಲೆ 1000 ಕಣಕ್ಕಾದ ಏಕರದ ಬಂದು ಇದನ್ನ ಆರಂಭ ಮಾಡಿದ್ದಾರೆ. ಆಮೇಲೆ ಕೀ ನೋಡಿ ಎರಡಾದ ಗಾಸು ಪೊಟೇಟೊ ಬಂದು 254 ಏಕರದ ಮಟ್ಟ ಮಾಡಿ ಬಂದ. ಮುಂದೆ ಬಂದು ಫಸ್ಟ್ ಬಂದು ಎತ್ತ ಮಲ್ಟಿ ವೆರೈಟಿ ಆಫ್ ಕ್ರಾಪ್ಸ್ ಅಟ್ಟದ ನೋಡಿದ್ವಿ. ಏನಾಯ್ತಂದ್ರೆ ಜಾನ್ ಸುಲಿವನ್ ಮಣ್ಣ ನೀಲಗಿರಿಯ
early 18th century ಬಂದು ದಿಂಬಟ್ಟಿ ಒಂದು ಕಾಟೇಜ್ ಕಟ್ಟಿಲಿ ಇದನ್ನ ಆಮೇಲೆ ಬಂದ ಮನೆ ಸುತ್ತಿ ದೋಸಿ ಇದು ಮಾಡೋಣ ಆರಂಭ ಮಾಡೋಣ ಕುನ್ನ ವೆಜಿಟೇಷನ್ ಮಾಡೋಣ ಅದು ನೋಡ್ಲ ಇಂಗ್ಲೀಷ್ ಡ್ರಾಪ್ಸ್ ಒಳ್ಳಂಗೆ ಬೇದ್ರ ಅತ್ತಮ್ಮನ ಏನ ಮಾಡೋಣ ಓಕೆ ಇದು ಒಳ್ಳಂಗೆ ಬೇದ್ರೆ ಅಂದಿಗೆ ನೀಲಗಿರಿ ಫುಲ್ ಮಾಡುವ ತಂದಿಗೆ நிறைய ಫಾರ್ಮ್ಸ್ ರಿಸರ್ಚ್ ಫಾರ್ಮ್ಸ್ ಆರಂಭಿಸಿನ ಅದಕ್ಕೆ ನೋಡ್ಲೆ ಫಸ್ಟ್ ಬಂದು ಬಿಷಪ್ ಡೌನ್ ಅದು ಮುಂದೆ ಬಂದು ಸೌತ್ ಡೌನ್ ಈಗಿನ ಅಲ್ಲಿ ಒಂದು ಪುನಃ ಫಾರ್ಮ್ ಆರಂಭಿಸಿನ ಅಲ್ಲಿ ಫಾರ್ಮ್ ಆರಂಭಿಸಿ ಈ ಯುರೋಪಿಯನ್ ಗಾರ್ಡನರ್ಸ್ ಇದ್ದಾರಲಿಯಾ ಯುರೋಪ್ ಒಂದು ಈ ವ್ಯವಸಾಯ ಮಾಡೋಕರ ಕೂಡಿ ಬಂದು ನಂಗೆ ಬಡಗರಿಗೆ ಬಂದು ಟ್ರೈನಿಂಗ್ ಎತ್ತ ಮಾಡೋದು ಮಾಡಿ ಅಲ್ಲಿ ಬಂದು ಫಾರ್ಮ್ ಹೌಸ್ ಬಂದು ಡೆವಲಪ್ ಮಾಡೋಣ ಅದು ಒಳ್ಳೆ ಸಕ್ಸಸ್ ಆಗೋಣ ಏನು ಮಾಡೋಣ ನೆಕ್ಸ್ಟ್ ಬಂದು ಕೇತಿಗೆ ಹೋಗಿ ಕೇತಿಗೆ ಇದು ನಮಗೆ ದೊಡ್ಡ ಫಾರ್ಮ್ ಮಾಡೋದು ನಮ್ಮ ಡ್ರೀಮ್ ಪ್ರಾಜೆಕ್ಟ್ ಆಡ್ತು 1830ಗೆ ಏಪ್ರಿಲ್ ತಿಂಗಳ ಅಲ್ಲಿ ಹೋಗಿ ಆಂಬಿಷಿಯಸ್ ಪ್ರಾಜೆಕ್ಟ್ ಅಲ್ಲ ನಮಗೆ ಲ್ಯಾಂಡ್ ಸುಕ್ಲತ್ತನ ಏನು ಮಾಡಿನ ಬಡಗರು ಸರ್ ಬೈ ಫೋರ್ಸ್ ಅವ್ರ ಮೆರಿಟಿ 200 ಎಕರೆ ನೆಲ ವೀಸಿ ಅಲ್ಲಿ ಫಾರ್ಮ್ ಮಾಡೋಣ ಮಾಡಿ ಮೆಡ್ರಾಸ್ ಎಕ್ವಿಪ್ಮೆಂಟ್ಸ್ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಅಲ್ಲಿಂದ ಎತ್ತಿ ಬಂದ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಎತ್ತಿ ಬಂದು ವ್ಯವಸಾಯ ಮಾಡೋಣ ಅಲ್ಲಿ ಏನಾಗ್ತದೆ ಅದು ಒಂದು ಸಕ್ಸಸ್ ಆಗ್ತದಲ್ಲ ಒಳ್ಳೆ ಸಕ್ಸಸ್ ಆಗೋದಕ್ಕೆ ಅವರ ಡೈರೆಕ್ಟರ್ಸ್ ಪ್ರಾಜೆಕ್ಟ್ ಬುಟ್ಟಿ ಆ ಪ್ರಾಜೆಕ್ಟ್ ಬಂದು ನೀವು ಬುಟ್ಟಿ ಬಿಡಿಂದಿಗೆ ಅವಾಗ ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಿರ್ತಾರೆ ಆಗ ಏನು ಮಾಡೋಣ ಎತ್ತಿ ಬೈ ಫೋರ್ಸ್ ಎತ್ತಿದಿಲ್ಲಿಯಾ ಆ ನೆಲ ಅಲ್ವ ತಿರುಗಿ ಕೊಟ್ಟು ಬಡಗರಿಗೆ ತಿರುಗಿ ಕೊಟ್ಟು ಅಲ್ಲಿ ಅಡುವ ಎತ್ತಿ ಬಂದು ಎಕ್ವಿಪ್ಮೆಂಟ್ಸ್ ಅವ್ರಿಗೆ ಕೊಟ್ಟು ಇದು ಏನೇ ನಂಗೆ ಒಂದು ಒಳ್ಳೆಯ ವಿಷಯ ಅಂದ್ರೆ ಅವನಿಗೆ ಏಯ್ತಂದ ಟೆಕ್ನಾಲಜಿ ನಂಗೆ ಸರ ಒಂದು ಟೂಲ್ಸ್ ಎಕ್ವಿಪ್ಮೆಂಟ್ಸ್ ನಂಗೆ ಸರ ಇದು ಬಂದು ಅದಪ್ಪನ ಈ ಕೇತಿ ಆಡೋ ಫಾರ್ಮ್ ಹೌಸ್ ಮಾಡೆಲ್ ಫಾರ್ಮ್ ಹೌಸ್ ಅದೊಂದಿಗೆ ನೀಲಿಗೆ ಫುಲ್ ಅದೇ ಮ್ಯಾಗ ಮಾಡೋದು ಆರಂಭಿಸ್ತು ವ್ಯವಸಾಯ ಮಾಡರ್ನ್ ವ್ಯವಸಾಯ ಮಾಡೋದು ಆರಂಭಿಸ್ಬಿಟ್ರು ಅಕ್ಕಂತಾಗ ಇದು ನಂಗೆ ನೀಲಗಿರಿ ನಂಗೆ ಬಡವ್ರು ನೋಡಲೇ ಒಂದು ಬ್ಲೆಸ್ಸಿಂಗ್ ಆಗ್ತದೆ ಯಾಕಂದ್ರೆ ಅವ್ರು ಬಂದು ಇದನ್ನ ಇನ್ಹೆರಿಟ್ ಮಾಡಿಬಿಟ್ರು ಮಾಡರ್ನ್ ಟೆಕ್ನಾಲಜಿಗೆ ಅದನ್ನ ಬಂದು ನೀಲಗಿರಿ ಫುಲ್ ಬಂದು ಫಾಲೋ ಮಾಡೋದು ಆರಂಭಿಸಿದ್ರು ಈಗ ಎತ್ತಿ ಬಂದ ಇದು ಟೂಲ್ಸ್ ಏನ ನೋಡ್ಲಾ ಇಲ್ಲಿ ನೋಡಿ ಅಡ್ದು ನೋಡಿ ವಿಲ್ ಹುಕ್ಕು ಅಥವಾ ಕ್ರೋಬಾರು ಇದು ಹೊಸ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದು ಮೆಡ್ರಾಸ್ನ ಎತ್ತಿ ಬಂದನೆ ಅದರಿಂದ ಏನ್ ಮಾಡಿದಮ್ಮ ಈ ನಂಗೆ ಮಣ್ಣು ಎತ್ತಿ ಯುರೋಪಿಯನ್ ರಿಸರ್ಚ್ ಸೆಂಟರ್ಗೆ ಅದನ್ನ ಆರೈಕೆ ಮಾಡಿದ ಅಲ್ಲಿಂದ ಒಳ್ಳೆ ಒಂದು ಸುದ್ದಿ ಸಿಗಿತ ಮಗ ನಂಗೆ ಯುರೋಪಿಯನ್ ಕ್ರಾಪ್ಸ್ ಎಲ್ಲ ಬಂದು ಒಳ್ಳೆ ಬಂದ್ರ ಅದಕ್ಕೆ ಒಳ್ಳೆ ಬಂದ್ರ ಅಂತ ಮಾಡಿದ ಒಡನೆ ಒಂದು ಹೊಸ ಒಂದು ಎನರ್ಜಿ ಬಂದ್ರ ಸರಿ ಮರ್ಚಿ ನಾವೆಲ್ಲ ಮಾಡೋದು ಅತಂದಿಗೆ நிறைய ಎಡೆ ಬಂದು ರಿಸರ್ಚ್ ಸೆಂಟರ್ಸ್ ಆರಂಭಿಸಿನ ಅದೆಲ್ಲ ಅದು ಬಂದು ಬೇರೆ ಬೇರೆ ದೇಶದಿಂದ நிறைய ಸ್ಯಾಂಪಲ್ಸ್ ಎತ್ತಿ ಬಂದ ವೆಜಿಟೇಬಲ್ಸ್ ಟ್ರೀಸ್ ಫ್ರೂಟ್ಸ್ ಆರ್ನಮೆಂಟಲ್ ಪ್ಲಾಂಟ್ಸ್ ಇದೆಲ್ಲ ಸ್ಯಾಂಪಲ್ಸ್ ಎತ್ತಿ ಬಂದು ಇಲ್ಲಿ ಒಂದು ಫಾರ್ಮ್ ಮಾಡಿ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅದು ಏನೇನು ಫಾರ್ಮ್ ಒಂದು ನೋಡುವ ಒಂದು ಕುನಾಲ್ ಇಷ್ಟ ಇದೆ ಬೊಟಾನಿಕಲ್ ಗಾರ್ಡನ್ 1845 ಅದಕ್ಕೆ ಬಂದು ಫ್ಲವರ್ಸ್ ಆರ್ನಮೆಂಟಲ್ ಪ್ಲಾಂಟ್ಸ್ ಟ್ರೀಸ್ ಇದೆಲ್ಲ ಬಂದು ಅಲ್ಲಿ ಆರೈಕೆ ಮಾಡಿದ ಸಿಮ್ಸ್ ಪಾರ್ಕ್ ಕುನ್ನೂರ್ದಾಗ ಬಂದು ಫ್ರೂಟ್ ಬಿಯರಿಂಗ್ ಟ್ರೀಸ್ ಅಂಡ್ ವೆಜಿಟೇಬಲ್ಸ್ ಹಣ್ಣು ಮರ ಇದೆಲ್ಲ ಬಂದು ಅಲ್ಲಿ ಆರೈಕೆ ಮಾಡಿದ 1874ಗೆ 1855 ಕಲ್ಲೆಟ್ಟಿಗೆ ಒಂದು ಗಾರ್ಡನ್ ಅಲ್ಲಿ ಏನಂದ್ರೆ ಆಪಲ್ ಪೆರಿಕಾ ಪ್ಲಮ್ ಪಿಚೀಸ್ ಫಿಗ್ ಅಂದ್ರೆ ಹತ್ತಿ ರಾಸ್ಬೆರಿ ಪೈನಾಪಲ್ ಇದೆಲ್ಲ ಬಂದು ಅಲ್ಲಿ ರಿಸರ್ಚ್ ಮಾಡಿದ್ರು ಅಂದ್ರೆ ನೀಲಗಿರಿ ಅಗ್ರೀನ್ ಹಾರ್ಟಿಕಲ್ಚರ್ ಸೊಸೈಟಿ ಮಾಡಿ ಇದೆಲ್ಲ ಕಂಟ್ರೋಲ್ ಮಾಡಿದ ಒಂದು ಸೊಸೈಟಿ ಆರಂಭಿಸಿದ್ರು 1869ಗೆ ಬರ್ಲಿಯಾರದಾಗ 1871ಗೆ ಒಂದು ಫಾರ್ಮ್ ಆರಂಭಿಸಿದ್ದಕ್ಕೆ ಬಂದು ರಬ್ಬರ್ ಮಂಗೋಸ್ತಾನ್ ಈಗಿನಲ್ಲಿ ಹಣ್ಣು ಕ್ಲೌ ಕೊಕ್ಕವಾ ಇದೆಲ್ಲ ಬಂದು ಅಲ್ಲಿ ರಿಸರ್ಚ್ ಮಾಡೋದು ಆರಂಭಿಸಿದ್ರು ಅದನ್ನ ಕಲ್ಲಾರದಾಗ ಒಂದು ಫ್ರೂಟ್ ಗಾರ್ಡನ್ ಆರಂಭಿಸಿ ವಿಧ ಫ್ರೂಟ್ ಪತಿಯಲ್ಲಿ ಬಂದು ಆರೈಕೆ ಮಾಡಿದ್ರು ಅಂದಾಡು 1917 ನಂಜನಾಡದಾಗ ದೊಡ್ಡ ಒಂದು ಅಗ್ರಿ ರಿಸರ್ಚ್ ಸೆಂಟರ್ ತೊಡಗಿದ್ರು ಇದು ಏನಂದ್ರೆ ಸ್ಪೆಸಿಫಿಕ್ ಗಾಸ್ ರಿಸರ್ಚ್ ಮಾಡಿ ಅದನ್ನ ಎತ್ತ ಮಾಡೋದು ಬಗ್ಗೆ ಎತ್ತಿ ಬಂದ್ರು ಅದು ಏಕ ಗಾಸ್ನ ಮುಖ್ಯತೆ ಅದನ್ನ ಅಲ್ಲಿ ಆರಂಭಿಸೋದು ನಮ್ಗೆ ನಂಗೆ 5 ವರ್ಷ ನೋಡುವ ಅದನ್ನ ಏನಾಯ್ತಂದ್ರೆ 1911 18 ಗೋಸು ರಿಸರ್ಚ್ ಮಾಡಿ ನೀಲಗಿರಿ ಫುಲ್ಲ ಗಾಸ್ ಹಾಕೋದಕ್ಕೆ ಬಂದು ಇಂಗ್ಲಿಷ್ ಕಾರ್ ಬಂದು ಪ್ರಮೋಟ್ ಮಾಡೋದು ಆರಂಭಿಸಿದ್ರು ಅಗ್ರೆಸಿವ್ಲಿ ಒಲಕಟ್ಟ ಗಾಸ್ ಹಾಕಿ ಇದು ಮಾಡಿದ್ರು ಅದೇ ಮಕ್ಕ ಸಿಂಕೋನಾ ಸೌತ್ ಅಮೆರಿಕಾ ಎತ್ತಿ ಬಂದ್ರು ಜೆರೇನಿಯಂ ನ್ಯೂಜಿಲೆಂಡ್ ಎತ್ತಿ ಬಂದು ಮೀಕಿದ್ರು ಯೂಕಲಿಪ್ಟಸ್ ಅದು ನೋಡ್ಲೆ ಆಸ್ಟ್ರೇಲಿಯನ್ ಎತ್ತಿ ಬಂದ್ರು ಮಗ ನೆರೆಯ ಒಳ್ಳೆ ವರಾಸ್ನ ಎತ್ತಿ ಬಂದು ನೀಲಿಗೆ ಇಂಟ್ರೆಸ್ಟ್ ಮಾಡಿ ಬೀತರು ಈಗ ನೋಡ್ಲೆ ಒಂದು 1966 2006 ಗಟ್ಟ ಏನಾಗ್ತಲ್ಲ ಕಿಟ್ಟತಟ್ಟ 44% ಆಫ್ ಮಿಲ್ಲೆಟ್ ಕಲ್ಟಿವೇಟೆಡ್ ಏರಿಯಾಸ್ ಆರ್ ಬ್ರಾಟ್ ಇನ್ ಟು ಅದರ್ ಕ್ರಾಪ್ಸ್ ಇದು ಒಂದು ಗ್ರೀನ್ ರೆವಲ್ಯೂಷನ್ ಇಂದ ಅದು ಏಕಂದ ಮೇಲೆ ನೋಡೋನಂಗ ಬ್ರಿಟಿಷ್ ಇಂಟ್ರೊಡ್ಯೂಸ್ ಮಾಡಿದ ಪ್ಲಾಂಟ್ಸ್ ಏನೇನ ನಮ್ಮ ರಿಸರ್ಚ್ ಮಾಡಿದ್ರು ಇಲ್ಲಿ ಆಡಿದ್ರು ನೋಡಿ ಎಲ್ಲ ಬೀಟ್ರೂಟ್ ಕ್ಯಾಬೇಜ್ ಕ್ಯಾರೆಟ್ ಕಾಲಿಫ್ಲವರ್ ಸೆಲರಿ ಕಿಡ್ನಿ ಬೀನ್ಸು ಟರ್ನಿಪ್ಸ್ ಪ್ಲಮ್ಸ್ ಬ್ಲಾಕ್ಬೆರಿ ರಾಸ್ಬೆರಿ ಟೀ ಅಗೇಶಿಯಾ ಬ್ಲೂ ಗಮ್ ಆಪಲ್ ಸವಾಯ್ ನಮಗೆ நிறைய ವಿಷಯ ಹೊರಸ್ನ ಎತ್ತಿ ಬಂದು ನಂಗೆ ಈಗ ಅಲ್ಲಿ ನೋಡೋದೆಲ್ಲ ಬಂದು ಅಮೈತಿ ಬಂದು ಬೀತತ್ತ ಇದು ಇಂಟ್ರೊಡ್ಯೂಸ್ ಮಾಡಿದ ಐನಾಡು ಏನು ಮಾಡಿ ಅಂದ್ರೆ 1860s ಬಂದು ಫ್ಲವರ್ ಶೋ ಅಂದಾಡು ಫ್ರೂಟ್ ಶೋ ಬೀತ ಬೊಟಾನಿಕಲ್ ಗಾರ್ಡನ್ ಫ್ಲವರ್ ಶೋ ಬೀತ ಸಿಮ್ಸ್ ಪಾರ್ಕ್ ಬಂದು ಫ್ರೂಟ್ ಶೋ ಬೀತ ಇದು ಏನಾಗಂದ್ರೆ ಪ್ರಮೋಟ್ ಮಾಡೋದಾಗಿ ಏನು ಬೀತು ಅದನ್ನೆಲ್ಲ ಪ್ರಮೋಟ್ ಮಾಡಿ ಇಲ್ಲಿ ಫುಲ್ ಬಸೋದಗಾಯಿ ಇದನ್ನ
ಫ್ರೂಟ್ ಶೋ ಫ್ಲವರ್ ಶೋ ಬಂದು ಆಗவே ಆರಂಭಿಸಿಬಿಟ್ರು ಸೆಲೆವಿಯನ್. ನಮ್ಮ ಒಂದು ಯುರೋಪಿಯನ್ ಕಂಟ್ರೀಸ್ ಇಂದ ಬೊಟಾನಿಸ್ಟ್ ನ್ಯಾಚುರಲಿಸ್ಟ್ ಕೊಟ್ಟು ಬಂದು நிறைய ರಿಸರ್ಚ್ ಮಾಡಿರುತ್ತೆ. ಗ್ರಿಗ್ ಮ್ಯಾನ್ಯುವಲ್ದಾಗ ಒಂದು ಸರ್ವೆ ಹಿಡ್ದೆ ಇಂದೋಡು ಏನಾಯ್ತಂದ್ರೆ ನಮ್ಮ நிறைய ರಿಸರ್ಚ್ ಮಾಡಿ ಇಂದೋಡು ಗಾಸುಗ ಮುಖ್ಯತೆ ತಂದು நிறைய ಗಾಸ್ ಬೇಕು ಆರಂಭಿಸ್ತು. ಆಗ ನೋಡ್ಲೆ ಅದು ಏನ ಕಾರಣ ಅಂದ್ರೆ ಒಂದು ಏಕರದಾಗೆ ಮತ್ತ ಮೇಲೆ ನೋಡ್ವಿ ಈ ಗಂಜೆ ಗೋಧುಮೆ ಕೊರ್ಲಿ ಎಲ್ಲ ನೋಡ್ಲೆ ಒಂದು ಏಕರಿಗೆ ಬಂದು 3 ಕ್ಯೂಬಿಕ್ ಟನ್ಸ್ ಪ್ರೊಡ್ಯೂಸ್ ಆಗ್ತು. ಅಲ್ಲ ಕೀ ಲಾಸ್ ಪೊಟೇಟೋ ನೋಡ್ವಿ ಅದು ಬಂದು 40 ಕ್ಯೂಬಿಕ್ ಟನ್ಸ್ ಪ್ರೊಡ್ಯೂಸ್ ಆಗ್ತಾವ. ಈಲ್ಡ್ ಅಪ್ಪರ್ ದಾಸ್ ಇಟ್ಟ ಅದಪ್ಪನೆ ಎಲ್ಲ ಗಾಸ್ ಮಾಡ್ದಾರ ಅನ್ಸುಟ್ರು. ಅದಿಲ್ಲದೆ ಗಾಸ್ನ ಬೆಲೆ ಅಲ್ಲಿ ಒಂದು ಸ್ಕ್ವೇರ್ ಮಾಡಿ ಬಿತ್ತು ನೋಡ್ವಿ 40 ರೂಪಾಯಿ ಒಂದು ಟನ್ಗೆ ಅಂದು 100 ರೂಪಾಯಿ ಟನ್ ಗಟ್ಟ ಅದು ಜಾಸ್ತಿ ಆಗ್ತ. ಅದು ಒಂದು ಕಾರಣ. ಇನ್ನೊಂದು ಕೀ ಒಂದು ವಾಸಗ ನೋಡ್ವಿ ಬಡಗ ಕಂಟ್ರೀಸ್ ಎಸ್ಪೆಷಲಿ ಸೂಟಬಲ್ ಫಾರ್ ದ ಗ್ರೋತ್ ಆಫ್ ಪೊಟೇಟೋಸ್. ಗಾಸ್ ಬೇಕು ಅಪ್ಪರ ಒಳ್ಳೆ ಎಡೆ ವಿತ್ ಡಿಲೇ ಟು ಅ ಡ್ರೈ ಸಾಯಿಲ್ ಆಫ್ ರೆಡ್ಡಿಶ್ ಬ್ರೌನ್ ಕಲರ್ ಅಂಡ್ ವಾರ್ಮ್ ಸನ್ ಅಂಡ್ ಮಾಡರೇಟ್ ರೈನ್ ಫಾಲ್. ಇದು ಗಾಸ್ ಅಪ್ಪರ ಉಗಂದ ಎಡೆ ಅತಿಂದ ಹೋಗಿ ತೀರ್ಮಾನ ಮಾಡಿದ್ರು. ಈಗ ನೋಡ್ವಿ ಅರ್ಥ ಸ್ಲೈಡ್ಗೆ ಇದು ಕೇತಿ ಆಡದಾಗ ಕಾರ್ಬೋಗ ಕಡಬೋಗ ಎರಡಕ್ಕೆ ನೋಡ್ಲೆ ಆ ಮಂಜ ಕಲರ್ ಹೊಡೆದ ನನಗೆ ಮುಂದೆ ಆ ಕಾಲನ ಭತ್ತ ಕೊರಳಿ ಎಲ್ಲ ಏಳು ಕಮ್ಮಿ ಆಯ್ತಡ ನೋಡಿ. ಒಂದು ಕಾಲದ ಫುಲ್ ಅದನ್ನ ಬೇತನಂಗ ಅದನ್ನ ಬಿಟ್ಟು ಮತ್ತೆಲ್ಲ ನೋಡ್ಲೆ ಬಂದು ಗಾಸು ಕಾರಟು ಟರ್ನಿಪ್ಸ್ ಮತ್ತು ಬ್ಲೂ ಕಲರು ಪರ್ಪಲ್ ಕಲರ್ ಎಲ್ಲ ಯೆಲ್ಲೋ ಕಲರ್ ಮಟ್ಟ ನೀನು ನೋಡ್ಲೆ ಬಂದು ಫುಲ್ ನಂಗೆ ಮಿಲೆಟ್ಸ್ ಏಳು ಕಮ್ಮಿ ನಂಗೆ ಮಿಲೆಟ್ ಬೆಲ್ಡ್ ಮೇತ್ ಅಂದ್ ನೋಡಿ ಬೇತು ಬಂದ ನೋಡಿ ಎಲ್ಲವೇ ಇಂಗ್ಲಿಷ್ ವೆಜಿಟೇಬಲ್ಸ್ ನಾ ಮಾರಿಟ್ಟ. ಆಗ ಗಾಸ ಮೊಟ್ಟೆ ಏಕಮ್ಮ ಪ್ರಮೋಟ್ ಮಾಡಿದ ಅಂದಾಗ ಗಾಸ್ನ ವಿಶೇಷ ನಾವು ನೋಡುವ. ಒಂದು ಗಾಸ್ ಹಾಕಿಲ್ಲ ಒಂದು ಗಾಸ್ ಬಂದು ಕೆಟ್ಟದ್ರೆ 10 ಗಾಸು ಉತ್ಪತ್ತಿ ಮಾಡ್ರ. ತಂಗ ನೀಲಗಿರಿಗೆ ಒಂದು ಬಿತ್ತು ಗಾಸ್ ಹಾಕಿನ ಅಲ್ಲ ನಾರ್ತ್ ಇಂಡಿಯಾದಾಗ ಏನ್ ಮಾಡಿದ್ರೆ ಒಂದು ಗಾಸು ಬಿದ್ದು ಪೈಲ್ ಬಂದಲ್ಲ ಒಂದೊಂದು ಪೈಲು ಕಟ್ ಮಾಡಿ ಎತ್ತಿ ಅದನ್ನ ಒಂದು ಚಡಿಯ ಮಾಡಿರ. ಆ ಕೆಟ್ಟ ಒಂದು ಗಾಸಿಗೆ 10 ಪೈಲ್ ಬಂದ್ರ ಆಗ 10 ಚಡಿ ಬಂದ್ರ 10 ಚಡಿಗೆ 10 ಗಾಸು ಅಂದ್ರೆ 100 ಗಾಸು ಗಟ್ಟ ಕಿತ್ತಿಯಾರ ಹರಿಯಾಣ ಪಂಜಾಬ್ದಾಗೆಲ್ಲ. ನಂಗೆ ನೀಲಗಿರಿ ಬರ್ತವ್ರಿಗೆ ಒಂದು ಬಿತ್ತು ಗಾಸ್ ಹಾಕಿಲ್ಲ ಒಂದು ಬಿತ್ತು ಗಾಸ್ 10 ಗಾಸ್ ಸಿಕ್ಕಿರ ಅಂತ ಕಣ. ಅದೇ ಮಕ್ಕ ಗಾಸಿಗೆ ಏನು ವಿಶೇಷ ಅಂದ್ರೆ ಅದನ್ನ ಕೀಯ ಪೈಚಾಟ್ ನೋಡ್ವಿ நிறைய ಕ್ಯಾಲರೀಸ್ ಇಡದೆ 86% ಬಂದು ಕಾರ್ಬೋಹೈಡ್ರೇಟ್ಸು ಕೆಟ್ಟದಟ್ಟ 11% ಬಂದು ಪ್ರೋಟೀನು 3-4% ಫ್ಯಾಟ್ ಹಿಡ್ದೆ. ಅದಪ್ಪನಂದು ಗಾಸು ಈಲ್ಡು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಕ್ಯಾಲರೀಸ್ ಜಾಸ್ತಿ ಮನೆ ಗಾಸು ಉಳಗಾಲವದಕ್ಕೆ ಬಂದು ಒಂದು ಸ್ಟೇಪಲ್ ಫುಡ್ ಮಾರಿಟ್ಟ. ಗಾಸ ಬಗ್ಗೆ ಇನ್ನೊಂದು ವಿಶೇಷವಾದ ವಿಷಯ ಏನಂದ್ರೆ ವರ್ಲ್ಡ್ ವಾರ್ ನಡೀತಿಲ್ಲ. ಆಗ ಏನಂದ ಮುಂದೆ ಬಂದು 17th ಸೆಂಚುರಿಗೆ ಬಂದು ಒಳಗದಿಗೆ ಫುಲ್ಲ ಬಂದು ವರಿಮ ಬಂದುಟ್ಟ ಇಟ್ಟಲಾದ. ಆಗ ಪೆರು ನಾಟು ಬೊಲಿವಿಯಾ ಎಡೆಗೆ ಬಂದು நிறைய ಗಾಸು ಬೇತು ಬಂದ್ರು. ಅದನ್ನ ನೋಡಿ ಗಾಸು ಒಳ್ಳೆ ಇದಾಡದಂದಿಗೆ ಗಾಸು ಎತ್ತಿ ಎಕ್ಸ್ಪೆರಿಮೆಂಟ್ ಮಾಡಿ ಗಾಸು ಒಳ್ಳೆ ಬೇದರಂದಿಗೆ ಗಾಸ ಮಟ್ಟು ಪ್ರಮೋಟ್ ಮಾಡ್ದ ಅನ್ಸುಟ್ಟು ಒಳಗ ಫುಲ್ಲ. ಆ ಗಾಸು ಒಂದು ಸ್ಟೇಪಲ್ ಫುಡ್ ಆಗ್ತ ಒಳಗದ ಎಲ್ಲವೇ ತುಂಬುದ ಅನ್ಸುಟ್ಟು ಗಾಸ್ நிறைய ತಿಂದು ಬೇಕುದ ಅನ್ಸುಟ್ಟು. ಅದೇ ಮತ್ತೆ ನೀಲಗಿರಿಯು ಗಾಸು ಬಂದು ಸೇರಿತ್ತು. ಅಂತೇಳಿ ಏನೋ ನೋಡ್ಲೆ ಈ ಫಸ್ಟ್ ನೀಲಗಿರಿಗೆ ಇಂಡಿಯಾ ಗಾಸ್ ಇಂಟ್ರೊಡ್ಯೂಸ್ ಮಾಡಿದ್ ಬಂದು ಪೋರ್ಚುಗೀಸ್ 17th ಸೆಂಚುರಿಗೆ. ಅಲ್ಲ ಊಟಿಗೆ ಇಂಟ್ರೊಡ್ಯೂಸ್ ಮಾಡಿದ ಬಂದು ಪೋರ್ಚುಗೀಸ್ ಅಟ್ಲಸ್ ಐತಿ ಅದನ್ನ ಪ್ರಮೋಟ್ ಮಾಡಿ ಅದನ್ನ ಮ್ಯಾಕ್ಸಿಮಮ್ ಲೆವೆಲ್ಗೆ ಎತ್ತಿನೋದು ಬಂದು ಇಂಗ್ಲಿಷ್ ಕಾರ್ ಇರ್ತಾರೆ. ಆಗ ಪೋರ್ಚುಗೀಸ್ ಬಟಾಟ ಈಗಾರ ಇಂಗ್ಲಿಷ್ ಕಾರ್ ಬಂದು ಬೆಳ್ಳಕಾರ ಅದನ್ನ ಹಾಲು ಒಂದು ಈಗಾರ. ಈಗ ನಾವು ನೋಡಲು ಬಂದು ಉಲಗದಿಗೆ ಚೈನಾ ಆತ ನಂಬರ್ 1 ನಮ್ಗೆ ಗಾಸು ಪ್ರೊಡ್ಯೂಸ್ ಮಾಡಿದಾಗ. ಎರಡಾದಿಗೆ ಇಂಡಿಯಾ ಬಂದ್ರ 2017 ಸೆನ್ಸಸ್ಗೆ. ಇನ್ನ ಐನಾಡು ಏನಾಯ್ತಂದ್ರೆ 1960s ಲೇಟ್ 1960 ಏನಾಯ್ತಂದ್ರೆ ಒಂದು ದೊಡ್ಡ ಒಂದು ಇದು ನಡೆದಿಟ್ಟ ನೋವು ಬಂದುಟ್ಟ ಗಾಸ್ ಎಲ್ಲ ನೋವು ಬಂದು ಕೆಡುವುದು ಆರಂಭಿಸಿಟ್ಟ. ಅದೇನ ಲೇಟ್ ಫ್ಲೈಟ್ ಅಂತ ಏನು ಇದು ಬಂದು ನೀಲಗಿರಿ ಮಟ್ಟ ಎಲ್ಲ ಉಲಗದ ಎಲ್ಲಾ ಅಡಿಗೂ ಗಾಸು ನೋವು ಬಂದು ಗಾಸು ಕ್ರಾಪ್ ಎಲ್ಲವೇ ಇಟ್ಟುಟ್ಟ. ಅಥವಾ ಏನು ಮಾಡಿದ್ರೆ ನಂಗೆ ಗಾಸು ಬಿಟ್ಬಿಟ್ಟು ಬೇರೆ ಆಲ್ಟರ್ನೇಟ್ ಕ್ರಾಪ್ ನೋಡುದು ಕಾರಟ್ಟು ಟರ್ನಿಪ್ಸ್ ಅಂದಿಗೆ ಅತ್ತಮಕ್ಕ ನಂಗೆ ಜೋಳಿ ಮಾಡೋದ ಆರಂಭಿಸಿಟ್ಟ. ಅದು ಒಳ್ಳೆಂಗ ಸರಿ ಬರೋದಪ್ಪನೆ ಮೇಲೆ ಟೀ ಪ್ಲಾಂಟೇಶನ್ ಮಾರಿಟ್ಟು ನಂಗೆ. ಇಲ್ಲಿ ನೋಡಿ ಕೀ ಫೋಟೋದಾಗ ಇದು ಬಂದು ಲೇಟ್ ಬ್ಲೈಟ್ ಎಂಬ ಒಂದು ವ್ಯಾಧಿ ಗಾಸಿಗೆ ಬಂದದು. ನೋವು ದೊಡ್ಡ ನೋಡಿ ಗಾಸ ಆ ನೋವು ದೊಣ್ಣೆ ಏನಾಯ್ತಂದ್ರೆ அடுத்தது ಕಾರಟ್ ಬೇಕದ ಅನ್ಸುತ್ತೆ. ಟಕ ಎಲ್ಲ ಮಾಡಬಂದ್ರೆ ಕಾರಟ್ ಬೇಕದ ಅನ್ಸುತ್ತೆ. 1977-88 ನೋಡ್ವಿ ಆ ಉದ್ದಾಡುವ ಟವರ್ ಎಲ್ಲ ಬಂದು ಕ್ಯಾರೆಟ್ ಅದಕ್ಕೆ ಟರ್ನಿಪ್ಸ್ ಬೀಟ್ರೂಟ್ ಕಾರಟ್ ಬಂದು ಮೇಲೆ ಬಂದು ಕಾರಟ್ ಪಿಕಪ್ ಮಾಡಿ ಕಾರಟ್ ಬಂದು ಒಂದು ಮೇನ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗುತ್ತೆ ನೀಲಗಿರಿ ಪಕ್ಕದಲ್ಲಿ. ಸ್ಟೇಟ್ಮೆಂಟ್ ನೋಡಿ ದ ಮಾಡರ್ನ್ ಅಗ್ರಿಕಲ್ಚರ್ ಪ್ರಾಕ್ಟಿಸಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ವ್ಯಾರ್ ಎ ಬ್ಲೆಸ್ಸಿಂಗ್ ಫಾರ್ ದ ಲೋಕಲ್ಸ್. ಆ ಕಾಲಕ್ಕೆ ಬ್ರಿಟಿಷರ್ಸ್ ಮಾಡಿದಂದು ಬಂದು ನಂಗೆ ಒಂದು ಒಳ್ಳೆ ಒಂದು ಆಶೀರ್ವಾದ ಆಟ ಆಡಿದೆ ಒಂದು ಬೂನ್ ಆಟ ಆಡಿದೆ ನಂಗೆ. ಆಲೆಯೋ ಒಂದು ಚಿಲ್ಲ ವಿಷಯಕ್ಕೆ ಎತ್ತಿ ಬಂದದ್ದು ನಂಗೆ ಬಂದು ಸರಿ ಇಲ್ಲ ಅನ್ನೋ ಒಂದು ಆರ್ಗ್ಯುಮೆಂಟ್ ಆಡಿದೆ ಒಂದು ವಿವಾದ ಆಡಿದೆ. ಒಂದು ಎಕ್ಸಾಂಪಲ್ ಬಂದು ಯೂಕಲಿಪ್ಟಸ್ ನೀರ್ ನೀರೇ ಕೊಡ್ತಾರ ನೀರಾದ ಕೆಡಿಸ್ರ ಅಂಬುದು ಅಥವಾ ಕಡ್ದ ಆಗ
ಬೆಳ್ಳಕ ರೀತಿ ಬಂದ ಟೆಕ್ನಾಲಜಿ ನಂಗೆ ತಂದ ಟೆಕ್ನಾಲಜಿ ಬಂದು ನಂಗೆ ಬಂದು ಅವಕ್ಕೆ ತಂದ ಒಂದು ಬ್ಲೆಸ್ಸಿಂಗ್ ಅಂತ ನಂಗೆ ಇತ್ತು. அடுத்து ಗ್ರೀನ್ ರೆವಲ್ಯೂಷನ್ 1960 ಅದನ್ನ ಪತ್ತಿ ಒಂದು ಜೋಡಿ ನೋಡುವ. ಅದು ಏನಾಗ್ತಂದ್ರೆ 1930 ಆರಂಭಿಸಿ 1960 ಗಟ್ಟ ಅದನ್ನ ಆರೈಕೆ ಮಾಡಿದ್ರು. ಏನ ಕಾರಣ ಅಂದ್ರೆ ಉಲಗಳೋದು ಬಂದು ಈ ವರ್ಲ್ಡ್ ವಾರ್ ಬಂದವನ್ನೇ ವರ್ಲ್ಡ್ ವಾರ್ದಾಗೆ ಹಿಟ್ಟು ಕಮ್ಮಿ ಆಗ್ತಿಲ್ಲ. ಆಗ ಹಿಟ್ಟು ಮೇಯ್ನ ಮಂಚಿಗೆ ಬೇಕು ಅಂದಾಗಿ ಎಲ್ಲ ಡೈಲಿ ರಿಸರ್ಚ್ ಮಾಡ್ದ ಆರಂಭಿಸ್ತು. ಆಗ 1930 ಆರಂಭಿಸಿ 1960ಗೆ ಮಾಡಿ ರಿಸರ್ಚ್ ಮುಡ್ಚೋನೆ ಅವ್ಕ ಒಂದು ಏನಾಯ್ತು ಒಂದು ಮ್ಯಾಜಿಕ್ ಸೀಡ್ ಎತ್ತಿದ್ರು. ಮ್ಯಾಜಿಕ್ ಸೀಡ್ ಏನಂದ್ರೆ ಅದನ್ನ ಹಾಕಿಲ್ಲ நிறைய ஈல்டு சிக்கிற ஈல்டு நிறைய சிக்கிற அதில் ಅದನ್ನ ಬುಡದ ಅದನ್ನ ಬೇಕದು முடியாது. ಅದು ಒಂದು ಪ್ಯಾಕೇಜ್ ಆಟ್ರ ಒಂದು ಪ್ಯಾಕೇಜ್ಗೆ ಏನಂದ್ರೆ ಆ ಮ್ಯಾಜಿಕ್ ಸೀಡ್ ಹಾಕೋದು, ಅದನ್ನ ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ ಅಂದ್ರೆ HYVs ಅಂತ, ಅದು ಕೂಡ ಒಂದು ಸಿಲ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕೋದು, ಅನ್ನೋದು ಅಗ್ರೋ ಕೆಮಿಕಲ್ಸ್ ಹಾಕೋದು, ಪೆಸ್ಟಿಸೈಡ್ಸ್ ಇದು ಹಾಕಿ ಇರಿಗೇಟ್ ಮಾಡೋದು, ಕರೆಕ್ಟಾன அளவு ನೀರು ಕೊಡೋದು. ಇತ್ತಮಾಕ್ ಒಂದು ಸೂழ்நிலை ಬಂದು நிறைய ಈಲ್ಡ್ ಸಿಕ್ಕಿರಾಮ ಒಂದು ಪ್ಯಾಕೇಜೋಡ ಇಂಟ್ರೊಡ್ಯೂಸ್ ಮಾಡಿ ಒಳ್ಳೆ ಸಕ್ಸಸ್ ಆಗ್ತದೆ. ಸಕ್ಸಸ್ ಆಗಿ நிறைய ಹಿಟ್ಟು நிறைய ಆಗ ಬಂದು ಸಿಕ್ಕುದು ಆರಂಭಿಸಿತು. ಇದು ಎಲ್ಲ ಟುಗೆದರ್ ಏನಂದ್ರೆ ಟ್ರೆಡಿಷನಲ್ ಟೆಕ್ನಾಲಜಿ ಅಂಡ್ ಇದೊಂದು ಟೋಟಲ್ ಆಗಿ ಮಿಸ್ ಆಯ್ತು ನನಗೂ. ನಮ್ಗೆ ಈ ಪ್ಯಾಕೇಜ್ಗೋಸ್ಕರ ಒಪ್ಪದ ಆರಂಭಿಸಿತು. ಇಂದು ಹೈ ಈಲ್ಡ್ ಇದನ್ನ ಬಿತ್ತಾಕಿನ ಅದು ಕೂಡ ಈ ಫರ್ಟಿಲೈಸರ್ ಹಾಕೋದು, ಅದನ್ನ ಕೂಡ ಇದನ್ನ ಹಾಕೋದು ಒಂದಿಗೆ ಒಂದು ಪ್ಯಾಕೇಜ್ ಕೂಡ ಮಾಡೋದು ಆರಂಭಿಸ್ಕೊಂಡು ಪಾರಂಪರ್ಯ ಆರಂಭ ಮಾಡುವ ಪ್ರಾಕ್ಟೀಸ್ ಏನಂತ ಏನಕ್ಕೆ ಗಮನ ಬಿಟ್ಟು ಇದನ್ನದು ಏನಾಯ್ತ ಗ್ರೀನ್ ರೆವಲ್ಯೂಷನ್ ಏನಾಯ್ತಂದ್ರೆ ಇದನ್ನ ಎಫೆಕ್ಟ್ಸ್ ಏನಾದ್ರು ನೋಡಿ. ಗ್ರೀನ್ ರೆವಲ್ಯೂಷನ್ ಬಂದ ಉடனே நிறைய ಕೆಮಿಕಲ್ಸ್ ಹಾಕೋದು ಆರಂಭಿಸಿಟ್ಟು இல்லையா. ಅಥವಾ ನಮ್ಮ ಮಣ್ಣದು ಫುಲ್ಲಾವೇ ಕೆಮಿಕಲ್ಸ್ ಆಯ್ತಾ, ಅದರಿಂದ ಮಣ್ಣು ಬಂದು ಸಾಯಿಲ್ ಎರೋಷನ್ ಹಾಕೋದು ಆರಂಭಿಸಿಟ್ಟು. ಇನ್ನು ಬೇರೆ ಬೇರೆ ಟೆಕ್ನಿಕ್ ಬಾಪ್ನೆ ಬಂದು ಅದನ್ನ ಮಣ್ಣು ತೊಗೊಂಡು ಎತ್ತಿ ಮಣ್ಣು ಎರೋಡ್ ಹಾಕೋದು ಆರಂಭಿಸಿಟ್ಟ. ಸಾಯಿಲ್ ಟಾಕ್ಸಿಕ್ ಲೆವೆಲ್ ಅದು ಒಂದು ವಿಷತನ್ಮ ಜಾಸ್ತಿ ಆಗ್ತ, ನೀರು ನೆಲ ಎಪ್ಪರ ಕಮ್ಮಿ ಆಗ್ತ, ಇದರಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತ, ನೋಡಿ ನೀರು ಕೆಟ್ಟುಟ್ಟ ಇದನ್ನಂದ. ಯಾಕಂದ್ರೆ ಫರ್ಟಿಲೈಸರ್ಸ್ நிறைய ಕೆಮಿಕಲ್ಸ್ ಅದನ್ನೇ ನೀರು ಕೆಡೋದು ಆರಂಭಿಸಿಟ್ಟ. அதோடு நிறைய சங்கட போக்குது ஆரம்பிச்சுப்ப மனுஷருக்கும் லைஃப் ஸ்டாக்குக்கும். அதில் ಗ್ಲೋಬಲ್ ವಾರ್ಮಿಂಗ್ ಅದು ಆಗೋದು ಆರಂಭಿಸಿತು. ಇದೆಲ್ಲ ಬಂದು ಬ್ಯಾಡ್ ಎಫೆಕ್ಟ್ಸ್ ಆಫ್ ಗ್ರೀನ್ ರೆವಲ್ಯೂಷನ್ ಅನ್ನೋದು. ಅದೇ ಇದು ಬಂದು ಒಂದ್ಸಲ ಏನಂದ್ರೆ ಇದು ಒಂದು ಇಟ್ಸ್ ಇರ್ರಿವರ್ಸಿಬಲ್ ಪ್ರಾಸೆಸ್ ನೀಗ್ಯಾರ. ಅದು 7 ಮಂದಿ ಹೇಳೋದು ಮುಡಿಯ ಅಲ್ಲ, ಅದನ್ನ ರಿವರ್ಸಿಬಲ್ ಮಾಡೋದು ನಂಗೆ ಕಿತ್ತಾಡ್ದೆ. ಇಫ್ ದರ್ ಇಸ್ ಎ ಟೈಮ್ಲಿ ಅಂಡ್ ಅಡಿಕ್ವೇಟ್ ಅಂಡ್ ಸಸ್ಟೈನಬಲ್ ಮೆಷರ್ಸ್ ವಿ ಕ್ಯಾನ್ ಅಂತಂದು ಈಗಿನ ಒಬ್ಬ ಗ್ರೀನ್ ರೆವಲ್ಯೂಷನ್ ಇಲ್ಲ ಎಫೆಕ್ಟ್ಸ್ ಎಲ್ಲ ಬಂದು ನಂಗೆ ಬಂದು ನನ್ನ ಓವರ್ಸಿ ಮಾಡಾಕು. ಇದನ್ನ ಗಟ್ಟ ನೋಡಿಪ್ತ ನಂಗೆ ಗ್ರೀನ್ ರೆವಲ್ಯೂಷನ್ ಗಟ್ಟ. ಈಗ ನೆಕ್ಸ್ಟ್ அடுத்த படி ನಂಗೆ ಬಂದು ಅದನ್ನ ಮಾತಿ ಹೋಗಾಕ ನಂಗೆ ಪಳೆಯ ಪಡಿ ನಂಗೆ ಐನೋಗ ಬೇತ ಆರಂಭ ಮಾಡಾಕ ಅಥವಾ ಬಂದು ಕೇಳಿ ಬಂದ್ರೆ ಇಲ್ಲಿಯಾ ಮಾಡಾಕ ಇಲ್ಲಿ ನಿಂದಾಡಿ ನೋಡುವ. ಅದು ಮುಂದಾಡು ನಂಗೆ ಗ್ರೀನ್ ನಂಗೆ ಲಿಟಲ್ ಮಿಲೆಟ್ಸ್ ಆಡಲಿಲ್ಲ, ಎರಿಗಿ ಭತ್ತ ಸಾಮ ಇದೆಲ್ಲ ಏನೇನ ಮಹತ್ವ ಅಂತ ನೋಡುವ. ಈಗ ಎರಿಗೆ ಎತ್ತಲೆ ಕ್ಯಾಲ್ಸಿಯಂ ನೆರೆ ಆಡ್ದೆ, ಡಯಾಬಿಟಿಸ್ ಕಂಟ್ರೋಲ್ ಆರ, ಸ್ಕಿನ್ ಡಿಸೀಸ್ ಎಲ್ಲ ಸ್ಕಿನ್ ಏಜಿಂಗ್ ಎಲ್ಲ ಕಮ್ಮಿ ಮಾಡ್ರ, ಅನಿಮಿಯಾಗ ಅಪರ ಉಳಿತು, ಬಾಡಿ ರಿಲ್ಯಾಕ್ಸ್ ಮಾಡಿಸಿ ಬಿತ್ತರ, ವೆಯ್ಟ್ ಲಾಸ್ ಮಾಡ್ಸಿರ. ಆಡ್ತದೆ ಗಂಜೆ ನೋಡ್ಲೆ ಬೀಟಾ ಗ್ಲೂಕಾನ್ ವಿಲ್ ಲೋವರ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿಸಿರ, ಹಾರ್ಟ್ ಡಿಸೀಸ್ ಅಪ್ಪ ಉಳಿತಿದ್ದು. ನೆಕ್ಸ್ಟ್ ಬಂದು ಡಯಾಬಿಟಿಸ್ಗೆ ಉಳಿತಿದ್ದು, ಕೋಲಾನ್ ಕ್ಯಾನ್ಸರ್ ಅದಗೂ ಗಂಜಾ ಅಪರಪ ಉಳಿತು. நிறைய ನ್ಯೂಟ್ರಿಷನ್ ತರದ ಗಂಜೆಗೆ ಅದು ಬಂದು ವೆಯ್ಟ್ ಲಾಸ್ಗೂ ಅಪರ ಉಳಿತಿದ್ದು. ಇದಕ್ಕೆ ಇನ್ಸಾಲ್ಯುಬಲ್ ಅಂಡ್ ಸಾಲ್ಯುಬಲ್ ಕಂಟೆಂಟ್ ಎಂಬುದು ಒಂದು ವಿಷಯ, ಅದು ಡೈಜೆಷನ್ಗೆ ಅಪರ ಉಳಿತಿದ್ದು. ಇನ್ಸಾಲ್ಯುಬಲ್ ಫೈಬರ್ ಅಟ್ರ, ಅದು ಇನ್ಸಾಲ್ಯುಬಲ್ ಫೈಬರ್ ಅನ್ನೋದಲ್ಲ ಅದು ಕ್ಲೆನ್ಸ್ ಮಾಡಿಬಿಟ್ರ ನಂಗೆ ಡೈಜೆಸ್ಟ್ ಸಿಸ್ಟಮ್. ಅದು ಇನ್ಸಾಲ್ಯುಬಲ್ ಫೈಬರ್ ಒಂದು ಅಪರೂಪ ನೆರೆ ಆಡದ ಅದು ಉಳಿತು. ನಂಗೆ ಗಾಲ್ ಸ್ಟೋನ್ಸ್ ಎಲ್ಲ ಕಮ್ಮಿ ಮಾಡ್ರ, ಗಾಲ್ ಬಾರ್ಡರ್ ಸರ್ಜಿಗೆ ಒಂದು ರಿಸ್ಕ್ ಅವಾಯ್ಡ್ ಮಾಡ್ರ. ಈಗ ಬಲಪಕ್ಕ ನೋಡ್ವಿ ನಂಗೆ ಗಂಜೆ ಮಾಡಿದ್ದು ಮೇಲೆ ಹೊಡೆದು ಗಂಜಿಟ್ಟು ಕೀಳೋದು ಬಂದು ಉಡಿ ಇಟ್ಟು ಗಂಜಿಗೆ ಹುಡ್ತಾ ಅದನ್ನ ಉಡಿ ಮಾಡಿ ಉಡಿ ಇಟ್ಟು ಮಾಡಿ ಬಿಡ್ತಾರೆ. ಇದೆಲ್ಲ ನಂಗೆ ಒಂದು ಐನಕ ಆ ಕಾಲದಾಗೆ ತಿಂದು ಬಂದಾರೆ. ಈಗ ಮತ್ತವೇ ಜನರಲ್ ಅವೇ ನಂಗೆ ಮಿಲೆಟ್ಸ್ ನೋಡೋ ಒಂದು ಬೆನಿಫಿಟ್ಸ್ ನೋಡ್ಲೆ ಫಸ್ಟ್ ನೋಡಿ ಹಾರ್ಟ್ ಹೆಲ್ತಿ ಆಟ್ರ, ಹಾರ್ಟಿಗೆ ಅಪ್ರ ಉಳಿತು, ಕೊಲೆಸ್ಟ್ರಾಲ್ ಲೆವೆಲ್ ಒಳಗೆ ಕಂಟ್ರೋಲ್ ಮಾಡಿ ಬಿತ್ತರ, ಡಯಾಬಿಟಿಸ್ ಕಂಟ್ರೋಲ್ ಬಿತ್ತರ, ಇಲ್ಲ ಬರಾದ ತಡ್ತೀನಿ ಇರ್ತೀರ, ಡೈಜೆಷನ್ಗೆ ಅಪ್ರ ಉಳಿತಿದ್ದು, ಕ್ಯಾನ್ಸರ್ನ ಸ್ವಲ್ಪ ಪ್ರಿವೆನ್ಷನ್ ಬಂದ್ರ. ಅಂದ್ರೆ ಡಿಟಾಕ್ಸಿಫಿಕೇಶನ್ ಒಡಂಬದ ಕೆಟ್ಟ ಇದು ನೆರೆ ಆಟ್ಲ ಒಂದು ಡಿಟಾಕ್ಸಿಫೈ ಮಾಡೋದು. ರೆಸ್ಪಿರೇಟರಿ ಹೆಲ್ತ್ ಒಳ್ಳೆ ನಟ್ರ, ರೆಸ್ಪಿರೇಟರಿ ಟ್ರಾಕ್ಸ್ ಒಳ್ಳೆ ನಟ್ರ, ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ನೆರೆ ಆಡ್ದೆ. ನಂಗೆ ಎಲುಂಬಲ ಅಪ್ರ ಸ್ಟ್ರೆಂತ್ ಮಾಡ್ರ, ಸ್ಟ್ರೆಂತ್ ಇನ್ ದ ಬೋನ್ಸ್, ಕಾರ್ಡಿಯಾಕ್ ಏಲ್ಮೆಂಟ್ಸ್ ಎಲ್ಲ ನಂಗೆ ಹೃದಯ ಸಂಬಂಧಪಟ್ಟ ನೋವೆಲ್ಲ ಬಂದು ಸರಿ ಮಾಡಿಸ್ಕೊಂಡು. ಈಗ ನೋಡುವ ಮಿಲ್ಲೆಟ್ಸ್ ಆರ್ ನಾಟ್ ವಾಟರ್ ಸೆಂಟ್ರಿಕ್ ಕ್ರಾಪ್ಸ್. ಅದೊಂದು ನಂಗೆ ಈ ದಾಣಿ ಎಲ್ಲ ವ್ಯವಸಾಯ ಮಾಡಿದಾಗ நிறைய ನೀರಿಗೆ ಅವಶ್ಯ ಇಲ್ಲ, ನೀರು ಕಮ್ಮಿ ಹಾಕ್ಲಿಕ್ಕೆ ಹೋದು. ನಂಗೆ ಈ ಸಿರಿಧಾಣಿ ಎಲ್ಲ ಒಂದು ಈಲ್ಡ್ ಕಮ್ಮಿ ಆಗ್ಲಿಕ್ಕೆ ಸ್ಥಿತಿ ಅದನ್ನ ವ್ಯಾಲ್ಯೂ ಅಪರ ಜಾಸ್ತಿ. ನೀವು ಕಡೆಬಾಯಿ ನೋಡ್ಲಿಕ್ಕೆ ಒಂದು 1 ಕಿಲೋ ಒಂದು ಸಾಮೆ ಇಸ್ಲೆ ಬಂದು 400 ರೂಪಾಯಿ 500 ರೂಪಾಯಿ ಬೆಲೆ. ಅದನ್ನ ಒಂದು ಈಲ್ಡ್ ಕಮ್ಮಿ ಆಗ್ಲಿ ವ್ಯಾಲ್ಯೂ ಜಾಸ್ತಿ ಎಂಬುದು ಒಂದು. ಇನ್ನೊಂದು ಈ ಸಿರಿಧಾಣಿ ಎಲ್ಲ ಒಂದು ಅಪರ ಮನಕನ ಈ ನೋವೆಲ್ಲ ಬರ, ಅದನ್ನ ರಿಸ್ಕ್ ಆಫ್ ಲಾಸ್ ಸ್ವಲ್ಪ ಕಮ್ಮಿ.
ಫ್ಯೂಚರ್ದಾಗ ಬಂದು ಇದನ್ನ ಡಿಮಾಂಡ್ ಅಪ್ರ ಜಾಸ್ತಿ. ಏನೋ ಬೀತು ಬಂದು ನಂಗೆ ಬಂದು ಒಂದು ಆಗ್ರೋ ಎಂಟರ್ಪ್ರಿನರ್ ಮಾಡಾಕು. ಈಗ ನೋಡುವ ಇದು ಹಣ್ಣೆಲ್ಲ ಹೇಗಿದೆಯಾ, ಹಣ್ಣೆಲ್ಲ ಬಂದು ನಂಗೆ ಬಂದು ಬೇತು ಬರಾಕು. ಅದೇ ಮತ್ತೆ ಈ ಲಿಟಲ್ ಮಿಲೆಟ್ಸ್ ಎಲ್ಲ ಒಂದು ಬೇತು ಬರಾಕು, ಬೇತು ಬಂದು ಅದನ್ನ ಪ್ಯಾಕೇಜ್ ಮಾಡಿ ಮಾರಲೆ ನಂಗೊಂದು ಆಗ್ರೋ ಎಂಟರ್ಪ್ರಿನರ್ ಮಾರಾಕು ಅಂತ ಒಂದು ಒರಿದ ನಂಬಿಕೆ ಆಡ್ದೆ. Now think whether we can or should revive our old age millet culture or not. ಈ ಕ್ವಶನ್ ನಿಂಗೆ ಆಡ್ದೆ, ನಿಂಗತೆ ಆನ್ಸರ್ ಮಾಡೋದು. ಖಂಡಿತ ಮಾಡಾಕು, ಎನ್ನ ಬರ್ದಲ್ಲಿ ಮಾಡಾಕು. ನಂಗೆ ಯಂಗ್ಸ್ಟರ್ಸ್ ಎಲ್ಲ ಸೇದು ಒಂದು ಮುಯರ್ಸಿ ಎತ್ತಿ ನಂಗೆ ಆಗ್ರೋ ಇಂಜಿನಿಯರ್ಸ ಇಲ್ಲ ಆಗ್ರೋ ಎಂಟರ್ಪ್ರಿನರ್ಸ ಮಾರಿಲ್ಲ, ಖಂಡಿತ ಅದೆಲ್ಲ ಮಾಡಾಕು. ಯಾಕಂದ್ರೆ ನಂಗೆ ನೀಲಗಿರಿ ಪ್ರೂವ್ ಮಾಡಿಟ್ಟಾಡ್ದೆ ಬರ್ತ ಇವೆಲ್ಲ ಅಟ್ಟಾಡ್ದೆ. ನೀಲಗಿರಿ ಇದು ಉಗುಂದದು ಮಾಡಾಕು ನೈನಕ್ಕಂದು ಬೇತು ತಿಂದು ಬಂದಾಳೆ ಒಳಗಿದ್ದು ಬಂತಾರೆ ಅಥವಾ ಖಂಡಿತ ಮಾಡಾಕೊಂಬುದನ್ನ ಕರೆತು ಕಡೆ ಸೆಗ್ಮೆಂಟ್ದಾಗೆ ನಂಗೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಡಾಕ್ಯುಮೆಂಟ್ ಮಾಡಲಿಯಾ. ಅದೇ ಮಕ್ಕ ನಂಗೆ ಹಿಟ್ಟು ಸಂಬಂಧಪಟ್ಟ ವಿಷಯ ಸ್ಥಿತಿ ಡಾಕ್ಯುಮೆಂಟ್ ಮಾಡಿದ ವಿಡಿಯೋ ಡಾಕ್ಯುಮೆಂಟ್ಸ್. ಆ ವಿಡಿಯೋ ಡಾಕ್ಯುಮೆಂಟ್ಸ್ದಾಗೆ ಅಭಿನಯ ಅತಂದಿಗೆ ಹಾಡು ಅಭಿನಯ ಒಂದು ಎಲ್ಲ ಡಾಕ್ಯುಮೆಂಟ್ ಮಾಡಿ ಬಿತ್ತವೆ. ಅವು ಬಂದು ನಂಗೆ ನಿಲ್ಗೋಲ್ ಸರ್ ಭಾಗಪ್ಪ ನಣ್ಣಿ ಈಗಿಂದ ನಿಲ್ಗೋಲ್ ಮಟ್ಟಲ್ಲ ನಂಗೆ ಎಲ್ಲ ವಿಷಯದ ನಣ್ಣಿ ಬೇಕಂದ್ರೆ ಬಪ್ಪ ಸಂಗತಿಗೆ ಬಂದು ಹಿಟ್ಟು ನಂಗೆ ಪಾರಂಪರಿಕ ಹಿಟ್ಟು ಏನ ಅಂಬುದು ಬಂದು ಬುಕ್ಕದಾಗ ಯಾರು ಓದಿ ಅರಿಯರು. ಆಗ ನಂಗೆ ವಿಡಿಯೋ ತೋರಿಸಿದ ಬರದಾರ ಅಥವಾ ವಿಡಿಯೋ ಡಾಕ್ಯುಮೆಂಟ್ ಮಾಡುವಾಗ ಅಭಿನಯ ಆಮೇಲೆ ಬಂದು ಅಪ್ಪರ ಮುಯಚಿತ್ತು ಮಾಡಿದ್ದೇವೆ. ತನಗ ನಣ್ಣಿ ತಾ ಮಾಡಿದ ಒಂದ್ಸಲಿ ಹಿಟ್ಟ ಬಂದ ಅದೇ ತೋರಿಸಿನ ಫೋಟೋ. ಇದು ಬಂದು ಬೆಳ್ಳಬಂಗ ಮಾಸ್ ನೀರು, ತುಪ್ಪದಿಟ್ಟು, ಬಾತಿ ಹಿಟ್ಟು, ಒತ್ತಿಟ್ಟು ಪಾಯಸ, ಬೆಲ್ಲಕ್ಕೂ, ಎಡಬರ್ತಾವರ, ಗಾಸು ಬತ್ತಲು, ಗಾಸು ಮಾಸಿ ನೀರು, ಕಲ್ಲಿಟ್ಟು, ಕಲಿಕಿಟ್ಟು, ಹಚ್ಚವರ ಉದಕ, ಬರಲವರ ಉದಕ, ಬಾತಿ ಸಂಡಗೆ, ಕಡಿಮೆಟ್ಟು, ಬೆಣ್ಣಕು, ಒಬ್ಬಿಟ್ಟು, ಹುಡಿ ಇಟ್ಟು, ನಮಗೆ ನೆರೆ ಇಟ್ಟು ಮಾಡಿ ಬಂದ್ರ. ಈಗ ನಂಗೆ ಇದೋಡ ನಂಗೆ ಇದು ಮಂದ ಬಿರುವ ನೆಲ ಬಂದುಬಿಟ್ಟ. ಮುಂದಾಡಿ ನಂಗೆ ಸರ್ ಕ್ವಶನ್ ಎತ್ತಲು ಮುಂದೆ ನಂಗೆ ಅಮ್ಮ ಮಾಡಿದ ಒಂದು ವಿಡಿಯೋ ನಾ ಪ್ಲೇ ಮಾಡೋದು ಬಿರ್ಮಿನೆ. ಈಗ ಅಭಿನಯ ಅಂದ್ರೆ ಒಂದು ತಾ ಬಂದು ನನ್ನ ತಂಗಾಡಟ್ಟಿ ಮನೋಜ್ ಕೂಡಿದ್ದಾರೆ. ತಾ ಬಂದು ತನಗೊಂದು ಕೂಸಿದ್ರೆ ಸೇತಿ ಹಿಟ್ಟೆಲ್ಲ ಮಾಡೋದಕ್ಕೆ ಬಂದು ಅಪ್ಪರ ಒಂದು ಇಂಟ್ರೆಸ್ಟ್ ಐತಿ. ಅವಕ್ಕ ಇದೆಲ್ಲ ಪಾರಂಪರಿಕ ಹಿಟ್ಟೆಲ್ಲ ಮಾಡಿ ಬಂದಾರೆ. ಇದು 1 ನಿಮಿಷ ಶೇರ್ ಮಾಡಿನ ಅಭಿನಯ ಎಲ್ಲಾಗೂ ಅಪ್ಪರ ನನ್ನಿ ಇದು ಒಂದು ಎಫರ್ಟ್ ಏನಂದ್ರೆ ನಂಗ ಕಲ್ಚರ್ ನಂಗೆ ಫುಡ್ ಎಲ್ಲ ನಂಗೆ ಜ್ಞಾನ ಬಿಡ್ಕೊಡೋದು ಎಲ್ಲಿ ಇದೆಲ್ಲ ನಂಗೆ ಇದೆಲ್ಲ ನಂಗ ಮಾಡಿ ಬಿತ್ತಲೆ ನಂಗೆ ಕಾಲ ಆರಾಮ ಒಂದು ಸ್ಟೆಪ್ ಇದು ಎಲ್ಲ ನೋಡ್ವಿ ಸಪೋರ್ಟ್ ಮಾಡಿ ಎಲ್ಲ ನಿಂಗೂ ಟ್ರೈ ಮಾಡಿ ತಿಂದು ಹೆಲ್ದಿ ಇರ್ವಿ. ಇದು ಬಂದು ಬೆಲ್ಲ ಗಂಜಿ ಬಂದು ಒಂದು 10-15 ನಿಮಿಷ ಒಳ್ಳಂಗೆ ಪೀಪುದು. ಆಗ ಅಲ್ಲಿ ಆಡೋ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಬಂದುಟ್ರ ಬೇಯಿಸೋದು ಸಿಟಿ ಈಸಿ ಆಟ್ರ ಒಳ್ಳಂಗೆ ನಡತೆಗಿಂದಾಡು ಒಳ್ಳಂಗ 5-6 ತಿರ್ಕು ಒಳ್ಳಂಗೆ ಹೋಗುದು. ಇನ್ನೊಂದು ಪಾತ್ರನೋಗ ಒಂದು 3 ಕಪ್ಪು ಒಂದು ಕಪ್ಪುಗ ಬಾತಿಕೆ ಎತ್ತಿಲ್ಲ ಅದಕ್ಕೆ 3 ಕಪ್ಪು ನೀರಟ್ಟಿ ಒಂದು ದೋಸೆ ಉಪ್ಪು ಹಾಕುವುದು. ಉಪ್ಪು ಹಾಕಿ ಕುಚ್ಚೋದು ನೀರ ಫಸ್ಟ್ ಒಳ್ಳಂಗ್ ಕುಚ್ಚುದು. ಲೈಕ್ 10 ನಿಮಿಷದಿಂದಾಡು ಕುತ್ತ ನೀರದೋಗ ಬಾತಿಕಿ ಬೀತ 10 ನಿಮಿಷ ಬೀತು ನೋಡ್ಲ ಅದು ಒಳ್ಳಂಗ ಬಾತಿಕಿ ಒಳ್ಳಂಗ ನುಣಕನ ಬೆಂದಟ್ರ ಹಿಂಗ ಇನ್ನೊಂದೊಂದು ಸೆಮನೋಗ ಒಂದು 1/2 ಕಪ್ಪು ಅಳವಗೂ ನಂಗೆ ಬೆಲ್ಲ ಒಳ್ಳಂಗ ಮಿಕ್ಸಿಗೆ ಹಾಕಿ ಹುಡಿ ಮಾಡಿಟ್ಟು ಆ ಬೆಲ್ಲ ಕೂಡ ಒಂದು 1/4 ಕಪ್ಪು ನೀರಿಟ್ಟಿ ಬೆಲ್ಲ ಜಸ್ಟ್ ನಂಗೆ ಹುರ್ಕೋದು. ಬೆಲ್ಲ ಉರಿಗಿಲ್ಲ ಪೋದು. ಬೆಲ್ಲ ಒಳ್ಳಂಗ ಉರುಗಿ ಕೊದಿ ಬಪ್ಪನೆ ಈ ಬೆಲ್ಲವ ನಂಗೆ ಎತ್ತಿ ಫಿಲ್ಟರ್ ಮಾಡುದು. ಡೈರೆಕ್ಟಾ ನಂಗ ಬೇಯಿಸ್ಪೀತ ಅಕ್ಕಿಗವೇ ನಂಗೆ ಫಿಲ್ಟರ್ ಮಾಡಿಬಿಡುದು.
ఇక ఒళ్ళంగా మిక్స్ మాడు ಅಕ್ಕಿ ನುಣಕನ ಬೆಂದಟ್ರ ನುಣಕನ ಬೇವ್ಲೆಂದ್ರೆ ಒಳ್ಳಂಗ ಇಟ್ಕೊಳ್ಳಟ್ಲು ಇಟ್ಕೊಂಡು ಹೋಗ್ಬೋದು ಇನ್ನಟಿ ಜಸ್ಟ್ ಮಿಕ್ಸ್ ಮಾಡ್ಲಕ್ಕೋದು ಅದು ಕೂಡ ಒಳ್ಳಂಗ ತುಪ್ಪವಾಗಿ ಮಿಕ್ಸ್ ಮಾಡಿ ನಂಗ ಎಲ್ಲಾವೇ ತಿನ್ನಾಕು ಚಿಕ್ಕನವ್ಕಂಡ್ ದೊಡ್ಡವಕಟ್ಟಿ ಎಲ್ಲಾವೇ ಇದನ್ನ ತಿನ್ನಾಕು ಆ ತುಪ್ಪ ಹುರ್ಗೋದು ನೋಡಿ ಎಲ್ಲಾಗ ಬೇನ ಹೆಚ್ಚು ಇಟ್ರ ಟ್ರೈ ಮಾಡಿ ನೋಡಿ ಎಲ್ಲಗೂ ನನ್ನಿ ನನ್ನಿ ಅಭಿನಯ ಅದು ನನ್ನಿ ಅದಾவது ನಂಗೆ ಹೆಂಗ್ ನೋಡಿದ್ಮೇಲೆ ಅಭಿನಯ ಬಂದು 3 ನಿಮಿಷದಾಗ ಬಂದು ನಂಗೆ ಪಾರಂಪರಿಕ ಬಂದು ನಂಗೆ ತೋರಿಸಿಟ್ರು இது வந்து அத்தப்பட்டு நாங்கள் பாரம்பரிய ஹிட்டும் எழுத முடியா இதே மாதிரி நிறைய வீடியோஸ் ಮಾಡಿ ಬಿತ್ತವಮ್ಮ நாங்கள் நிலகோல் சேரிட்டபிள் ட்ரஸ்ட் சார்பாக ಒಂದು யூடியூப் ஆடுது ಆ ಚಾನಲ್ಗೋಲ ತನ್ನ வீடியோஸ்ல ஆடுது இன்னும் நிறைய ಮಾಡಿ ಇಂದವೇ நான் ಮಾಡಿಯಾ ಅದನ್ನ இதோட என்ன மாத்த பிரிக்கிட்டோ வேண்டிக்கத்தோன்னே எல்லாரும் நன்றி